ಯಾಕೆಂದರೆ ಮೈಕು ಬೇರೆ ಚೇಂಜ್ಗಳು ಅದೆಲ್ಲ ಮಾಡುವಾಗ ಕೇಳಿಸ್ತಾ ಇರೋದನ್ನು ಗ್ಯಾರಂಟಿ ಮಾಡ್ಕೋಬೇಕಲ್ವ. ಬೆಂಗಳೂರಲ್ಲಿ ಒಂದ್ಸಲ ಇದೇ ಥರ ಆಯಿತು ನನಗೆ. ಉದ್ದಕ್ಕಿದೆ ಆಡಿಟೋರಿಯಮ್ಮು, ಮೈಕ್ ಈ ಥರ ಚೇಂಜ್ ಮಾಡೋದು ಕೊಯ್ ಪೂ ಹಿಂಗೆಲ್ಲ ಅಂತಾಯಿತು. ಕೇಳಿಸ್ತಾ ಇದೆಯಲ್ವ ಅಂತ ಅನುಮಾನ ಬಂದು ಹಿಂದ್ಗಡೆ ಇರೋರು ಕೇಳಿಸ್ತಾ ಇದೆಯಾ ಅಂದೆ. ಇಲ್ಲ ಅಂದರು. ಇಲ್ಲ ಅಂದರೆ ಕೇಳಿಸ್ತಾ ಇದೆ ಅಂತ ತಾನೆ ಅಲ್ವ. ಇಲ್ಲ ಅಂತ ಆನ್ಸರ್ ಬರಬೇಕಾದ್ರೆ ಕೇಳಿಸ್ದೇ ಇದ್ರೆ ಹೆಂಗೆ ಬರುತ್ತೆ? ಆದ್ದರಿಂದ ಚೆಕ್ ಮಾಡ್ಕೊಂಬಿಡೋದು ಒಳ್ಳೇದು. ಭಾಳ ಅದ್ಭುತ ನಿಜವಾಗ್ಲೂ ಹೇಳಿದ್ರು. ಅಂದರೆ ಏನಾಯಿತು ಇವಾಗ ಇಷ್ಟೊತ್ತು ಮಾತಾಡಿದ್ದು ನೋಡಿದ್ರೆ 2003ರಲ್ಲಿ ಬಂದಿದೆ, 2012ರಲ್ಲಿ ಬಂದಿದೆ, 2024ರಲ್ಲಿ ಬಂದಿದೆ, 2034ರಲ್ಲಿ ಅಂದರೆ ಅದ್ರ ಮಧ್ಯೆ ಬರಬಾರ್ದು ಅಂತ ನಾನು ಮೇಡಮ್. 10 ವರ್ಷಕ್ಕೊಂದ್ಸಲ ಮಾತ್ರ ಬರಬೇಕಾ? 10 ವರ್ಷಕ್ಕೊಂದ್ಸಲ ಮಾತ್ರ ಬರಬೇಕಾ ನಾನು? ಹಾಂ, ವರ್ಷನೂ ಬರ್ತಾ ಇರಬೇಕಾ? ಹಾಂ, 25ರಲ್ಲೂ. ಹಾಂ, ಚೆನ್ನಾಗಿದೆ, ಫಸ್ಟ್ ಕ್ಲಾಸಾಗಿ ಹೇಳಿದ್ರು. ಯಾಕೆಂದರೆ 34ನೇ ಇಸ್ವಿವರೆಗೂ ನಾನು ಬದುಕಿರಬೇಕು ಅಂತ ಆಶೀರ್ವಾದ ಮಾಡಿರೋದ್ರಿಂದ. ಏಕೆಂದರೆ ಆಯಸ್ಸು ಯಾರಿಗೂ ಹೇಳಿ, ನಾನು ಈಗ ತಾನೇ ಡಾಕ್ಟ್ರ್ ಕೇಳ್ತಾ ಇದ್ದೆ, ಇಲ್ಲೆಲ್ಲ ಭಾಳ ಸೀನಿಯರ್ಸೇ ಜಾಸ್ತಿ ಇದ್ದಾರಲ್ವ, ಯಾವ ಏಜ್ ಗ್ರೂಪ್ನವ್ರು ಜಾಸ್ತಿ ಇದ್ದಾರೆ ಅಂದೆ. 50 ಜನ ಮೆಂಬರ್ಸ್ ಇರ್ಬೋದು, ಬಟ್ 60 to 70 ಇದೆ, ಬಟ್ ಲೇಡೀಸ್ ಎಲ್ಲ 16 ವರ್ಷ ಅಂದರು. ಕರೆಕ್ಟಾ? ಆ್ಯಕ್ಚುಲಿ ನೋಡಿ, ಅದು ಏಜ್ ಕೇಳಬಾರ್ದು ಅಂತಾರಲ್ಲ, ಅದು ಪೂರ್ತಿ ಇದೆ. ನಾವು ಅರ್ಧ ಮಾತ್ರ ಹೇಳ್ತೀವಿ. ಯಾವ್ದು ಹೇಳಿಯೋದು? 2 ಕೇಳೋದು. ಹೆಂಗಸರನ್ನ ಇದು ಕೇಳಬಾರ್ದು, ಗಂಡಸರು ಅದು ಕೇಳಬಾರ್ದು. 3 ಇದೆ. ಅದು ಏನು ಗೊತ್ತಾ? ಇಂಗ್ಲೀಷ್ನಲ್ಲಿ ಯು ಶುಡ್ ನಾಟ್ ಆಸ್ಕ್ ದ ಏಜ್ ಆಫ್ ಎ ವುಮನ್, ವೇಜ್ ಆಫ್ ಎ ಮ್ಯಾನ್ ಆ್ಯಂಡ್ ಪರ್ಸಂಟೇಜ್ ಆಫ್ ಎ ಸ್ಟೂಡೆಂಟ್. ಪರ್ಸೆಂಟೇಜ್ ಆಫ್ ಎ ಸ್ಟೂಡೆಂಟ್. ಹುಡುಗರಿಗೆ ಕರೆಕ್ಟಾಗಿ ನಂಬರ್ ಕೇಳಿದ್ರೆ ಯಾರು ಕರೆಕ್ಟಾಗಿ ಆನ್ಸರ್ ಹೇಳೋದಿಲ್ಲ. ಇಲ್ಲಿ ನಾಗರಾಜ್ ಅವರು ಇದ್ದಾರೆ, ಇಲ್ಲಿ ನಾಗರಾಜ್ ಅವರು ಎಕನಾಮಿಕ್ಸ್ ಸರ್. ಸೊ ಕರೆಕ್ಟಾಗಿ ಆನ್ಸರ್ ಹೇಳಲ್ಲ. SSLC ಪರೀಕ್ಷೆಗೆ ಒಬ್ಬ ಮಗ ಅಪಿಯರ್ ಆಗಿದ್ದ. 4 ಗಂಟೆ ಅಷ್ಟೊತ್ತಿಗೆ ಬೆಳಗ್ಗೆನೇ ರಿಸಲ್ಟ್ ಬಂದಿತ್ತು. 4 ಗಂಟೆಗೆ ಅಪ್ಪ ಅಂಗಳದಲ್ಲಿ ಕೂತ್ಕೊಂಡು ಯಾವುದೋ ನ್ಯೂಸ್ ಪೇಪರು ಏನೋ ಓದ್ತಾ ಕೂತಿದ್ದ. ಹುಡುಗ ರಿಸಲ್ಟ್ ಕಲೆಕ್ಟ್ ಮಾಡ್ಕೊಂಬರೋಕ್ಕೆ ಸೈಕಲ್ನಲ್ಲಿ ಹೋಗ್ಬಿಟ್ಟು ಮಾರ್ಕ್ಸ್ ಕಾರ್ಡ್ ತೊಗೊಂಬಂದು ಅಲ್ಲಿಂದಾನೇ ಅವ್ರ ಅಪ್ಪನಿಗೆ, ಡ್ಯಾಡಿ ರಿಸಲ್ಟ್ ಬಂತು. ಈ ವಾಯ್ಸ್ನಲ್ಲೇ ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂತ ತಾನೇ ಅರ್ಥ ಅಲ್ಲ. ಅವ್ನು ಹೇಳೋ ಸ್ಟೈಲ್ ನೋಡಿದ್ರೆ, ಡ್ಯಾಡಿ ರಿಸಲ್ಟ್ ಬಂತು ಅಂತ ಮಾರ್ಕ್ಸ್ ಕಾರ್ಡ್ ಹಿಂಗೆ ಇಟ್ಕೊಂಡು, ಇವನು ಅಲ್ಲಿಂದಾನೆ, ಹೌದೇನೋ ಎಷ್ಟು ಪರ್ಸೆಂಟು? 93% ಡ್ಯಾಡಿ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಒಬ್ಬನೇ ಮಗ. ಸೊ 93% ತೊಗೊಂಡಿದ್ದ. ತೊಗೊಂಬ, ಯಾವ್ಯಾವ ಸಬ್ಜೆಕ್ಟ್ನಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ನೋಡೋಣ, ಎಷ್ಟೆಷ್ಟು ಸಬ್ಜೆಕ್ಟ್ ಬಂದಿದೆ ಮಾರ್ಕ್ಸ್ ಬಂದಿದೆ ತೊಗೊಂಬಂದ. ಹುಡುಗ ಸೈಕಲ್ ಸ್ಟ್ಯಾಂಡ್ ಹಾಕ್ಬಿಟ್ಟು ಮಾರ್ಕ್ಸ್ ಕಾರ್ಡ್ ಅಪ್ಪನಿಗೆ ಕೊಟ್ಟ. ನೋಡ್ತಾನೆ 74. ಏನೋ ಇದು 74% ಇದೆ, 93% ಅಂತ ಇದೆಯಾ? ಮಿಕ್ಕಿದ್ದೆಲ್ಲ ಎಲ್ಲಿ? ಅದು ಹುಡುಗ ಹೇಳಿದ್ನಂತೆ, ಮಿಕ್ಕಿದ್ದೆಲ್ಲ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿದಾರಂತೆ. ನೀವು ಯಾವ ಕಾಲೇಜ್ಗೆ ಅಡ್ಮಿಷನ್ ತೊಗೊಳ್ತೀರಿ ಹೇಳಿ, ಅಲ್ಲಿಗೆ ಡೈರೆಕ್ಟಾಗಿ ಕ್ರೆಡಿಟ್ ಮಾಡಿಬಿಡ್ತೀವಿ. ಈ ಥರ ಹುಡುಗರು ಪರ್ಸೆಂಟೇಜ್ ಆಫ್ ಎ ಸ್ಟೂಡೆಂಟು. ಹುಡುಗಿರಿಗಂತೂ ಏಜ್ ಕೇಳೋಂಗೆ ಇಲ್ಲ. ನಾನು ನಮ್ಮ ಕಲೀಗ್ ಒಬ್ರು ಲೇಡೀಸ್ ಒಬ್ರಿಗೆ ಕೇಳಿದೆ, ಕಮಲಾ ಅಂತ ಒಬ್ರು ಇದ್ದರು. ಅವತ್ತು ಸ್ವೀಟ್ ಕೊಟ್ಟರು. ಒಂದ್ಸಲ ಸ್ವೀಟ್ ಕೊಡ್ತಾ ಇದ್ದಾಗ ಬ್ಯಾಂಕಲ್ಲಿ ಕೂತ್ಕೊಂಡಿದ್ದಾಗ ಹುಡುಗಿರಿಗೆಲ್ಲ ಎಲ್ಲರಿಗೂ ಸ್ವೀಟ್ ಕೊಟ್ಟರು. ಏನು ಇವತ್ತು ಸ್ಪೆಷಲ್ಲು ಅಂದೆ. ಇವತ್ತು ನನ್ನ ಬರ್ತ್ಡೇ. ವೆನ್ ಇಸ್ ಯುವರ್ ಬರ್ತ್ಡೇ ಅಂದೆ. ಅವ್ರು ಕೇಳೋದು 30th June. ಕರೆಕ್ಟಾ? ವಿಚ್ ಇಯರ್ ಅಂದೆ. ಎವ್ರಿ ಇಯರ್. ಏನು ಚೇಂಜ್ ಆಗುತ್ತಾ ವರ್ಷಕ್ಕೆ? ಅದರಿಂದ ಏಜು ಬರೀ ಈಗೀಗ ಇದು ಹಳೆ ಕಾಲದ್ದಾಗೋಯ್ತು. ಈಗೀಗ ಗಂಡಸರಿಗೂ ಏಜ್ ಕೇಳಬಾರ್ದಂತೆ. ಕರೆಕ್ಟ್ ಒಪ್ಕೊಳ್ತೀರಾ ಸರ್? ಗಂಡಸರು ಯಾಕೆ? ಹಾಂ, ಹೆಂಗೆ ಗೊತ್ತಾಗತ್ತೆ? ಹಾಂ, ಗೊತ್ತಾಗ್ಬಿಡುತ್ತೆ ಅಂತಾರ? ಓ, ಅದೇ ಭಾಳ ಹಾಂ, ಗೊತ್ತಾಗಲ್ಲ ಅಂತಾನ? ಓಕೆ, ಗೊತ್ತಾಗಲ್ಲ ಅಂತ. ಹಾಂ, ಗಂಡಸು ಸುಳ್ಳು ಹೇಳಲ್ಲ ಅಂತ. ಎಂಥ ಒಳ್ಳೆ ಸುಳ್ಳು ಹೇಳೋಣ ಮೇಡಮ್. ಎಂಥ ಗಂಡಸು ಸುಳ್ಳು ಹೇಳಲ್ಲ ಅನ್ನೋ ಒಂದು ಸುಳ್ಳು. ಮಗು ಮಲ್ಕೊಳ್ತಾನೆ ಇಲ್ಲ. ಎಷ್ಟೊತ್ತಾದ್ರೂ ಮಲ್ಕೊಳ್ಳೋ ರಾತ್ರಿ 10 ಗಂಟೆ ಆಯಿತು, ಬೆಳಗ್ಗೆ ಬೇಗ ಹೇಳಬೇಕು ಅಂತ ತಾಯಿ ಹೇಳ್ತಿದ್ದಾಳೆ. ಮಗು ಮಲ್ಕೊಳ್ತಾನೆ ಇಲ್ಲ, ಹಠ ಮಾಡ್ತಾಯಿದೆ. ನನಗೆ ಯಾವ್ದಾದ್ರು ಒಂದು ಕತೆ ಹೇಳು, ಮಲ್ಕೋತೀನಿ. ಇನ್ನೊಂದು ಅರ್ಧ ಗಂಟೆ ಇದ್ದಿರೋ ನಿಮ್ಮ ಅಪ್ಪ ಬರ್ತಾರೆ, ದಿನಕ್ಕೆ ಒಂದೊಂದು ಕತೆ ಹೇಳ್ತಾರೆ ಅಂತ. ಸುಳ್ಳು ಹೇಳಲ್ಲ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ಸರ್? ಆದರೆ ಏಜ್ ಗೊತ್ತಾಗತ್ತೆ. ಗಂಡಸರದ್ದು ಏಜ್ ಗೊತ್ತಾಗತ್ತೆ, ಹೆಂಗಸರದ್ದು ಏಜ್ ಗೊತ್ತಾಗಲ್ಲ ಅನ್ನೋದನ್ನು ಇವತ್ತು ಡಿಸೈಡ್ ಮಾಡಬೇಡ. ಗೊತ್ತಾಗತ್ತೋ ಇಲ್ವಂತ. ಹೆಂಗಸರದ್ದು ಗೊತ್ತಾಗಲ್ಲ ಅನ್ನೋದು ಕಾರಣ ಅವ್ರು ಮೇಕಪ್ ಮಾಡ್ಕೊಳ್ತಾರೆ ಅಂತ ಇರ್ಬೋದು. ಗಂಡಸರದ್ದು ಗೊತ್ತಾಗತ್ತೆ ಅಥವಾ ಗೊತ್ತಾಗಲ್ಲ ಅನ್ನೋದಕ್ಕೆ ಒಂದು ಥಿಯರಿ ಇದೆ. ಆ್ಯಕ್ಚುಲಿ ಏಜ್ ಅನ್ನೋದು 3 ರೀತಿ ಏಜ್ ಇರತ್ತಂತೆ ಪ್ರತಿಯೊಬ್ಬ ಮನುಷ್ಯನಿಗೂ, ವೆದರ್ ಇಟ್ ಈಸ್ ಗಂಡಸು ಆರ್ ಹೆಂಗಸು. 3 ರೀತಿ ಏಜ್ ಯಾವುದಪ್ಪ ಅಂದರೆ, ಒಂದು ಕ್ರೋನಾಲಾಜಿಕಲ್ ಏಜ್,
ಅದು ನಮ್ಮ ಬರ್ತ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು ಎಲ್ಲ, ವೋಟರ್ ಐ ಡಿ ಇದರೊಳಗೆಲ್ಲ ಇರುವಂಥದ್ದು. ಬರ್ತ್ ಸರ್ಟಿಫಿಕೇಟಲ್ಲಿ ಇರುವಂಥದ್ದು ಕ್ರೋನಾಲಾಜಿಕಲ್ ಏಜ್. ಅದ್ರ ಪ್ರಕಾರ 40, 50, 60 ಎಷ್ಟು ಅದನ್ನೇನು ಚೇಂಜ್ ಮಾಡೋಕ್ಕಾಗಲ್ಲ, ಕ್ರೋನಾಲಾಜಿಕಲ್ ಏಜ್. ಎರಡನೇದು ಬಯಾಲಜಿಕಲ್ ಏಜ್ ಅಂತ. ಬಯಾಲಜಿಕಲ್ ಏಜ್ ಅಂದರೆ ನಮ್ಮ ಬಾಡಿಯ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಆಫ್ ದ ಬಾಡಿ ಹೌ ಎಫಿಷಿಯೆಂಟ್ಲಿ ಆರ್ ಡಿಫಿಷಿಯೆಂಟ್ಲಿ ಇಟ್ ಈಸ್ ಫಂಕ್ಷನಿಂಗ್ ಅಂತ. ಹೆಂಗೆ ಗೊತ್ತಾಗುತ್ತೆ ನಮಗೆ ಅಂದರೆ ಅದ್ರ ಮೇಲೆ ಗೊತ್ತಾಗುತ್ತೆ. ನಮಗೆಲ್ಲ ಗೊತ್ತಿದ್ದು 90 ವರ್ಷ. ಇವಾಗ ನೋಡಿ ರಾಮಾಚಾರ್ 80 ವರ್ಷ, ಎಂಥ ಬ್ಯೂಟಿಫುಲ್ಲಾಗಿ ಆ್ಯಕ್ಟಿವ್ ಆಗಿಲ್ವಾ? 80 ವರ್ಷ ಅಂತ 80 ವರ್ಷ ಅಂತ ಹೇಳಿದರೆ ಅವ್ರಿಗೆ ಗೊತ್ತಾಗ್ತಾನೆ ಇರಲಿಲ್ಲ. ಬರೀ ಆ ರಾಮಾಚಾರ ಅಲ್ಲ, ಅದಕ್ಕೆ ನಾನು ಹೇಳಿದೆ ಡಾಕ್ಟರ್ ಹತ್ರ, ರಾಮಾಚಾರ ಅಲ್ಲ ಅವರು, ಆ ರಾಮಾಚಾರ್ ರಾಮಾಚಾರ ಇದು ಗೊತ್ತಾಗಲ್ಲ. ಹಾಗೆ ನೋಡಿದ್ರೆ ರಾಮಾಚಾರಿಗಿಂತ ಚಿಕ್ಕವರು. ನಿನ್ನೆ ತಾನೇ ಶಿವಮೊಗ್ಗದಲ್ಲಿ ಕರ್ನಾಟಕ ಸಂಘಕ್ಕೆ ಒಬ್ಬರು ಬಂದಿದ್ದರು, ಇಬ್ಬರು ಕವಿಗಳು. ಒಬ್ಬರ ಹೆಸರು TN ಸೀತಾರಾಮ್ ಅಂತ, ಇನ್ನೊಬ್ಬರು BR ಲಕ್ಷ್ಮಣರಾವ್ ಅಂತ. ಇಬ್ಬರಿಗೂ 75-76 ವರ್ಷ ಆಗೋಗಿದೆ ಅಲ್ವಾ, ಅಕಾರ್ಡಿಂಗ್ ಟು ಬರ್ತ್ ಸರ್ಟಿಫಿಕೇಟ್. ಬಯೋಲಾಜಿಕಲ್ ಏಜ್ ಅಂತಂದರೆ ನನಗಿಂತ ಆ್ಯಕ್ಚುಲಿ ಒಂದು ಸೀತಾರಾಮು ನಾನು ಕ್ಲಾಸ್ಮೇಟು, ಲಾ ಕಾಲೇಜ್ನಲ್ಲಿ ಕ್ಲಾಸ್ಮೇಟು. ನನಗಿಂತ ಒಂದು 70-80 ವರ್ಷ ದೊಡ್ಡವರು ಅವರು ನೆನ್ನೆ ಈ ಥರ ನಿಂತ್ಕೊಂಡು ಮಾತಾಡು ಅಂತ ಹೇಳಿದ್ರಂತೆ. ಒಂದು 5-10 ನಿಮಿಷ ಮಾತಾಡ್ಬಿಟ್ಟು ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಕೂತ್ಕೊಂಬಿಟ್ರು. ಏನು ಹೇಳ್ತೀರಾ? ಅವರಿಗೆ 70 ಆಗುತ್ತೆ ಅಂತ ಹೇಳೋಕ್ಕಾಗತ್ತಾ ಏಜು? TN ಸೀತಾರಾಮ್ದು ಇನ್ನೊಂದು ಘಟನೆ ಹೇಳಬೇಕು ನಿಮಗೆ. ಮುಕ್ತ ಅಂತ ಒಂದು ಸೀರಿಯಲ್ ಬರ್ತಿತ್ತು ಅವ್ರದ್ದು. ಆಮೇಲೆ ಮಗಳು ಜಾನಕಿ ಅದೆಲ್ಲ ಬಿಟ್ಬಿಡಿ. ಮುಕ್ತ ಸೀರಿಯಲ್ಲು ಬರ್ತಾ ಇದ್ದಾಗ ನಾನು ಅವ್ರನ್ನ ಒಂದ್ಸಲ ಮೀಟ್ ಮಾಡಿದೆ ಯಾವುದೋ ಒಂದು ಫಂಕ್ಷನಲ್ಲಿ. ಸೀತಾರಾಮ್, ನಿಮ್ಮ ಸೀರಿಯಲ್ ಇದೆಯಲ್ಲ ಅದು ETV ರಾತ್ರಿ 9:30ಗೆ ಯಾಕೆ ಹಾಕ್ತಾರೆ ಅಂತ ಕೇಳಿದೆ. ಹೌದ್ರಿ, ನಾನು 7:30-8 ಗಂಟೆ ಸ್ಲಾಟ್ ಕೊಡಿ ಅಂತ ಚಾನಲ್ನವ್ರು ಕೇಳಿದೆ. ಇಲ್ಲ 9:30ನೇ ಬೇಕು ಅಂತ ಹೇಳಿದ್ರು. ಏನು ಮಾಡೋಕ್ಕಾಗತ್ತೆ, ಆ ಚಾನಲ್ ಯಾವಾಗ ಟೈಮ್ ಇರುತ್ತೋ 9:30ಗೆ ಕೊಡ್ತಾರೆ ಅಂದರು. ಇಲ್ಲ, 9:30ನೇ ರೈಟ್ ಟೈಮ್. ರಾತ್ರಿ 9:30ಯಿಂದ 10 ಗಂಟೆನೇ ನಿಮ್ಮ ಮುಕ್ತ ಸೀರಿಯಲ್ ಹಾಕಬೇಕು. ಅದ್ಯಾಕೆ ಅಂತ ಕೇಳೋದು. ಯಾಕೆ ಅಂದರೆ ಜನಗಳು ಆ ಸೀರಿಯಲ್ನ ಊಟ ಮಾಡ್ತಾ ನೋಡ್ತಾ ಇರ್ತಾರೆ. ಮುಕ್ತ ಅಲ್ವಾ? ಅದಕ್ಕೆ ಹೇಳ್ತೀವಿ ಮುಕ್ತ ಅಲ್ವಾ? ಇದು ಅವ್ರ ಕತೆ. ಆದರೆ TN ಸೀತಾರಾಮ್ದು. BR ಲಕ್ಷ್ಮಣರಾವ್ ಅಷ್ಟೇ, ನಾವೆಲ್ಲ ಆತ್ಮೀಯ ಸ್ನೇಹಿತರು ರೆಗ್ಯುಲರಾಗಿ ಮೀಟ್ ಮಾಡ್ತಾ ಇರ್ತೀವಿ. ಅವರಿಗೆ 76 ವರ್ಷ ಆಯಿತು. ಒಂದೇ ಸಲ ರೀಸೆಂಟಾಗಿ 76 ವರ್ಷ ಆದಾಗ ನಾನೊಂದು ಭಾಷಣ ಕರೆದ್ವಿ. ಆವಾಗ ಹೇಳಿದೆ, ನೋಡಿ ಹೆಂಗಿದೆ ನಮ್ಮ ಕರ್ನಾಟಕ. ಕವನ ಅಂದರೆ BRL, ವಾಹನ ಅಂದರೆ VRL ಅಂತ ವಿಜಯಾನಂದ ರೋಡ್ ಲೈನ್ಸು. ವಾಹನ ಅಂದರೆ VRL, ಕವನ ಅಂದರೆ BRL. ಯಾಕೆಂದರೆ ಅದೇ ಬಸ್ನಲ್ಲೇ ಬಂದರು ಅವರು ಟೂರ್ನಲ್ಲಿ. ಸೊ ಈ ಥರ ನಾವು ನೋಡೋದು. ಇದು ಬಯಾಲಜಿಕಲ್ ಏಜ್ ಅಂದರೆ ನಮ್ಮ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಆಫ್ ದ ಬಾಡಿ ಎಷ್ಟು ಕೆಲಸ ಮಾಡ್ತಾ ಇರುತ್ತೆ. ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ. 30 ವರ್ಷ 35 ವರ್ಷದವರೆಗೆ ಕನ್ನಡಕ ಹಾಕಿರೋದು ನೋಡಿದ್ದೀವಿ ನಾವು. ಆದರೆ ಆ್ಯಕ್ಚುಲಿ ಕನ್ನಡಕ ಹಾಕಕ್ಕೆ ಬರೋದು ಎಷ್ಟನೇ ವಯಸ್ಸಿನಲ್ಲಿ ಬರಬೇಕಂತೆ? 40 ವರ್ಷಕ್ಕೆ. ಅದಕ್ಕೆ ಚಾಳೇಶ ಅನ್ನೋದು. ಆದರೆ 30 ವರ್ಷಕ್ಕೆ ಬರುತ್ತೆ. ಈಗ 80 ವರ್ಷಕ್ಕೆ ಬಂದಿಲ್ವಲ್ಲ, ಏನು ಹೇಳ್ತೀರಾ? ಆದ್ದರಿಂದ ಆ ಏಜು ಹೇಳೋಕ್ಕಾಗಲ್ಲ, ಗೊತ್ತಾಗ್ತಾ ಇಲ್ಲ. ಏಜು ಗೊತ್ತಾಗಲ್ಲ, ಬಯಾಲಜಿಕಲ್ ಏಜ್ ಗೊತ್ತಾಗಲ್ಲ. ಜೊತೆಗೆ ಕಣ್ಣು, ಆಮೇಲೆ ಮಂಡಿ ನೋವು. ಇವಾಗ ಎಲ್ಲರಿಗೂ ಭಾಳ ಈಸಿಯಾಗಿ ಮಂಡಿ ನೋವು ಅಲ್ವಾ ಮೇಡಮ್? ನಿಮ್ಮಲ್ಲಿ ಹೆಂಗಿದೆಯೋ ಗೊತ್ತಿಲ್ಲ. ನಿಮ್ಮಲ್ಲಿ ಇಲ್ಲ ಅಂತ ಕಾಣುತ್ತೆ ಮಂಡಿ ನೋವು ನಿಮ್ಗೆ ಯಾರಿಗೂ. ಯಾಕೆಂದರೆ 3 ಫ್ಲೋರ್ ಹತ್ಕೊಂಡ್ಬಂದಿದ್ದೀರ. 3 ಫ್ಲೋರ್ ಹತ್ಕೊಂಡ್ಬಂದಿರೋದೇ ಸಾಕ್ಷಿ. ಹೌದಂತೆ, 3 ಫ್ಲೋರ್ ಹತ್ಕೊಂಡ್ಬಂದಿರೋದು ಮಂಡಿ ನೋವು. ಒಂದು ಮನೆ ಗಂಡ ಹೆಂಡ್ತಿ. ನಾನು ಈ ಥರ ಸಬ್ಜೆಕ್ಟ್ ಅಂತ ಹೇಳೋ ಬದಲು ಸುಮ್ಮನೆ ಒಂದು ಥರ ಹಾಗೆ ಥಾಟ್ಸು ಹಿಂಗೆ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಅದರೊಳಗೆ ಮೆಸೇಜ್ಗಳು ತೊಗೊಳ್ತಾ ಹೋಗೋಣ. ಸೊ ಒಂದು ಗಂಡ ಹೆಂಡ್ತಿ ಮನೇಲಿ ಬೆಳಗ್ಗೆ 8:30ಗೆ ತಿಂಡಿ ತಿಂದ್ಬಿಟ್ಟು ಗಂಡ ಆಫೀಸ್ಗೆ ಹೋಗಬೇಕು. ಪೇಪರ್ ನೋಡ್ತಾ ಇದ್ದಾನೆ, ಯಾವುದೋ ಒಂದು ಹೊಸ ಸಿನಿಮಾ ಬಂದಿದೆ. ಇವನು ಹೇಳ್ದ, ನೋಡು ಇವತ್ತು ಪರ್ಮಿಷನ್ ಹಾಕ್ಬಿಟ್ಟು 4:30ಗೆ ಮನೆಗೆ ಬಂದುಬಿಡ್ತೀನಿ, ನೀನು ರೆಡಿಯಾಗಿರು, ಆ 4:30ಗೆ ಫಿಲ್ಮ್ ನೋಡ್ಕೊಂಬಂದ್ಬಿಡೋಣ ಸಾಯಂಕಾಲ ಅಂದ. ಸರಿ, ಇವಳು ಬಂದು ನನ್ನ ಆ್ಯಕ್ಷನ್ ಅಬ್ಸರ್ವ್ ಮಾಡಿ, ನಾನು ನಾಟಕ ಮಾಡ್ತಾರೆ. ಸರಿ ಬರಲಾ ಅಂತಿಂಗಂದ. ಇವಳಲ್ಲಿ ಬಾಗಿಲು ತನಕ ಬಂದುಬಿಡಿ, 4:30 ಬರ್ತೀರಲ್ವಾ, ಹುಷಾರು, ನಾನು ರೆಡಿ ಇರ್ತೀನಿ ಅಂದ್ಲು. ಹಿಂಗೆ ಹೋದ್ಲು. ಬಾಗಿಲು ತನಕ ಬಂದು ಗಂಡ ಅಂತ ಬೈಕ್ ಹಿಡ್ಕೊಂಡು ಹೋದ. ಇವಳು ವಾಪಸ್ ಬಂದು ಅಡುಗೆ ಮನೆಗೆ ಹೋದ್ಲು. ಬೆಳಗ್ಗೆ 8:30, 9:30, 10:00, 11:00, ಮಧ್ಯಾಹ್ನ 4:00ಗೆ ಗಂಡ ಬಂದು ಆಫೀಸಿಂದ ಬೈಕ್ನ ಸ್ಟ್ಯಾಂಡಲ್ಲಿ ಹಾಕ್ಬಿಟ್ಟು ಬಂದು ಹೋಗೋಣ ಅಂದ. ಇವಳು ಅಡುಗೆ ಮನೆಯಿಂದ ಬರ್ತಾಳೆ. ಇಲ್ಲ, ಇವತ್ತು ಬರೋಕ್ಕಾಗಲ್ಲ, ನೀವೊಬ್ಬರೇ ಹೋಗಿ ಸಿನಿಮಾಗೆ. ಯಾಕೆ, ಏನಾಯಿತು? ಬೆಳಗ್ಗೆ ಸರಿ ಇದೆಯಲ್ಲ, ಏನಾಯಿತು? ಇಲ್ಲ, ನೀವು ಆ ಕಡೆ ಹೋದ್ರಿ, ಆಮೇಲೆ ಆವಾಗಿಂದ ಯಾಕೋ ನನಗೆ 9:30ಯಿಂದ ಸಿಕ್ಕಾಪಟ್ಟೆ ಮಂಡಿನು, ನೀ ಪೇಯ್ನು, ನನಗೆ ತುಂಬ ನೀ ಪೇಯ್ನು.
ಅಂದ್ಲು. ಗಂಡ ಹೇಳ್ದ, ನನಗೂ ನೀ ಪೇನು. ಅಲ್ವೇ? ಸೊ ಇದರಿಂದ ಗೊತ್ತಾಗಲ್ಲ ಆ ನೀ ಪೇನ್ ಯಾವ ಕಾರಣಕ್ಕೆ ಬರ್ಬೋದು, ಏಜ್ಗೂ ಅದಕ್ಕೆ ಸಂಬಂಧ ಇಲ್ವಲ್ಲ. ಸೊ ಅದರಿಂದ ಏಜು ಅನ್ನೋದು ಅಪ್ಲೈ ಆಗಲ್ಲ. ಮೂರನೇದು ಏನೇನೋ ಕಂಡು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಈ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋವಂಥದ್ದು ನಾವು ಹೇಳಲ್ವ, ಈ ಚಿಕ್ಕವರಿಗೆಲ್ಲ ಹಾರ್ಟ್ ಅಟ್ಯಾಕ್ ಇದೆ. ಆಮೇಲೆ ವಯಸ್ಸಾದ ಮೇಲೆ ಇರುವಂಥ 80-90 ವಯಸ್ಸಿನವರೆಲ್ಲ ಸಿಕ್ಕಾಪಟ್ಟೆ. ನಮ್ಮ ಕೃಷ್ಣೇಗೌಡ ಒಂದ್ಸಲ ಹೇಳ್ತಾರೆ, ಯಾರೋ ಒಬ್ಬರಿಗೆ 90 ವರ್ಷದವರೆಗೆ ಹಾರ್ಟ್ ಅಟ್ಯಾಕ್ ಆಯ್ತಂತೆ. ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಟೈ ಅಂತ ಅವ್ರಿಗೆ ಹಾರ್ಟನ್ನು ಇಲ್ಲಿ ಸೀಳಬೇಕು, ಓಪನ್ ಹಾರ್ಟ್ ಸರ್ಜರಿನ ಏನೋ ಮಾಡಿದಾಗ ಆಮೇಲೆ ಆಯಿತು, ICU ಎಲ್ಲ ಆಗಿ ನಾರ್ಮಲ್ ವಾರ್ಡ್ಗೆಲ್ಲ ಹಾಕಿದ್ರು, ರಿಕವರ್ ಆಗ್ತಾಯಿದ್ದಾರೆ. ಈ ಪೇಷಂಟು ಡಾಕ್ಟ್ರನ್ನ ಕೇಳ್ತಾ ಇದ್ದಾರಂತೆ, ಡಾಕ್ಟ್ರೇ ನೀವು ನನಗೆ ಇಲ್ಲಿ ಎದೆ ಸೀಳಿದ್ರಲ್ಲ, ಇದು ಎಲ್ಲ ಆಪ್ರೇಟ್ ಮಾಡುವಾಗ ಆವಾಗ ಅಲ್ಲಿ ಒಳಗಡೆ ಏನಾದರೂ ಅಕ್ಷರಗಳು ಕಾಣಿಸ್ತಾ, ಕಾಕ ಕೀಕಿ ಅ ಇ ತಾಳ ಏನು ಕಾಣಿಸ್ತಾ ಅಂತ ಕೇಳಿದ್ರು. ಇಲ್ಲ ಯಾಕೆ ಹಂಗೆ ಕೇಳ್ತೀರಿ ಯಜಮಾನ್ರೆ? ಇಲ್ಲ ಚಿಕ್ಕ ವಯಸ್ಸಿನಿಂದ ನನಗೆ ಬೈತಾಯಿದ್ರು, ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅಂತ. ನೀನು ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ, ದೊಡ್ಡ ಮನುಷ್ಯ ಆಗ್ತಾನೆ ಬೈತಾರಲ್ಲ, ಇಲ್ಲಿ ಸೀಳಿದಾರಲ್ಲ ಈಗ ಕಾಣಿಸ್ತಾ. ಈ ಆ್ಯಟಿಟ್ಯೂಡ್ಗೆ ಏಜ್ಗೇನು ಸಂಬಂಧ ಅಂತ ನಾನು ಕೇಳ್ತಾ ಇರೋದು ಅಲ್ವಾ. ಅದರಿಂದ ಏಜ್ ಅನ್ನೋದು ಅದು ಕ್ರೋನಾಲಜಿಕಲ್ ಏಜು, ಬಯೋಲಾಜಿಕಲ್ ಏಜು, ನಾವು ಹೆಂಗೆ ಇಟ್ಕೊಂಡಿರ್ತೀವೋ ಆ ಥರ ಇದೆ. ಅದರಿಂದ ಏಜ್ ಅನ್ನೋ ಕ್ವಶನ್ನೇ ಇಲ್ಲವೇ ಇಲ್ಲ. ಇನ್ನು 3ನೇ ಏಜ್ ಇದೆಯಂತೆ, ಅದು ಯಾವುದಪ್ಪ ಅಂದರೆ ಸೈಕಲಾಜಿಕಲ್ ಏಜ್ ಅಂತ. ನಾವು ಎಷ್ಟು ಏಜ್ ಅಂತ ಅಂದ್ಕೊಂಡಿರ್ತೀವೋ ಅಷ್ಟೇ. ನಿಮ್ಗೆ ಎಷ್ಟು ವಯಸ್ಸು, ನೀವು ಎಷ್ಟು ಬೇಕಾ ಬರ್ಕೊಳ್ಳಿ, ಅದಕ್ಕೆ ಅನ್ನೋದು ಎಷ್ಟು ಬೇಕಾದ್ರೂ ಬರ್ಕೊಳ್ಳಿ ಅನ್ನೋ ಥರ ಭಾಳ ಹಂಗಾಗ್ತಾ ಇರುತ್ತಲ್ಲ. ಇಲ್ಲಿ ನಮ್ಮ 3-4 ಇಲ್ಲಿ ಕನ್ನಡ ನಾಡು ನುಡಿ ಅದರ ಆರ್ಗನೈಸೇಷನ್ ಆದ್ದರಿಂದ ಕೆಲವು ಸಾಹಿತಿಗಳು ಏಜನ್ನು ಯಾವ ರೀತಿ ಈ ಮೆಂಟಲ್ ಆ್ಯಟಿಟ್ಯೂಡು ಲಾಸ್ಟದ ಆ್ಯಟಿಟ್ಯೂಡ್ ಯಾವ ಥರ ತೊಗೊಂಡಿದ್ರು ಅನ್ನೋಕ್ಕೆ ಒಂದು 3-4 ಜನದ ಹೆಸರು ಹೇಳ್ಬಿಡ್ತೀನಿ ನಿಮಗೆ. A.N. ಮೂರ್ತಿರಾವ್ ಅಂತ ನೀವೆಲ್ಲ ಕೇಳಿದ್ದೀರ. ಅವರು 102-103 ವರ್ಷನೂ ಬದುಕಿದ್ರು. ಅವ್ರದ್ದು ಒಂದು ಬ್ಯಾಂಗ್ಳೂರು ಟೌನ್ ಹಾಲ್ನಲ್ಲಿ ಒಂದು ಫಂಕ್ಷನ್ನು ಇದು ನಡೀತಾ ಇದೆ. ಅವರಿಗೆ 94ನೇ ವಯಸ್ಸು. ಆವಾಗ 94ನೇ ಇಸ್ವಿಲಿ ಯಾವುದೋ ಒಂದು ಪುಸ್ತಕಕ್ಕೆ ಅವಾರ್ಡ್ ಬಂತು, ಏನೋ ಸನ್ಮಾನ ಇಲ್ಲಿ ನಡೀತಾ ಇದೆ. A.N. ಮೂರ್ತಿರಾವ್ ಕೂತಿದ್ದಾರೆ, ABCDFGH ಚೀಫ್ ಗೆಸ್ಟ್ಗಳು. ನಿರೂಪಣೆ ಮಾಡ್ತಿದ್ದವರು ನಂತರ ಒಬ್ರು ಯಾರೋ ತಲೆಹರಟೆ. ಅವ್ರು ಏನು ಹೇಳಿದ್ರು, A.N. ಮೂರ್ತಿರಾಯರಿಗೆ ಎಲ್ರಿಗೂ ನಮಸ್ಕಾರಗಳು. ಇವತ್ತು 94ನೇ ವರ್ಷ ಹುಟ್ಟಿದಬ್ಬಕ್ಕೆ ಸೇರಿದ್ದೀವಿ ನಾವು. ನಾನು ಒಂದು ಕಾಲೇಜಿನಲ್ಲಿ ಹಿಸ್ಟ್ರಿ ಲೆಕ್ಚರರು. ಅವ್ರು ಹೇಳಿದ್ದು, ನಾನು ಹಿಸ್ಟ್ರಿ ಲೆಕ್ಚರರು. ನಮ್ಮ ಹುಡುಗರೆಲ್ಲ ಹಿಸ್ಟ್ರಿ ಸ್ಟೂಡೆಂಟ್ಸ್ ಎಲ್ಲ ಫೇಲ್ ಆಗೋದು ಯಾವುದ್ರಲ್ಲಿ ಗೊತ್ತಾ? ಜಾಸ್ತಿ ಫೇಲ್ ಆಗೋದು ಕಥೆ ಎಲ್ಲ ಬರೀತಾರೆ, ಶಿವಾಜಿದು ಇವ್ರದ್ದೆಲ್ಲ. ಆದರೆ ಇಸ್ವಿ ಜ್ಞಾಪಕ ಇಟ್ಕೊಳ್ಳೋದ್ರಲ್ಲಿ ಫೇಲ್ ಆಗಿಬಿಡ್ತಾರೆ. ವಾಟರ್ಲೂ ಕದನ ಯಾವಾಗಾಯಿತು, ಅಶೋಕ ಯಾವಾಗಿಂದ ಮಾಡ್ತಾರೆ, ಶಿವಾಜಿ ಮಹಾರಾಜ ಎಷ್ಟನೇ ವಯಸ್ಸಿನಿಂದ, ಈ ಇಸ್ವಿನ ಜ್ಞಾಪಕ ಇಟ್ಕೊಳ್ಳೋದ್ರಲ್ಲಿ ಫೇಲ್ ಆಗಿಬಿಡ್ತಾರೆ ನಮ್ಮ ಹುಡುಗರು. ಅದು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆದರೆ A.N. ಮೂರ್ತಿರಾಯರೇ ನಿಮ್ಮ ವಿಷಯದಲ್ಲಿ ಆ ಥರ ಅಲ್ಲ. ಯಾಕೆಂದರೆ ನೀವು ಹುಟ್ಟಿದ್ದು 1900 ಇಸ್ವಿ, ಜನನ ಎಷ್ಟು ಜನ ಇದೆ ಅಲ್ವಾ, 1900. ಅದೇ ಥರ 2000 ಇಸ್ವಿಗೆ ಸ್ವಲ್ಪ ಕೃಪೆ ಮಾಡಬೇಕು. ಹಂಗಂದ್ರೇನು, 2000 ಇಸ್ವಿಗೆ ನೀವು ಸತ್ತೋಗಿ ಆವಾಗ A.N. ಮೂರ್ತಿರಾವ್ ಜನನ 1900, ಮರಣ 2000 ಅಂತ ಅದು ಅರ್ಥ ಬರಲ್ಲ. ಅದು ಆ ಥರ ಅರ್ಥ ಬರುತ್ತೆ ತಾನೆ. ಹಿಂಗೆ ಹೇಳ್ತಾ ಇದ್ದಾರೆ ನಿರೂಪಣೆಕರು. ತಕ್ಷಣ ಇವ್ರು ಎದ್ದು ಅಲ್ಲೇ ಮೈಕ್ ತೊಗೊಂಡು ಅವ್ರನ್ನ ಹೇಳ್ತಾರೆ, ನಿಮ್ಮ ಹಿಸ್ಟ್ರಿ ಸ್ಟೂಡೆಂಟ್ಸ್ ಸಾಯ್ಲಿ, ನಾನು ಬದುಕೇ ಇರ್ತೀನಿ ಅಂದರು. ಆ್ಯಟಿಟ್ಯೂಡ್ ನೋಡಿ ಹೆಂಗಿದೆ ಅಲ್ವಾ. ಇದಾಯ್ತಾ, ಇದು ಒಬ್ಬರದು. ಒಂದು 3-4 ಜನ ಸಾಹಿತಿಗಳು ಯಾವ ಥರ ತೊಗೊಂಡ್ರು ಅಂತ. ಆಮೇಲೆ ಬೀಚಿಗೆ 60 ವರ್ಷ ಆಯಿತು. ಪೇಪರಲ್ಲಿ ಕನ್ನಡ ಪೇಪರ್, ಇಂಗ್ಲೀಷ್ ಪೇಪರ್ ಎಲ್ಲ ಬೀಚಿ ಟರ್ನ್ಸ್ 60, ಬೀಚಿಗೆ 60 ವರ್ಷ ತುಂಬಿದ ಕನ್ನಡ ಹಾಸ್ಯ ಸಾಹಿತಿ ಬೀಚಿ ಅಂತ. ಬೀಚಿಗೆ ಯಾರು ಹಿಂಗೆಲ್ಲ ಬಂದಿತ್ತು. ಬೆಳಗ್ಗೆ ಎದ್ದು ಅವರ ಅಭಿಮಾನಿಗಳು ಒಂದು 4-5 ಜನ ಅವ್ರ ಮನೆಗೆ ಹೋಗಿ 8 ಗಂಟೆಗೆ ಕಾಫಿ ಕುಡಿತಾ ಕೂತಿದ್ದಾರೆ ಅವರು. 8 ಗಂಟೆಗೆ ಅವ್ರು ಹೋಗಿ ಹಾರ ತುರಾಯಿ ಅದನ್ನೆಲ್ಲ ಬೊಕೆ ಅದನ್ನೆಲ್ಲ ತೊಗೊಂಡು ಹೋಗೋಕೆ ಅಂತ ಹೋಗಿ, ಸರ್ ಕಂಗ್ರ್ಯಾಚುಲೇಷನ್ಸ್ ಸರ್. ಓ ಏನಪ್ಪ, ಏನು ಇಷ್ಟೊಂದು ಜನ ಶಾಲು ಅದೆಲ್ಲ ಹಾರ ಎಲ್ಲ ತೊಗೊಂಬಂದ್ಬಿಟ್ಟಿದ್ದೀರಾ, ನನಗೇನು ಅವಾರ್ಡ್ ಬಂತಾ, ಏನು ಅವಾರ್ಡ್ ಬಂತಾ? ಹಂಗಲ್ಲ ಸರ್, 60 ವರ್ಷ ಆಯ್ತಂತೆ. ಹೌದಂತೆ, ಪೇಪರಲ್ಲಿ ನೋಡಿದೆ. ನೋಡಿ ಹೆಂಗೆ, ಹೌದಂತೆ ಪೇಪರಲ್ಲಿ ನೋಡಿದೆ. ಇನ್ಯಾರೋ ಯಾಕೆ ಹೇಳಬೇಕು ನಮಗೆ? ಅದರಿಂದ ಏಜ್ ಅನ್ನೋದು ಇಟ್ ಇಸ್ ಓನ್ಲಿ ಎ ಮ್ಯಾಟರ್ ಆಫ್ ಇದು ತಲೆ. ನಾನೊಂದು ರೀಸೆಂಟಾಗಿ ಒಂದು ಕಂಪ್ನಿಗೆ ಹೋಗಿದ್ದೆ. ಆ ಕಂಪ್ನಿನಲ್ಲಿ ಓಲ್ಡ್ ಏಜ್ ಬಗ್ಗೆ ಒಂದು ರೆಫರೆನ್ಸ್ ಇಲ್ಲಿ ಹಾಕಿದ್ದೀನಿ. ಓಲ್ಡ್ ಏಜ್ ಈಸ್ ನಥಿಂಗ್ ಬಟ್ ಮೈಂಡ್ ಓವರ್ ಮ್ಯಾಟರ್. ಓಲ್ಡ್ ಏಜ್ ಈಸ್ ನಥಿಂಗ್ ಬಟ್ ಮೈಂಡ್ ಓವರ್ ಮ್ಯಾಟರ್. ಇಫ್ ಯು ಡೋಂಟ್ ಮೈಂಡ್ ಇಟ್ ಡಸಂಟ್ ಮ್ಯಾಟರ್ ಅಲ್ವಾ. ಇಟ್ ಡಸಂಟ್ ಯಾಕೆ ಅಂದ್ಕೊಳ್ಳೋದು ಅಲ್ವಾ. ನಾವು ವಯಸ್ಸಾಗಿದೆ ಅಂದ್ಕೊಂಡ್ರೆ ಟಕಂತ ಆಗ್ಬಿಡುತ್ತೆ. ಹಾಗೆ ಚೇಂಜೇ ಆಗ್ಬಿಡುತ್ತೆ. ನೋಡಿ ಮಾತಾಡ್ತಾ ಹೇಳುವಾಗ ಈಗ ನಿಂತ್ಕೊಂಡಿದ್ದೀನಿ, ಸರ್ ನಿಮಗೆ ಎಷ್ಟು ವಯಸ್ಸು ಅಂತ ನೀವೇನೋ ಕೇಳ್ಬಿಡ್ತೀರಾ ನಿಂತ್ಕೊಳ್ಳಿ. ಈ ನೆನ್ನೆ ತಾನೇ 120 ವರ್ಷ ಆಯಿತು ಮೇಡಮ್ ಅಂತ ಹಿಂಗೆ ಅಂದಾಗಲೇ ನಾನು
ಅಲ್ಲಿ ಹೇಳ್ಕೊಳ್ಳುವಾಗಲೇ ಹಿಂಗೆ ಆಗೋಗ್ಬಿಡುತ್ತೆ. ಅದರಿಂದ ಏಜು ಆ ಕಾರಣಕ್ಕೋಸ್ಕರ ಕಂಡುಹಿಡಿಯೋಕ್ಕಾಗದೇ ಇರೋ ಎಷ್ಟೋ ಜನ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಸ್ನೇಹಿತರು ನನ್ನ ಜೊತೆಯಲ್ಲಿ ನನಗೆ ಬಾಸ್ ಆಗಿದ್ದರು ರಿಸರ್ವ್ ಬ್ಯಾಂಕಲ್ಲಿ. ನಮ್ಮ ಲೇಔಟಲ್ಲಿ RBI ಲೇಔಟಲ್ಲಿದ್ದಾರೆ. ದಿನ ಬೆಳಗ್ಗೆ ಸೂರ್ಯ ಮುಳುಗದೇ ಇದ್ದರೂ ಪರವಾಗಿಲ್ಲ, ಇವರು ವಾಕಿಂಗ್ ಮಾತ್ರ ತಪ್ಪಲ್ಲ. ವಾಕಿಂಗ್ ಮಾತ್ರ ಬೆಳಗ್ಗೆ ಬರ್ಮುಡಾ ಪ್ಯಾಂಟ್ ಹಾಕ್ಕೊಂಡು, ಜೀನ್ಸ್ ಪ್ಯಾಂಟ್ ಬರ್ಮುಡಾ ಪ್ಯಾಂಟ್ ಹಾಕ್ಕೊಂಡು, ಟೀ ಶರ್ಟ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ದಿವಸ ಎದುರುಗಡೆ ಸಿಕ್ಬಿಟ್ರು ಅವರು. ಕೊಟೇಶನ್ ಏನೋ ಬರೆದಿದ್ರು. ಇಲ್ಲಿ ನನಗೆ ಈ ಕೊಟೇಶನ್ಗಳೇನೋ ಸಿಗುತ್ತೆ ಭಾಷಣಕ್ಕೆ ಅಂತ ಇಷ್ಟ. ಟೀ ಶರ್ಟ್ ಮೇಲೆ ಏನೇನೋ ಬರ್ಕೊಂಡಿರ್ತಾರಲ್ಲ ಹುಡುಗರು. ಈ ಟೀ ಶರ್ಟ್ ಮೇಲೆ ಬರೆದಿದೆ. ಸರ್ ಒಂದು ನಿಮಿಷ, ಜಯರಾಮ್ ಅಂತ ಅವ್ರೆ, ಜಯರಾಮ್ ಸರ್ ಒಂದು ನಿಮಿಷ ಹಂಗೆ ನಿಂತ್ಕೊಳ್ಳಿ, ಟಂಗ್ ಏನಪ್ಪ ಅಂದರು. ಒಂದು ನಿಮಿಷ ಅದು ಓದ್ಬಿಡ್ತೀನಿ ಅಂದೆ. ಏನು ನೋಡಿದ್ರೆ, ನೋಬಡಿ ಈಸ್ ಪರ್ಫೆಕ್ಟ್, ಐ ಆಮ್ ನೋಬಡಿ ಒಂದು ಬರೆದಿದ್ರು. ಬರಲ್ಲ ಅಂದರು. ಆಯ್ತು ಹೋಗಿ, ಸರ್ ಒಂದು ನಿಮಿಷ, ನಿಮಗೆ ಎಷ್ಟು ವಯಸ್ಸು ನಿಮ್ಗೆ ಕೇಳಿದೆ. ಸರ್ ನಿಮ್ಗೆ ಎಷ್ಟು ವಯಸ್ಸು ಅಂದರೆ ಅವರಿಗೆ 78 79 ಇದು ಕಂಪ್ಲೀಟೆಡ್ ಅಂದರು. ಏನು ಸರ್ 78 89 ಆದ್ರೂ ನೀವು ಆವಾಗ ಬ್ಯಾಂಕಲ್ಲಿ ಹೆಂಗಿದ್ದು ನನಗೆ ಬೈತಾ ಇದ್ರಲ್ಲ, ಈಗಲೂ ಅಷ್ಟೇ ಆ್ಯಕ್ಟಿವ್ ಆಗಿದ್ದೀರಾ, ಅಷ್ಟೇ ಯಂಗ್ ಆಗಿದ್ದೀರಾ. ವಾಟ್ ಈಸ್ ದ ಸೀಕ್ರೆಟ್ ಆಫ್ ಯುವರ್ ಲುಕಿಂಗ್ ಯಂಗ್ ಅಂತ ಕೇಳಿದೆ. ಏನೋ ತಪ್ಪಿದೆಯಾ ಸರ್ ನಂದು? ವಾಟ್ ಈಸ್ ದ ಸೀಕ್ರೆಟ್ ಆಫ್ ಲುಕಿಂಗ್ ಯಂಗ್ ಅಂದೆ. ಸೀಕ್ರೆಟಾ ಹೇಳ್ತೀನಿ ಕೇಳಿ, ನಿಮ್ಮ ಭಾಷಣಗಳೆಲ್ಲ ಹೇಳ್ಕೊಳ್ಳಿ. ಏನು ಹೇಳಿ ಸರ್? 3G ಆಸ್ ಮೈ ಸೀಕ್ರೆಟ್. ಈ 4G 5G ಅಂತೆಲ್ಲ ಬಂದಿದೆಯಲ್ಲ, 3G ಈಸ್ ಮೈ ಸೀಕ್ರೆಟ್ ಆಫ್ ಲುಕಿಂಗ್ ಯಂಗ್. ಇದನ್ನು ಫಾಲೋ ಮಾಡಿದ್ರೆ ಯಾರು ಬೇಕಾದ್ರೂ ಯಂಗ್ ಆಗಿ ಕಾಣಿಸ್ಬೋದು. ಏನು ಹೇಳಿ ಸರ್ ಅಂದೆ. ಮೊದಲನೇ G, ಗಾಡ್ಸ್ ಗ್ರೇಸ್. ನಮ್ಮ ಕೈಯಲ್ಲಿದೆ. ಆ ದೇವರು ಹೆಂಗೆ ಇಟ್ಟಿರ್ತಾನೋ ಆ ಥರ ಗಾಡ್ಸ್ ಗ್ರೇಸು. ದೇವರು ನನಗೆ 79 ವರ್ಷ ಆದ್ರೂ ಇನ್ನೂ ಆರೋಗ್ಯವಾಗಿ ಇಟ್ಟಿದ್ದಾನೆ. ಆ ಗಾಡ್ಸ್ ಗ್ರೇಸ್ ಅಷ್ಟೇ ಮೊದಲನೇ G. ಎರಡನೇ G ಯಾವುದು ಅಂದೆ, ಗಾಡೆಸ್ ಗ್ರೇಸ್ ಅಂದರು. ಯಾರು ಅಂದರೆ ಅವನ ಹೆಂಡ್ತಿ ಅವಾಗ ನಾನು ಚೆನ್ನಾಗಿ ನೋಡಿಕೊಂಡು ಆರೋಗ್ಯ ಗಿರೋಗ್ಯ ಎಲ್ಲ ನೋಡಿಕೊಂಡು ಚೆನ್ನಾಗಿ ನೋಡ್ಕೋತಾಳೆ. ಅದರಿಂದ ಗಾಡೆಸ್ ಅವಳು. ಆ ಗಾಡೆಸ್ ಗ್ರೇಸು ಮತ್ತು ಗಾಡ್ಸ್ ಗ್ರೇಸಿಂದ ನಾನು ಹೆಂಗಾಗಿ ಕಾಣಿಸ್ತೀನಿ. ಬರಲಾ ಅಂದರು. ಒಂದು ನಿಮಿಷ ಸರ್, ಇನ್ನೇನಪ್ಪ ಅಂದರು. ಮೂರನೇ G ಹೇಳಲೇ ಇಲ್ವಲ್ಲ ಅಲ್ವಾ? ಮೂರನೇ G ಯಾವುದು ನಿಮ್ಮ ಸೀಕ್ರೆಟ್ ಆಫ್ ಲುಕಿಂಗ್? ಮೂರನೇ Gನೇ ಗೋದ್ರೇಜ್ ಅಂದರು. ಕರೆಕ್ಟಾ? ಸೊ ಹೀಗಿರುವಾಗ ನೀವು ಹೆಂಗೆ ವಯಸ್ಸು ಕಂಡುಹಿಡಿಯೋಕ್ಕಾಗತ್ತೆ? ಯಾರು ಹೆಂಗೋ ಏನೋ ಗೊತ್ತಾಗಲ್ಲ, ವಯಸ್ಸು ಕಂಡುಹಿಡಿಯೋಕ್ಕಾಗಲ್ಲ. ಆದ್ದರಿಂದ ಓಲ್ಡ್ ಏಜು. ಸೊ ಬೀಚಿ ಆಯಿತಾ? ಬೀಚಿ ಆದ ತಕ್ಷಣ ಶಿವರಾಮ್ ಕಾರಂತರು ಬೆಂಗಳೂರಲ್ಲಿ ಒಂದು ಮಣಿಪಾಲ್ ಆಸ್ಪತ್ರೆ ಇದೆ. ಅದು 8ನೇ ಫ್ಲೋರಲ್ಲಿ ಇವರ ಪರಿಚಯದವ್ರು ಯಾರೋ ಒಬ್ಬರಿಗೆ ಹಾರ್ಟ್ ಆಪ್ರೇಷನಾಗಿ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿಂದ ಬಂದಾಗ ಶಿವರಾಮ್ ಕಾರಂತರು ಅವ್ರನ್ನ ವಿಸಿಟ್ ಮಾಡಬೇಕು ಅಂತ ಕಾರಲ್ಲಿ ಕರ್ಕೊಂಬಂದ. ಇವ್ರಿಗೆ ಆಗಲೇ 94 95 ಆಗಿದೆ ವಯಸ್ಸು ಶಿವರಾಮ್ ಕಾರಂತರಿಗೆ. 95 ವಯಸ್ಸಿನ ಶಿವರಾಮ್ ಕಾರಂತರು ಅವ್ರಿಗೆ ಅಸಿಸ್ಟೆಂಟ್ ಹುಡುಗ ಕರ್ಕೊಂಡೋಗಪ್ಪ, ಎಷ್ಟನೇ ವಾರ್ಡಲ್ಲಿದ್ದಾರೆ, 8ನೇ ಫ್ಲೋರಲ್ಲಿ ಅಂತ ಬಂದಾಗ ಕಾರಲ್ಲಿ ಇಳಿದು ಅವ್ರನ್ನ ಕರ್ಕೊಂಬಂದಿರೋ ಅವ್ರ ಸ್ಟೂಡೆಂಟು 38 ವಯಸ್ಸು, ಇವ್ರಿಗೆ 94. ಕಾರಿಂದ ಇಳಿತಾರೆ. ಎಷ್ಟನೇ ಫ್ಲೋರಲ್ಲಿದ್ದಾರಂತೆ? 8ನೇ ಫ್ಲೋರಲ್ಲಿದ್ದಾರೆ ಸರ್, 8ನೇ ಫ್ಲೋರಲ್ಲಿದ್ದಾರೆ. ಹೌದಾ, ಬಾ ಅಂದ್ಬಿಟ್ಟು ಈಗ ಅವ್ನು ಲಿಫ್ಟ್ ಕಡೆ ಕರ್ಕೊಂಡು ಹೋಗ್ತಾನೆ. ಇವರು ಸ್ಟೇರ್ಸ್ ಹತ್ಕೊಂಡು ಹೋಗ್ತಾಯಿದ್ದಾರೆ. ಶಿವರಾಮ್ ಕಾರಂತರು ಸ್ಟೇರ್ಸ್ ಹತ್ಕೊಂಡು 94 ವರ್ಷದವ್ರು ಅವರೇ ಹೋದರೆ 38 ವರ್ಷ ನಾನು ಲಿಫ್ಟಲ್ಲಿ ಬರ್ತೀನಿ ಸರ್ ಅಂತ ಹೇಳೋದು ಚೆನ್ನಾಗಿರಲ್ಲ. ಸರಿ, ಇವನು ಹತ್ಕೊಂಡು ಅವ್ರು ಟಾಕ್ ಅಂತ ಹತ್ಕೊಂಡು ಹೋಗ್ತಾ ಇದ್ದಾರೆ. ಇವನು ಅಂತ ಇವನು 38 ವಯಸ್ಸು ಹೋಗ್ತಾನೆ. 6ನೇ ಫ್ಲೋರ್ಗೆ ಹೋದ್ಮೇಲೆ ಅಲ್ಲಿ ನಿಂತ್ಕೊಂಡು ಒಂದು ಹೇಳಿದ್ರಂತೆ ಶಿವರಾಮ್ ಕಾರಂತರು ಆ ಹುಡುಗನಿಗೆ, ಪಕ್ಕದಲ್ಲಿರೋನಿಗೆ, ನಾವು ಲಿಫ್ಟಲ್ಲಿ ಬಂದರೆ ನಾವು ಮೇಲಕ್ಕೆ ಬಂದಿರೋದು ನಮಗೆ ಗೊತ್ತಾಗಲ್ಲಪ್ಪ. ಎಂಥ ಪಾಯಿಂಟ್ ನೋಡಿ, ಎಷ್ಟು ಅರ್ಥ ಇದೆ ಅದರೊಳಗೆ. ಅಂದರೆ ಬರೀ ಏಜ್ ಅಂತಲ್ಲ, ಲಿಫ್ಟಲ್ಲಿ ಬಂದರೆ ಅಂದರೆ ಇನ್ಯಾರ್ದೋ ಸಪೋರ್ಟೋ ಇನ್ಯಾರ್ದೋ ಸರ್ವಿಸ್ ಹೆಂಗೆ ಬಂದರೆ ನಾವು ಮೇಲೆ ಬಂದಿರೋದು ಗೊತ್ತಾಗಲ್ಲ, ನಿಜವಾದ ಹತ್ತಿದ್ರೇ ಗೊತ್ತಾಗೋದು. ಇಂಥ ಆ್ಯಟಿಟ್ಯೂಡ್ ಇಟ್ಕೊಂಡ್ರು ಶಿವರಾಮ್ ಕಾರಂತರು. 94ನೇ ಇಸ್ವಿನಲ್ಲಿ ಕೂಡ ಯಕ್ಷಗಾನ ಮಾಡ್ತಿದ್ದರು. ಲಾಸ್ಟ್ ಅಂದ ತಕ್ಷಣ ಇಲ್ಲಿ ನಾನು ಭಾಷಣ ಮುಗಿಸ್ತೀನಿ ಅಂತ ಯಾರು ಸಂತೋಷ ಪಡಬೇಡಿ. ನಾನು ಆವಾಗ ಲಾಸ್ಟ್ ಅಂತ ಇರ್ತೀನಿ. ನಾ ಕಸ್ತೂರಿ ಅಂತ ಒಬ್ಬರು ಸಾಹಿತಿ ಇದ್ದರು. ಅವರು ಡಿಕ್ಷನರಿ ಬರೆದಿದ್ದಾರೆ, ಅನರ್ಥ ಕೋಶ ಅಂತ ಬರೆದಿದ್ದಾರಲ್ಲ, ಅದರೊಳಗೆ ಕೊನೆಯದಾಗಿ ಅಂತ ಒಂದು ಪದ ಕೊಟ್ಟು ಅದರ ಅರ್ಥ ಏನು ಅಂತ ಬರೆದಿದ್ದಾರೆ. ಭಾಷಣಕಾರರು 5 ನಿಮಿಷಕ್ಕೊಂದ್ಸಲಿ ಇದನ್ನು ಹೇಳೋ ಅಂಥ ಪದ ಅಂತ ಕೊನೆಯದಾಗಿ ಅನ್ನೋದು. ಸೊ ಬೇಂದ್ರೆ ಕೊನೆಯದಾಗಿ. ಬೇಂದ್ರೆಗೂ 60 ವರ್ಷ ಆಯಿತು. ಬೇಂದ್ರೆ 60 ವರ್ಷ ಆಯಿತು, ಕೂತ್ಕೊಂಡು ಪದ್ಯ ಬರೀತಾಯಿದ್ರು ಅವ್ರ ಪಾಡ್ಗವರು. ಇನ್ಯಾರೋ ಒಬ್ಬ ಬಂದ ನೆಗೆಟಿವ್ ಆಗಿ ಹೇಳ್ತಾರೆ. 60 ವರ್ಷ ಆದಮೇಲೆ ನೆಗೆಟಿವ್ ಆಗಿ ತಾನೇ ಎಲ್ಲರೂ ಹೇಳೋದು, ಮಾತಾಡ್ಸೋದು. 60 ವರ್ಷ ಆಯ್ತು. ನಮಸ್ಕಾರ ಮಾಸ್ಟ್ರ. ನಮಸ್ಕಾರಪ್ಪ, ಏನು ಸಮಾಚಾರ, ಹೆಂಗದಿ? ಆರಾಮಿದ್ದೇನೆ ಸರ್, ನೀವು ಹೆಂಗಿದ್ದೀರಿ ಸರ್? ನನಗೇನಾಗದ ಅಂತರು. ಅಲ್ಲ, ಇದು 60 ವರ್ಷ ಆಯ್ತಂತೆ. 60 ವರ್ಷ ಆಯ್ತಂತೆ. ಏನು 60 ವರ್ಷ ಅಂದರೆ? ಆಯ್ತಲ್ಲ, 60 ವರ್ಷ ಅಂದರೆ ಅರಳು ಮರಳು ಅಂದ. ಕರೆಕ್ಟಾ? 60 ವರ್ಷ ಅಂದರೆ ಅರಳು ಮರಳು. ತಮ್ಮ ಕೊಡು, 60 ವರ್ಷ ಅಂದರೆ ಅರಳು ಮರಳು ಅಲ್ಲೋ, ಮರಳಿ ಅರಳು ಅಂತ. ಎಂಥ ಪಾಯಿಂಟ್ ನೋಡಿ, ಇಂಥ ಪ್ಲಸ್ ಪಾಯಿಂಟ್. ಮರಳಿ ಅರಳು, ಸೆಕೆಂಡ್ ಇನ್ನಿಂಗ್ಸು ಅದು ಆಗ್ತದೆ. 60 ವರ್ಷ ಆಯಿತು ಒಂದು ಕಡೆ.
ಅದು ಹೆಂಗೆ ಅಂದರೆ ನಮ್ಮ ಮೊಬೈಲು ಇದರೊಳಗೆಲ್ಲ ಫಾರ್ಮ್ಯಾಟ್ ಅಂತ ಮಾಡ್ತೀವಲ್ಲ, ಹಳೆಯ ಫೈಲ್ಗಳೆಲ್ಲ ಹಾಕಿ ಅದನ್ನು ಫಾರ್ಮ್ಯಾಟ್ ಮಾಡಿಬಿಟ್ಟು ತಿರ್ಗಾ ಹೊಸದಾಗಿ ರೀಇನ್ಸ್ಟಾಲ್ ಮಾಡೋದು, ಹೊಸ ಹೊಸ ಸಬ್ಸಿಡಿಗಳು, ಅದು ಇನ್ನೂ ಸ್ಪೀಡ್ ಜಾಸ್ತಿ ಆಗುತ್ತಂತ ಅವಾಗ. ಎಷ್ಟೋ ಜನ ಮುದುಕರನ್ನೆಲ್ಲ ನೋಡಿದ್ದೀರ ನೀವು, ಭಾಳ ಯೌವನದಲ್ಲಿ ಇರೋದಕ್ಕಿಂತ ಸ್ಪೀಡಾಗಿರ್ತಾರೆ ಏನು ಸರ್. ಆಮೇಲೆ ಇದು ಪಾಯಿಂಟ್ ಇರೋದ್ರಿಂದ ಆ್ಯಕ್ಚುಲಿ ಸರ್ ನೀವು ಇಷ್ಟು ಕೇಳಿದ್ರಿಂದ ಇಷ್ಟೊಂದು ಮಾತಾಡಬೇಕಾಯ್ತು. ಯಾಕೆಂದರೆ ಏಜು ಗೊತ್ತಾಗಲ್ಲ, ಫಿಸಿಯಾಲಜಿಕಲ್ ಏಜ್, ಬಯೋಲಾಜಿಕಲ್ ಏಜ್ ಆ್ಯಂಡ್ ಸೈಕಲಾಜಿಕಲ್ ಏಜು. ಆದ್ದರಿಂದ ಮನುಷ್ಯನಿಗೆ ಏಜ್ ಅನ್ನೋದು ಅದು ಚಾಯ್ಸು, ನಮಗೆ ಎಷ್ಟು ಬೇಕೋ ಅಷ್ಟು ನಾವು ತೊಗೋಬೋದು. ತೊಗೊಂಡ್ರಿ ಡಾಕ್ಟ್ರು ಒಂದು ಮಾತು ಭಾಳ ಚೆನ್ನಾಗಿ ಹೇಳಿದ್ರು, ನಂಗೆ ಭಾಳ ಇಷ್ಟ ಆಯಿತು. ಔಷಧ ಕಹಿ, ನಗು ಅನ್ನೋದು ಸಿಹಿ. ಎಂಥ ಬ್ಯೂಟಿಫುಲ್ ಅಲ್ವಾ. ಅವ್ರಿಂದ ಜ್ಞಾಪಕ ಬಂತು ಅವಾಗ ಹೇಳ್ತಿದ್ದಾಗ, ರಾಶಿ ಅಂತ ನಮ್ಮಲ್ಲಿ ಒಬ್ಬ ಡಾಕ್ಟ್ರ್ ಇದ್ದರು, ಡಾಕ್ಟರ್ ಎಂ ಶಿವರಾಮ್ ಅಂತ, ಸಿಕ್ಕಾಪಟ್ಟೆ ಹಾಸ್ಯ ಪ್ರಜ್ಞೆ. ಅವ್ರದ್ದು ನಿಜವಾಗಲೂ ಹ್ಯೂಮರ್ ಇಸ್ ದಿ ಲಾಫ್ಟರ್ ಇಸ್ ದಿ ಬೆಸ್ಟ್ ಮೆಡಿಸಿನ್ ಅಂತ ಹಿಂಗೆ ಅಂತಾರಲ್ಲ, ನಗು ಔಷಧ. ಅದನ್ನು ಪ್ರಾಕ್ಟಿಕಲ್ಲಾಗಿ ಅವ್ರು ತೋರಿಸ್ತಾ ಇದ್ದೀವಿ. ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ನಡೆದು ಆ್ಯಕ್ಟಿಂಗ್ ಮಾಡಿ. ಅವ್ರದ್ದು ಒಂದು ಕ್ಲಿನಿಕ್ಕು, ಆ ಕ್ಲಿನಿಕ್ಕಲ್ಲಿ ಈ ಬೆಂಗಳೂರಲ್ಲಿ ಒಂದು ಕಡೆ ಕ್ಲಿನಿಕ್ಕು, ಆ ಕ್ಲಿನಿಕ್ಕಲ್ಲಿ ಒಳಗಡೆ ಇವ್ರದ್ದು ಚೇಂಬರ್ಸ್. ಈ ಕಡೆ ಎಲ್ಲ ಪೇಷಂಟ್ಸ್ ಎಲ್ಲ ಕೂತ್ಕೊಂಡಿದ್ದಾರೆ, ಬೆಂಚ್ ಮೇಲೆ ಅವರೆಲ್ಲ ಕೂತ್ಕೊಂಡಿದ್ದಾರೆ. ಆವಾಗ ಹಿಂದಿನ ಕಾಲದಲ್ಲಿ ಈ ಟ್ಯಾಬ್ಲೆಟು, ಕ್ಯಾಪ್ಸುಲು, ಇಂಜೆಕ್ಷನ್ ಬದಲು ಈ ಲಿಕ್ವಿಡ್ ಅಂತ ಬರ್ತಿತ್ತಲ್ಲ, ಒಂದು ಮಿಕ್ಸ್ಚರ್ ಅಂತ. ಹೌದು, ಮಿಕ್ಸ್ಚರ್. ಅದನ್ನು ಬಾಟ್ಲ್ ನಾವೇ ತೊಗೊಂಡೋಗ್ಬೇಕು, ಮನೆಯಿಂದ ನಾವೇ ಬಾಟ್ಲ್ ತೊಗೊಂಡೋಗ್ಬೇಕು. ಅವರು ಅದನ್ನು ಫಿಲಪ್ ಮಾಡಿ ಡೋಸೇಜ್ ಎಲ್ಲ ಹಾಕೊಟ್ಟು ಬೆಳಗ್ಗೆ ಮತ್ತು ಇರ್ತಾನೆ ಸಿಸ್ಟಮ್ಮು. ಬಾಟ್ಲ್ ನಾವೇ ತೊಗೊಂಡೋಗ್ಬೇಕು, ಈ ಥರ ಸಿಸ್ಟಮ್ಮು. ಇಲ್ಲೆಲ್ಲ ಒಂದು 7-8 ಜನ ಪೇಷಂಟ್ ಕೂತಿದ್ದಾರೆ, ಈ ಕಡೆ ಆ ಕಡೆ. ಈ ಸೀನ್ ಇಮ್ಯಾಜಿನ್ ಮಾಡ್ಕೋಬೇಕು ನೀವು. ಈ ಕಡೆ ಎಲ್ಲ ಪೇಷಂಟ್ ಹೆಂಗೆ ಕೂತಿರ್ತಾರೆ, ಒಬ್ಬರು ಕೆಮ್ತ ಅಲ್ಲ ಆಕ್ಷಿ ಅಂತ ತಲೆ ಹಿಂಗೆ ಇಟ್ಕೊಂಡು ಹಿಂಗಂತ ಕೂತಿರ್ತಾರೆ. ಈ ಥರ ತಾನೇ ಪೇಷಂಟ್ ಡಾಕ್ಟ್ರ್ ನೋಡ್ಬೇಕಾದ್ರೆ ಈ ಥರ ಎಲ್ಲ ಕೂತಿದ್ದಾರೆ ಒಳಗಡೆ. ಪಕ್ಕದಲ್ಲೇ ಕೇಳಿಸೋ ಹಂಗೆ ಚೇಂಬರ್ಸ್. ಇಬ್ಬರು ಬ್ರಾಹ್ಮಣ ಮುತ್ತೈದೆಯರು. ಇದು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಹೋತ್ಸವ ಅಂದರೆ ಹತ್ತಿರದಲ್ಲೇ ಇದೆ. ಇವರು ಕ್ಲಿನಿಕ್ ಇರೋದು 2-3 ರೋಡಲ್ಲೇ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ನಡೀತಾ ಇದೆ. ರಾಯರ ಮಠ ಇದೆ. ಅಲ್ಲಿಂದ ಮುಗಿಸ್ಕೊಂಡು 3 ಜನ ಹೆಂಗಸರು ಬಂದರು ಇಲ್ಲಿ ಹೊಟ್ಟೆ ನೋಡ್ಕೊಂಡು. ಸರಿ ನೆಕ್ಸ್ಟ್ ಕಳ್ಸಪ್ಪ ಅಂದರು. ಇವರು 3 ಜನ ಹೊಟ್ಟೆನು ಹಿಂಗೆ ಹೋಗ್ತಾರೆ. ನಮಸ್ಕಾರ ಡಾಕ್ಟ್ರೆ, ಬನ್ನಿಮ್ಮ ಕೂತ್ಕೊಳ್ಳಿಮ್ಮ, ಏನು ಸಮಾಚಾರ ಅಂತ ಹಿಂಗೆ ಕೇಳಿದ್ರು. ಇನ್ನೂ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿಲ್ಲ, ಇಲ್ಲೆಲ್ಲ ಇದೆಯಲ್ಲ ಸೀನು. ಏನು ಸಮಾಚಾರ ಅಂದರು. ಡಾಕ್ಟ್ರೇ ಸಿಕ್ಕಾಪಟ್ಟೆ ಹೊಟ್ಟೆನು ಏನೋ ಉಬ್ಬರಿಸ್ಕೊಂಬರಂಗೆ ಆಗ್ತಾಯಿದೆ, ರಾಯರ ಆರಾಧನೆ ಅಂತ ಚೆನ್ನಾಗಿ ಬಿಸಿಬೇಳೆ ಹುಳಿಯನ್ನು ತಿಂದ್ಬಿಟ್ಟಿದ್ದೀರಾ ಅಂತ ಕಾಣುತ್ತೆ ಅಂದರು. ಹಂಗೆ ಅಂದ ತಕ್ಷಣ ಇವ್ರ ಮನಸ್ಸಿನಲ್ಲಿ ಏನಿದೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಿಂಗೆ ಅಂತಿದ್ದವರು ಸ್ವಲ್ಪ ಮುಖ ಅರಳಲ್ವ. ಇದು ಒಂದು ಡೈಲಾಗ್ಗೇ ಎಷ್ಟು % ಕ್ಯೂರ್ ಆಯ್ತು? ಈಗ 5% ಕ್ಯೂರ್ ಆಗೋಯ್ತು. ಸರಿ, ಹೊಟ್ಟೆ ತೊಗೊಳ್ಳಿ, ಉಸಿರು ನಿಧಾನ ತೊಗೊಳ್ಳಿ. ಇದೆಲ್ಲ ಆಯಿತು. ಇದೆಲ್ಲ ಆದಮೇಲೆ ಸರಿ ಬರ್ಕೊಡ್ತೀನಿ, ಏನಾಗಲ್ಲ, ನಾಳೆ ಸರಿ ಆಗ್ತೀರ ಹೋಗಿ. ಆಮೇಲೆ ಬಾಟ್ಲ್ ತಂದಿದ್ದೀರಾ? ಅಯ್ಯೋ ಬಾಟ್ಲ್ ತರೋದೇ ಮರ್ತೋಯ್ತಲ್ಲ ಸರ್. ಮರ್ತೋಯ್ತಲ್ಲ ಡಾಕ್ಟ್ರೇ. ಮತ್ತೇನಿಲ್ಲ, ಅರಶಿನ ಕುಂಕುಮಕ್ಕೆ ಬಂದಿದ್ದೀರಾ ಅಂದರು. ಎಷ್ಟು % ವಾಸಿ ಆಗಿರ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸರಿ ಬಾಟ್ಲ್ ಕೊಡಿ, ನಮ್ಮ ಗಿರಿ ಕೊಡ್ತಾನೆ, ನಾಳೆ ತಂದು ಕೊಟ್ಬಿಟ್ಟು ಹೋಗಿ, ಆಯಿತಾ? ಇಲ್ಲಿ ಇದು ಇಷ್ಟು ಸೀನು. ಇದು ಹಿಂಗೆ ಆದ ತಕ್ಷಣ ಈ ಡೈಲಾಗ್ಗಳು ಆಗ್ತಾ ಇರೋದು ಪಕ್ಕದಲ್ಲಿರೋರು ಕೇಳಿಸ್ತಾ ಇದೆಯಾ? ಇಲ್ಲಿರೋರಿಗೆಲ್ಲ. ಇಲ್ಲಿಂದ ಹೊರಗೆ ಬರುವಾಗ ಇವರು ಒಳಗಡೆ ಹೆಂಗೆ ಹೋದ್ರು ಸಿಚುವೇಶನ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಿಂಗೆ ತಾನೇ ಹೋಗಿದ್ದು. ಬರುವಾಗ ನಗ್ತಾ ಬರ್ತಾ ಇದ್ದಾರೆ ಮುತ್ತೈದೆಯರು. ಔಷಧಿ ಎಷ್ಟು ತೊಗೊಂಡೇ ಇಲ್ಲ ಇನ್ನು. ಔಷಧಿ ತೊಗೊಳಕ್ಕೆ ಮುಂಚೆನೇ ಹಿಂಗೆ ಇವರಿಬ್ಬರಿಗಾದಾಗ ಇವರೆಲ್ಲ ಇದ್ರಲ್ಲ ಕೆಮ್ಮು ನೆಗಡಿ, ಇವರು ಒಳಗೆ ಹೋಗಿಲ್ಲ, ಆಗಲೇ ಒಂದು 10% ವಾಸಿ ಆಗಿರಲ್ವ. ಇನ್ನು ನಗ್ತಾ ಬರ್ತಾ ಇರೋದು ನೋಡಿದ್ರೆ ಇದು ಟ್ರೀಟ್ಮೆಂಟ್ ಅಂತ. ಲಾಫ್ಟರ್ ಇಸ್ ದಿ ಬೆಸ್ಟ್ ಮೆಡಿಸಿನ್ ಅಂತ ಯಾಕೆ ಅಂತಾರೆ ಅಂತಂದರೆ ಇಲ್ಲಿ ಭಾಳ ಇಂಪಾರ್ಟೆಂಟು. ಅದು ನಗು ಒಂದು ಇದ್ದುಬಿಟ್ರೆ ಭಾಳ. ಇಂಗ್ಲೀಷ್ನಲ್ಲಿ ಒಂದು ಮಾತು ಹೇಳ್ತಾರೆ, ಯು ಆರ್ ನಾಟ್ ಕಂಪ್ಲೀಟ್ಲಿ ಡ್ರೆಸ್ಡ್ ಅಪ್ ಅನ್ಲೆಸ್ ಯು ವೇರ್ ಎ ಸ್ಮೈಲ್. ಅನ್ಲೆಸ್ ಯು ವೇರ್ ಎ ಸ್ಮೈಲ್ ಅನ್ನೋದನ್ನು ನಾನು ಇದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದೆ. ಇದರಲ್ಲಿ ಏನು ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಪ್ರಾಸ ಇಲ್ಲ. ಪ್ರಾಸ ಇದೆಯಾ? ಪ್ರಾಸ ಇಲ್ಲ. ಯು ಆರ್ ನಾಟ್ ಕಂಪ್ಲೀಟ್ಲಿ ಡ್ರೆಸ್ಡ್ ಅಪ್ ಅನ್ಲೆಸ್ ಯು ವೇರ್ ಎ ಸ್ಮೈಲ್. ಕನ್ನಡದಲ್ಲಿ ಕೇಳಿ ಪ್ರಾಸ. ಪೂರ್ಣವಾಗಿಲ್ಲ ಇನ್ನೂ ನಿನ್ನ ದಿರಿಸು, ಪೂರ್ಣವಾಗಿಲ್ಲ ಇನ್ನೂ ನಿನ್ನ ದಿರಿಸು, ಮುಖದ ಮೇಲೆ ನಗೆಯೊಂದನ್ನು ಧರಿಸು. ಇದು ನಗೆಯೊಂದನ್ನು ಧರಿಸಿ ನಾವು ಒಳಗಡೆ ಹೋದಾಗ ಮಾತ್ರ ಇಡೀ ಪ್ರಪಂಚ ಭಾಳ ಚೆನ್ನಾಗಾಗತ್ತೆ ಅಂತ. ಭಾಳ ಚೆನ್ನಾಗಿ. ಅದಕ್ಕೆ ಸ್ಮೈಲ್ ಅಂತ ನನಗೆ ಇವಾಗ ನಾನು ಟ್ರೈನರ್, ನಾನು HR ಟ್ರೈನರು. ಆಲ್ ಇಂಡಿಯಾದಿಂದ ಆಫೀಸರ್ಸ್ ಎಲ್ಲ ಬರ್ತಾಯಿರ್ತಾರೆ ಒಂದು ಕಡೆ ಬೆಂಗಳೂರಿನಲ್ಲಿ. ಈ ಪಂಜಾಬು, ಗುಜರಾತು, ಮಲಯಾಳ, ಕೇರಳ, ತಮಿಳ್ನಾಡು ಇವರಿಗೆಲ್ಲ ಬರೀ ಇಂಗ್ಲೀಷಲ್ಲಿ ಹೇಳೋದಕ್ಕಿಂತ ಕೆಲವು ಸಲ ಅವ್ರವ್ರ ಭಾಷೆ ನೋಡ್ಕೊಂಡು ನಾನು ಬರ್ತಾಯಿರ್ತೀನಿ. ಈ ಸ್ಮೈಲ್ ಅನ್ನೋದು ನೋಡಿ ಎಷ್ಟು ಚೆನ್ನಾಗಿದೆ. ಸ್ಮೈಲ್ ಈಸ್ ಎ ವೆರಿ ಪವರ್ಫುಲ್ ಎಮೋಷನ್ ಅಂದ್ಬಿಟ್ಟು ನಾನು ಎಲ್ಲ ಭಾಷೆಯವ್ರಿಗೆ ಸ್ಮೈಲ್ ಅನ್ನೋಕ್ಕೆ ಕನ್ನಡದಲ್ಲಿ ಮುಗುಳ್ನಗೆ ಅಂತಾರೆ, ಕರೆಕ್ಟಾ? ತಮಿಳಿನಲ್ಲಿ ಪುನ್ನಗೈ ಅಂತಾರೆ, ತೆಲುಗುನಲ್ಲಿ ಚಿರನವು ಅಂತಾರೆ, ಹಿಂದಿನಲ್ಲಿ ಮುಸ್ಕುರಾನ ಅಂತಾರೆ. ಇಂಗ್ಲೀಷ್ನಲ್ಲಿ ಏನಂತಾರೆ ಅಂತ ಕೇಳ್ತೀನಿ ಅವ್ರಿಗೆ. ಇಂಗ್ಲೀಷ್ನಲ್ಲಿ ಏನನ್ಬೋದು? ಸ್ಮೈಲ್ ಇಂಗ್ಲೀಷೇ ಅಂದಾಗಲ್ವಾ? ಅಲ್ಲೇ ಇರೋದು ಮಜಾ. ಇಂಗ್ಲೀಷ್ನಲ್ಲಿ ಏನು ಗೊತ್ತಾ? ಸ್ಮೈಲ್ ಅನ್ನೋಕ್ಕೆ SMILE
ಸೇ ಮೋರ್ ಇನ್ ಲೆಸ್ ಎನರ್ಜಿ. ಹೆಂಗಿದೆ? ಸೇ ಮೋರ್ ಇನ್ ಲೆಸ್ ಎನರ್ಜಿ. ಜಾಸ್ತಿ ಎನರ್ಜಿ ಖರ್ಚು ಮಾಡ್ಕೊಳ್ದೇ ಎಷ್ಟೋ ವಿಷಯಗಳನ್ನೆಲ್ಲ ತಿಳಿಸ್ಬಿಡ್ಬೋದು ನಾವು ಒಂದು ಸ್ಮೈಲಿಂದ. ಅದಕ್ಕೆ ಆ ಸ್ಮೈಲಿಗೋಸ್ಕರನೇ ಹುಡುಗಿರ ಕಾಲೇಜ್ ಮುಂದೆ ಸಿಕ್ಕಾಪಟ್ಟೆ ಬೈಕ್ಗಳು ರಶ್ಗಳು ಅನ್ನೋದಿಗೆ ಓದಾಡ್ತಾ ಇರೋದು. ನಾವು ಬ್ಯಾಂಕರ್ಗಳು ಕೂಡ ಸರ್ವಿಸ್ ವಿತ್ ಎ ಸ್ಮೈಲ್ ಅಂತ ಹೇಳಿ ನೀವು ಅದೇ ಕೇಳಿದ್ದೀರಾ, ಒಂದು ಸ್ವಲ್ಪ ರಿಪೀಟ್ ಆದ್ರೂ ಅದನ್ನು ಸ್ವಲ್ಪ ಹೇಳ್ಬಿಡ್ತೀನಿ. ಡುಂಡಿರಾಜ್ದು ಒಂದು ಹಳೆಯ ಪದ್ಯ, ಅದು ಹೇಗೆ ಹುಟ್ಟಿತು ಅನ್ನೋದು, ಆ ಕವನ ಹುಟ್ಟಿದ ಕತೆ ಅನ್ನೋದು ನಿಮಗೆ ಹೇಳ್ಬಿಡ್ತೀನಿ. ನೀವೆಲ್ಲ ಡುಂಡಿರಾಜ್ ಒಂದು ಪದ್ಯ ಕೇಳಿದ್ದೀರಾ, ಅದು ಹುಟ್ಟಿದ ಕತೆ ನೋಡಿ. ನಾನು ಡುಂಡಿರಾಜು ಮತ್ತು ಇನ್ನೊಬ್ಬರು 3-4 ಜನ ಬ್ಯಾಂಕರ್ಸ್ ಒಂದು ಹೋಟ್ಲಲ್ಲಿ ಕಾಫಿ ಕುಡಿತಾ ಕೂತ್ಕೊಂಡಿದ್ವಿ. ಕಾಫಿ ಕುಡಿತಾ ಕೂತ್ಕೊಂಡಾಗ ಇದು ಬಂತು, ಹೆಂಗಿದೆ ನಿಮ್ಮ ಕಸ್ಟಮರ್ ಸರ್ವಿಸು? ಏನಪ್ಪ ನಗು ಅಂತ ಹೇಳ್ತಾರೆ, ಸರ್ವಿಸ್ ವಿತ್ ಎ ಸ್ಮೈಲ್ ಅಂತಾರೆ, ಹೆಂಗೆ ಮಾಡಬೇಕು ಹಿಂಗೆಲ್ಲ ಬರ್ಕೊಳ್ತಾಯಿದ್ರು. ಆವಾಗ ನಿಮ್ಮದು ಹಳೆ ಕತೆ ಗೊತ್ತಿದೆ. ಒಬ್ಬ ಹುಡುಗ ಹೋಗ್ತಾರೆ, ಕೌಂಟ್ರಲ್ಲಿ ಕ್ಯಾಶಿಯರ್ ಒಬ್ಬಳು ಕೂತಿಲ್ಲಂತೆ, ಅವಳು ಮುಖ ಯಾವಾಗಲೂ ಗಂಟು ಹಾಕ್ಕೊಂಡಿದ್ಲಂತೆ. ಬರೀ ಮುಖ ಗಂಟೇನು, ಮುಖನೂ ಗಂಟು ಜಡೆನೂ ಗಂಟು, ಮುಖನೂ ಗಂಟು ಜಡೆನೂ. 10 ಗಂಟೆಗೆ ಆಫೀಸ್ಗೆ ಹೋದ ತಕ್ಷಣ ಟೈ ಅಂತ ಡ್ರಾಯರ್ ಹೇಳಿದೆ, ನರಸಿಂಹಯ್ಯ ಎಲ್ಲಪ್ಪ ಸ್ಪಾಂಜು ಎಂಜಲೆಲ್ಲ ಹಾಕ್ಬೇಕಾ, ನಾನು ನೋಟ್ ಕೌಂಟ್ ಮಾಡಬೇಕಾ? ಸಾರಿ ಮೇಡಮ್ ಅಂತ. ಎಲ್ಲ ಪೆನ್ ಎಲ್ಲಪ್ಪ ಇಡ್ತೀನಿ ಮೇಡಮ್, ಪೆನ್ ಕೂಡ ತರಕ. ಹಿಂಗೆ ಎಲ್ಲರನ್ನೂ ಬೈಕೊಂಡು ಮುಖ ಗಂಟು ಹಾಕ್ಕೊಂಡು ಈ ಥರ ಇದ್ಲು. 10 ಗಂಟೆ 10:30 ಇದ್ದಾಗ ಟೋಕನ್ ನಂಬರ್ 84, ಟೋಕನ್ ನಂಬರ್ 54. ಆವಾಗ ಡಿಜಿಟಲ್ ಇನ್ನೂ ಬಂದಿರಲಿಲ್ಲ. ಸೊ ಇದು ಟೋಕನ್ನು ಇವ್ನು ತೊಗೊಂಡೋಗಿ ಇಟ್ಟ, ಅವಳು ಚೆಕ್ ಕೊಟ್ಟ, ಹಿಂದ್ಗಡೆ ಟೋಕನ್ ನಂಬರ್ 84, ಹಿಂದ್ಗಡೆ ತೊಗೊಂಡು ತಿರುಗಿ ನೋಡ್ತಾಳೆ, ಸಿಗ್ನೇಚರ್ ಇಲ್ಲ. ಇಲ್ಲಿ ಹಿಂದ್ಗಡೆ ಸಿಗ್ನೇಚರ್ ಯಾರು ನಿಮ್ಮ ತಾತ ಮಾಡ್ತಾರೇನ್ರಿ ಅಂದ್ಲು. ಇಲ್ಲ ಮೇಡಮ್ ನಮ್ಮ ತಾತ ಸತ್ತೋಗಿದ್ದಾರೆ, ನಾನೇ ಮಾಡ್ತೀನಿ. ಇವನು ಹಿಂಗೆ ಸರಿ. ಅವನು ಕಸ್ಟಮರ್ ಎಲ್ಲರಿಗೂ ಇದು ಬೇಜಾರಾಗಿ, ಏನೇ ಇಂಥ ಕಸ್ಟಮರ್ನ ಟೆಲ್ಲರ್ನ ಕ್ಯಾಶಿಯರ್ನ ಪೋಸ್ಟ್ ಮಾಡಿದ್ದಾರೆ, ಸ್ಟ್ರೈಟ್ ಅವೇ ಮ್ಯಾನೇಜರ್ ಹತ್ರ ಕಂಪ್ಲೇಂಟ್ ಮಾಡೋಕ್ಕೆ ಹೋದ. ಬಾಗಿಲು ತೆಗೆದ. ಮ್ಯಾನೇಜರ್, ಮೇ ಕಮಿನ್ ಸರ್? ಎಸ್ ಪ್ಲೀಸ್ ಕಮಿನ್. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಸರ್ ವೇರ್ ಇಸ್ ದಿ ಕಂಪ್ಲೇಂಟ್ ರಿಜಿಸ್ಟರ್? ಯಾಕೆ ಏನು ಸಮಾಚಾರ? ಕಂಪ್ಲೇಂಟ್ ರಿಜಿಸ್ಟರ್, ಐ ವಾಂಟ್ ಟು ರಿಜಿಸ್ಟರ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಯುವರ್ ಕ್ಯಾಶಿಯರ್. ಅಲ್ಲ ಏನು ದುಡ್ಡು ಕಡಿಮೆ ಕೊಟ್ಟಿದ್ದಾಳ, ಏನು ತೊಗೊಂಡಿಲ್ವಾ, ಏನು ಸಮಾಚಾರ? ಏನು ಸರ್ ಮುಖ ಯಾವಾಗಲೂ ಗಂಟು ಹಾಕ್ಕೊಂಡಿರ್ತಾಳೆ, ಮುಖದಲ್ಲಿ ಒಂದು ಕಡೆ ಒಂದು ಸ್ಮೈಲ್ ಇಲ್ಲ ಅವಳಿಗೆ ಅಂತ ಹುಡುಗಿರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದೀರಲ್ಲ, ಪೋಸ್ಟ್ ಮಾಡಿದ್ದೀರಲ್ಲ ಸರ್. ರೀ ಮಿಸ್ಟರ್, ಅಲ್ಲಿ ಬೋರ್ಡ್ ಹಾಕಿದ್ದೀವಿ ನೋಡಿ, ಏನು ಹತ್ರ ಹೋಗಿ ನೋಡಿ, ನಗದು ಅಲ್ಲ ನಗದು. ಇದು ಫ್ಲ್ಯಾಶ್ ಬ್ಯಾಕು. ಇದನ್ನು ಡಿಸ್ಕಸ್ ಮಾಡಿದ್ವಿ. ತಕ್ಷಣ ಡುಂಡಿರಾಜು ವೆರಿ ಗುಡ್, ಭಾಳ ಚೆನ್ನಾಗಿದೆ ಅಂತ ಒಂದು ಪೆನ್ ತೊಗೊಂಡು ಅಲ್ಲೇ ಚೀಟಿ ಮೇಲೆ ಒಂದು ಪದ್ಯ ಬರೆದುಬಿಟ್ರು. ಕೌಂಟರಿನ ಕನ್ಯೆಯ ಮುಖದಲ್ಲಿ ನಗು ಹುಡುಕಿದರೂ ಸಿಗದು, ಅದಕ್ಕೆ ಹಾಕಿದ್ದಾರೆ ಬೋರ್ಡು, ಅದು ನಗದು. ಇದು ಪ್ರಪಂಚದಲ್ಲೆಲ್ಲ ಪಾಪ್ಯುಲರ್ ಆಗೋಯ್ತು. ಇದಾದ ಮೇಲೆ 2ನೇ ಸೀಕ್ವೆನ್ಸ್ ಇದೆ, 2ನೇ ಇನ್ನಿಂಗ್ಸು. ಆಮೇಲೆ ಏನಾಯಿತು ಗೊತ್ತಾ, ಹಿಂಗೆ ನಡೀತಾ ಇತ್ತು. ಈ ಅಪ್ಪನಿಗೆ ಒಂದು ಸ್ವಲ್ಪ ವರ್ಷ ಆದಮೇಲೆ ಇವರ ಮ್ಯಾನೇಜರ್ ಇದ್ದಾನಲ್ಲ ಅವನು ಟ್ರಾನ್ಸ್ಫರ್ ಹೋಗಿ ಸಮ್ ಅದರ್ ನ್ಯೂ ಮ್ಯಾನೇಜರ್ ಕೇಮ್ ಅಂಡ್ ಟುಕ್ ಚಾರ್ಜ್. ಮಿಕ್ಕಿದ್ದೆಲ್ಲ ಸೀನ್ ಅದೇ, ಮ್ಯಾನೇಜರ್ ಅಲ್ಲೇ ಕೂತಿದ್ದಾನೆ, ಇದೆಲ್ಲ ಸೀನ್ ಅದೇ. ಯಾರು? ಅದೇ ಹುಡುಗಿ, ಮುಖ ಗಂಟು ಜಡೆ ಗಂಟು, ಮುಖ ಯಾವಾಗಲೂ ಸಿಂಡ್ರಸ್ಕೊಂಡೇ ಇರ್ತಾರಲ್ಲ, ಹೆಸರು ಸಿಂಡ್ರಲ್ಲ ಅಂತ ನನಗೆ ಗೊತ್ತಿಲ್ಲ, ಸಿಂಡ್ರಲ್ಲ ಅಂತ ಒಬ್ಳಿದ್ಲಲ್ಲ. ಸೊ ಹಿಂಗೆ ಬರ್ತಾಯಿದ್ರೆ ಬೇರೆ ಕಸ್ಟಮರ್ಗಳು ಬರ್ತಾರೆ. ಟೋಕನ್ ನಂಬರ್ 54, ಟೋಕನ್ ನಂಬರ್ 84, ಇವಳದು ಅದೇ ಆ್ಯಟಿಟ್ಯೂಡು. ಯಾವ ಡಿನಾಮಿನೇಷನ್ ಬೇಕ್ರಿ, ನಿಮ್ಮ ತಾತ ಸೈನ್ ಮಾಡ್ತಾ ಎಲ್ಲ ಮಾಮೂಲು. ಈ ಬೇರೆ ಕಸ್ಟಮರ್ ಇದನ್ನೆಲ್ಲ ನೋಡ್ಬಿಟ್ಟು ಮ್ಯಾನೇಜರ್ಗೆ ಕಂಪ್ಲೇಂಟ್, ಮೇ ಕಮಿನ್ ಸರ್? ವೇರ್ ಇಸ್ ದಿ ಕಂಪ್ಲೇಂಟ್ ರಿಜಿಸ್ಟರ್? ಐ ವಾಂಟ್ ಟು ರಿಜಿಸ್ಟರ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಯುವರ್ ಕ್ಯಾಶಿಯರ್. ಕಂಪ್ಲೇಂಟ್ ಏನು ಬೇಡ, ಏನು ಸಮಾಚಾರ? ಕ್ಯಾಶ್ ಕೊಡಲಿಲ್ಲ, ದುಡ್ಡು? ಏನು ಸರ್ ಯಾವಾಗ ನೋಡಿದ್ರು ಮುಖ ಗಂಟು ಹಾಕ್ಕೊಂಡಿರ್ತಾಳೆ, ಒಂದು ಸ್ವಲ್ಪ ನಗುನೇ ಇಲ್ಲ ಅವಳ ಮುಖದಲ್ಲಿ ಅಂದಾಗ ಇವನು ನಗದು ಅಂತ ಹೇಳೋಂಗಿಲ್ಲ, ಇವನು ಬೇರೆ ಮ್ಯಾನೇಜರ್ ತಾನೆ ಅಲ್ವಾ? ಈ ಮನುಷ್ಯ ಏನು ಹೇಳದಂತೆ, ರೀ ಮಿಸ್ಟರ್, ಬ್ಯಾಂಕಿಗೆ ಬಂದಮೇಲೆ ನಿಮ್ಮ ಕೆಲಸ ಎಷ್ಟು ಅಷ್ಟು ಮಾಡ್ಕೊಂಡು ಹೋಗೋಕ್ಕಾಗಲ್ವೇನ್ರಿ ನಿಮಗೆ? ಯಾಕ್ರಿ ನಗಬೇಕು ಅವಳನ್ನು ನೋಡಿ, ಅವಳು ನಿಮ್ಮನ್ನು ನೋಡಿ ಅಂದ. ಇವನು ಅಲ್ಲ ಸರ್ ಯಾಕೆ ಅಂದರೆ ಅಂತ ಒದ್ದಾಡ್ತಾನೆ. ಮ್ಯಾನೇಜರ್ ಹೇಳದಂತೆ, ಈ ಬ್ಯಾಂಕಲ್ಲಿ ನನಗೆ 23 ವರ್ಷ ಸರ್ವಿಸ್ ಆಗಿದೆ ಈ ಬ್ಯಾಂಕಲ್ಲಿ, ನನ್ನನ್ನು ನೋಡೇ ಒಂದು ದಿವಸನೂ ನಕ್ಕಿಲ್ಲ ಇವಳು. ಇನ್ನಂಗಿದೆ, ನನ್ನನ್ನು ನೋಡೇ ಒಂದು ದಿವಸನೂ ನಕ್ಕಿಲ್ಲ, ನೀನು ಬಂದರೆ ನಕ್ಬಿಡ್ಬೇಕಾ? ಇದನ್ನು ನಾನು ಟ್ರೈನಿಂಗ್ನಲ್ಲಿ ಹೇಳುವಾಗ ಯಾರು ಕಲೀಗ್ಸ್ ಜೊತೆಗೆ ಕಾರ್ಡಿಯಲ್ಲಾಗಿರಲ್ವೋ ಅವ್ರು ಕಸ್ಟಮರ್ ಜೊತೆಗೂ ಇರಲ್ಲ ಅಂತ ಕಸ್ಟಮರ್ ರಿಲೇಷನ್ಶಿಪ್ ಬಗ್ಗೆ ಹೇಳ್ತಾರೆ. ಸರಿ, ಇವಾಗ ಇದನ್ನು ಕೇಸ್ ಆಗಲಿಲ್ಲಲ್ಲ, ನಿಮ್ಮನ್ನು ನೋಡಿ ನಗಲಿಲ್ಲ ಅಂದರೆ ನಿಮ್ಮ ಮೂತಿ ಹಂಗಿರ್ಬೋದು ಅಂತ ಅವನು ಹೇಳಿರ್ಬೋದು. ಆದರೂ ಈ ಮ್ಯಾನೇಜರ್ ಏನಾದ್ರು ಆಯ್ತಪ್ಪ ನೀವೇನೋ ಕಂಪ್ಲೇಂಟ್ಗೊಳಗೆ ಬಂದಿದ್ದೀರಾ, ಯು ಆರ್ ಎ ವ್ಯಾಲ್ಯೂಡ್ ಕಸ್ಟಮರ್, ಯು ಆರ್ ಇಂಪಾರ್ಟೆಂಟ್ ಫಾರ್ ಅಸ್, ಬಟ್ ಸ್ಟಿಲ್ ಈಗ ಅಕಸ್ಮಾತ್ ನಾನು ಅವಳನ್ನು ಕರೆದು, ನೋಡಮ್ಮ ಇವ್ರು ಬಂದಾಗೆಲ್ಲ ನಗಬೇಕಂತೆ, ಇವ್ರು ಬಂದಾಗೆಲ್ಲ ಸ್ವಲ್ಪ ನಕ್ಬಿಡು ಅಂತ ಹೇಳಿದೆ ಅಂತ ಇಟ್ಕೊಳ್ಳಿ, ಏನು ಮಾಡ್ತೀರಾ ನೀವು ಅವಾಗ ಅಂತ ಕೇಳ್ದ. ಈ ಕಸ್ಟಮರ್ ಹೇಳ್ತಾನೆ, ಸಾರ್ ಅವಳು ನನ್ನನ್ನು ನೋಡಿ ನಕ್ಕಿದ್ರೆ ಒಂದೇ ಸಲ 10,000 ರೂಪೀಸ್ ವಿತ್ಡ್ರಾ ಮಾಡೋದು, ಡೈಲಿ 2,000 ವಿತ್ಡ್ರಾ ಮಾಡ್ಕೊಳ್ಳಿ. ಇದೇ ಅಲ್ವಾ ಬ್ಯಾಂಕರ್ ಕಸ್ಟಮರ್ ರಿಲೇಷನ್ಶಿಪ್ಪು? ಬಿಡು ಹೆಂಗಿದೆ ಆ ಸ್ಮೈಲು. ಅಲ್ಲೊಂದು ಕಡೆ ಇದ್ಬಿಟ್ರೆ ನಮ್ಗೆ ಎಲ್ಲಿ ಬೇಕಾದ್ರೂ ಸೇಲ್ ಆಗುತ್ತೆ. ಸೇ ಮೋರ್ ಇನ್ ಲೆಸ್ ಎನರ್ಜಿ.
ಕ್ಲಾಸಿಗೆ ಪಾಠ ಮಾಡ್ತಾರೆ ಸಾರಿ ಇಲ್ಲಿದ್ದಾರೆ ನಾಗರಾಜ್ ಸರ್ ಅವರು ಎಕನಾಮಿಕ್ಸು ನಾನು ಎಕನಾಮಿಕ್ಸಲ್ಲಿ ಓದಿದ್ದೆ ನಾನು. ನಮಗೊಬ್ಬರು ಸ್ಮಿತಾ ಅಂತ ಒಬ್ಬರು ಎಕನಾಮಿಕ್ಸ್ ಮೇಡಮ್ ಇದ್ದರು ಏನು ಸರ್, ಬೆಂಗಳೂರು ರೇಣುಕಾಚಾರ್ಯ ಕಾಲೇಜ್ ಸ್ಮಿತಾ ಅಂತಿದ್ರು. ಅವರನ್ನು ನಾನು ಇವತ್ತು ಮರೆಯಲ್ಲ. ಯಾಕೆ ಮರೆಯಲ್ಲ ಅಂತ ಹೇಳ್ತೀನಿ. ಅವರು ನಮ್ಗೆ ಎಕನಾಮಿಕ್ಸ್ ಪಾಠ ಮಾಡೋದು. ನನಗೆ ಆವಾಗ ಇಂಗ್ಲೀಷ್ ಸರಿಯಾಗಿ ಬರ್ತಾ ಇರಲಿಲ್ಲ. ನಾನು ಸೈನ್ಸ್ ಗ್ರ್ಯಾಜುಯೇಟು. ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ನಾನು ಹೈಸ್ಕೂಲ್ನಲ್ಲಿದ್ದಾಗ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಈ ಚಾರ್ಲ್ಸ್ ಡಾರ್ವಿನ್ನು ಇಲ್ಲ ಇವನು ಲಯನಲ್ ರಾಬಿನ್ ಈ ಥರದನ್ನು ಇದ್ದನು, ಇವರೆಲ್ಲ ಇದ್ದರು. ಸೊ ಹೋಗಿ ಕೂತ್ಕೊಂಡೆ ಎಕನಾಮಿಕ್ಸ್ ಏನಪ್ಪ ಹೊಸ ಸಬ್ಜೆಕ್ಟು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ದ ವರ್ಡ್ ಎಕನಾಮಿಕ್ಸ್ ಈಸ್ ಡಿರೈವ್ಡ್ ಫ್ರಮ್ 2 ಗ್ರೀಕ್ ವರ್ಡ್ಸ್ ಅಂದರು. ಈ ಗ್ರೀಕ್ ಎಲ್ಲ ಕಲಿಬೇಕಾ ನಾವು? ಇಕಾಸ್ ಆ್ಯಂಡ್ ನೋಮಾಸ್ ವಿಚ್ ಟುಗೆದರ್ ಫಾರಮ್ ಇಕಾನಮಿಯಾ ದ ಆರ್ಟ್ ಆಫ್ ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟ್. ಹೆಂಗಿದೆ ಸರ್ ಡೆಫಿನೇಷನು? ಕರೆಕ್ಟಾ? ಅದು ಕರೆಕ್ಟ್ ಅಲ್ವಾ? ದ ವರ್ಡ್ ಎಕನಾಮಿಕ್ಸ್ ಈಸ್ ಡಿರೈವ್ಡ್ ಫ್ರಮ್ 2 ಗ್ರೀಕ್ ವರ್ಡ್ಸ್ ಇಕಾಸ್ ಆ್ಯಂಡ್ ನೋಮಾಸ್ ವಿಚ್ ಟುಗೆದರ್ ಫಾರಮ್ ಇಕಾನಮಿಯಾ ದ ಆರ್ಟ್ ಆಫ್ ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟ್ ಅಂದರು. ಹತ್ತಿರಕ್ಕೆ ಏನು ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟ್ ಅಂದರೆ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋದು ಕಲಿಸ್ತಾರೆ ಅಂತ ಹಿಂಗೆ ಯೋಚನೆ ಮಾಡ್ತಾರೆ. ಕೊನೆಯಲ್ಲಿ ಎಕನಾಮಿಕ್ಸ್ ಅವ್ರು ಕಲಿತರು. ಅದಾದಮೇಲೆ ಲಯನಲ್ ರಾಬಿನ್ಸು, ಆಲ್ಫ್ರೆಡ್ ಮಾರ್ಷಲ್ಲು, ರಾಬಿನ್ ಆಡಮ್ ಸ್ಮಿತ್, ಇವತ್ತು ಕೂಡ ನಾನು ಇಬ್ಬರನ್ನ ಮರೆಯಲ್ಲ ಎಕನಾಮಿಕ್ಸಲ್ಲಿ. ಅಲ್ಲಿಂದನೇ ನನಗೆ ಕೆಲಸ ಸಿಕ್ಕಿದ್ದು ರಿಸರ್ವ್ ಬ್ಯಾಂಕಲ್ಲಿ. ಡೆಫಿನೇಷನ್ ಕೇಳಿದ್ರು, ಹೂ ಈಸ್ ದ ಫಾದರ್ ಆಫ್ ಮಾಡರ್ನ್ ಎಕನಾಮಿಕ್ಸ್? ಆಡಮ್ ಸ್ಮಿತ್ ಅಂದೆ. ಫಾಸ್ಟ್ ಗೆಟ್ ಟುಗೆದರ್ ಫಾಸ್ಟ್ ರಿಸರ್ವ್ ಬ್ಯಾಂಕಲ್ಲಿ ಕೆಲಸ ಕೊಡಿಸಿದ್ದು. ನನ್ನ ಲೈಫ್ನಲ್ಲಿ ಇಬ್ಬರು ನಾನು ಮರೆಯಲ್ಲ. ಒಂದು ಆಡಮ್ ಸ್ಮಿತ್ತು, ಇನ್ನೊಂದು ಮ್ಯಾಡಮ್ ಸ್ಮಿತಾ. ಅಲ್ವಾ? ಯಾರ್ಯಾರು ಹೆಂಗೆ ಕಲಿಸ್ತಾರೆ ಗೊತ್ತಾಗಲ್ಲ. ಸೊ ಇದು ಎಂಟೈರ್ ಲೈಫ್ ಇಸ್ ಎ ಯೂನಿವರ್ಸಿಟಿ ಹಂಗೆಲ್ಲ ಹೇಳೋದು ಈ ಕಾರಣಕ್ಕೋಸ್ಕರ ಕಾರಣಕ್ಕೆ ಪಾಠ ಮಾಡ್ತಾ ಇರೋದು. ಸೊ ಇದರಿಂದ ನಾವು ಲೈಫ್ನ ಆ್ಯಟಿಟ್ಯೂಡನ್ನ ಡೆವಲಪ್ ಮಾಡ್ಕೊಂಬಿಟ್ರೆ ನಾವು ಏಜ್ ಡಸ್ ನಾಟ್ ಮ್ಯಾಟರ್. ನಮ್ಮ ಇವರು ಬೇಂದ್ರೆ ಆಗಲಿ, ನಮ್ಮ ಮಿಕ್ಕಿದ ಸಾಹಿತಿಗಳೆಲ್ಲ ನಮ್ಗೆ ಕೊಡ್ತಾ ಇರೋದು ಯಾತಕ್ಕೆ? ಇವತ್ತು ನಡ್ಕೊಂಡು ಹಿಂಗೆ ಹೋಗ್ತಾ ಇರೋದು. ಅದನ್ನು ನಾವೆಲ್ಲ ಡೆವಲಪ್ ಮಾಡಿ. ನನಗೆ ಭಾಳ ಖುಷಿಯಾಗಿದ್ದು ನಿಮ್ಮ ಭೂಮಿಕಾದೊಳಗೆ ನಾನು ಡಾಕ್ಟ್ರನ್ನ ಕೇಳಿದೆ, ಇಲ್ಲೇನು ರೆಗ್ಯುಲರಾಗಿ ಆಧ್ಯಾತ್ಮಿಕ, ಭಗವದ್ಗೀತೆ, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಇದೆಲ್ಲ ನಮ್ಮ ಆಧ್ಯಾತ್ಮಿಕ ಇಲ್ಲ, ಓನ್ಲಿ ಕನ್ನಡ ನಾಡು ನುಡಿ. ಯಾವ ಥರ ಸಿಗುತ್ತೆ ಮೇಡಮ್? ಸೀನಿಯರ್ಸ್ ಅಂದ ತಕ್ಷಣ ಆಯ್ತು, ಇನ್ನೇನು ಊರು ಹೋಗು ಅನ್ನತ್ತೆ, ಕಾಡು ಬಾ ಅನ್ನತ್ತೆ. ರಾಮ ಕೃಷ್ಣ ರಾಗಿಗುಡ್ಡ ಅಂತ ಬೆಂಗಳೂರಲ್ಲೊಂದಿದೆ. ಅಲ್ಲಿ 300-400 ಜನ ರೆಗ್ಯುಲರ್ ಮೆಂಬರ್ಸು. ಪ್ರತಿ ದಿವಸ ಭಗವದ್ಗೀತೆ, ಭಾಗವತ ಅದರದ್ದೆಲ್ಲ ಉಪನ್ಯಾಸ ನಡೀತಾ ಇರುತ್ತೆ. ನನಗೂ 1-2 ದಿವಸ ಕರ್ಕೊಂಬಂದು ಆಧುನಿಕ ಭಗವದ್ಗೀತೆ. ಆಧುನಿಕ ಅಂದರೆ ಚೇಂಜ್ ಏನಿಲ್ಲ, ಅದು ಜನಗಳಿಗೆ ಅಪೀಲ್ ಆಗೋ ಥರ ಭಗವದ್ಗೀತೆ ಅಂತ ನಾನು ಮಾತಾಡಿದ್ದೆ. ಆವಾಗ ಅಲ್ಲಿ ನೋಡಿದ್ರೆ 20-25 ವರ್ಷದಿಂದ ಅದೇ ಸೆಟ್ ಆಫ್ 300 ಜನ ಬಂದು ಕೂತ್ಕೊಳ್ತಾರೆ. ಎಲ್ರಿಗೂ 70, 80, 90 ಈ ಥರ ವಯಸ್ಸು ಎಲ್ಲ ಕೂತ್ಕೊಂಡಿದ್ದಾರೆ. ಏನಂದಂತೆ ಕೃಷ್ಣ? ಅದಕ್ಕೆ ಅರ್ಜುನ ಏನಂದ? ಆಮೇಲೆ ಮೊನ್ನೆ ಸಂಜೆಯ ವಾಚ ಅಂತ ಹೇಳಿದರೆ, ವಾಚ ಕೆಟ್ಟೋಗಿದೆ ಹಿಂಗೆ ಅಲ್ಲಿ ಬರ್ತಾ ಇದೆ. ಆವತ್ತು ನಾನು ಹೋಗಿ ಕೂತ್ಕೊಂಡಿದ್ದೀನಿ. ಈ ಥರ ಇರೋರೆಲ್ಲ ಅವ್ರ ಮಧ್ಯದಲ್ಲಿ ಕರ್ಮಯೋಗ ಅಂತ ಭಾಷಣ ಮಾಡ್ತಾಯಿದ್ದಾರೆ. ಅವರು ಕರ್ಮಯೋಗ. ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ಭೋಜ್ಯಸಿ ಮಹಿಂ ತಸ್ಮಾತ್ ಉತ್ತಿಷ್ಟ ಕೌಂತೆಯ ಯುದ್ಧ ಕೃತನಿಶ್ಚಯ. ನಾನು ಹೋದಾಗ ಈ ಶ್ಲೋಕ, ಹತೋವಾ ಪ್ರಾಪ್ಸ್ಯಸಿ, ಸೋತೋದ್ರೆ ಸತ್ತೋದ್ರೆ ನೀನು ಸ್ವರ್ಗಕ್ಕೆ ಹೋಗ್ತೀಯ, ಗೆದ್ದರೆ ರಾಜ್ಯ ಸಿಗತ್ತೆ. ಆದ್ದರಿಂದ ಯುದ್ಧ ಅನ್ನೋ ಡಿಸೈಡ್ ಆಗಿದೆ. ಕರ್ಮ ಬಿಡಬೇಡ, ಹೊಡಿ, ಎದ್ದೇಳು, ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾನೆ. ಕೇಳಿಸ್ಕೊಳ್ತಾ ಇರೋರು 300 ಜನ. ಹೇಳೋಕ್ಕೆ ಆಗಲ್ಲ. ಇವಾಗ 70-80 ವರ್ಷ ಆದಮೇಲೆ ಇನ್ನೇನು ಕರ್ಮ ಮಾಡೋದು ಅಲ್ವ? ಕರ್ಮಯೋಗ ಯಾವ ವಯಸ್ಸಿನಲ್ಲಿ ಹೇಳಬೇಕು? 20-30 ವಯಸ್ಸಿನಲ್ಲಿ ತಾನೇ ಹೇಳ್ಬೇಕು ಮೇಡಮ್. ಇವ್ರು ಹೇಳಿದಾಗ ಏನು ನನಗೆ ಆಶ್ಚರ್ಯ ಆಯಿತು. ಅಲ್ಲಿ ಒಬ್ಬರು ಮುದುಕರನ್ನು ಕೇಳಿದೆ, ಏನು ಸರ್ ನೀವು ಎಷ್ಟು ವರ್ಷದಿಂದ ಕರ್ಮಯೋಗ ಇದೆ ಫಸ್ಟ್ ಟೈಮ್ ಅನ್ನೋ ಕೇಳ್ತಾರೆ. ಅಯ್ಯೋ 35 ವರ್ಷದಿಂದ ಕೇಳಿದೆ ಕರ್ಮಯೋಗ. ಎಲ್ಲ ಡೈಲಾಗ್ ಎಲ್ಲ ಹೇಳ್ಬಿಡ್ತೀನಿ ಕೇಳಿ. ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂದರೆ ಟಕ ಅಂತ ಹೇಳಿದ್ರು. ಮತ್ತು ಏನು ಅಲ್ಲ, ನಿಮ್ಗೆ ಹೇಳೋಕ್ಕಾಗಲ್ಲ. ನಿಮಗೆ ಅಂದರೆ ಯಾರಿಗೂ ಹೇಳೋಕ್ಕಾಗಲ್ಲ, ಏನಿಲ್ಲ. ಇನ್ನೇನು ಕರ್ಮ ಮಾಡೋದು? ನೀವು ರಿಟೈರ್ ಆಗೇ 20 ವರ್ಷ ಆಗಿದೆ. ಮಕ್ಕಳೆಲ್ಲ ಅಮೇರಿಕಾ ಅಲ್ಲಿ ಇಲ್ಲೆಲ್ಲ ಸೆಟ್ಲಾಗಿಬಿಟ್ಟಿದ್ದಾರೆ. ಇನ್ನೇನೂ ಇಲ್ಲ ಕರ್ಮ. ಮತ್ತು ಯಾಕೆ ಇಲ್ಲಿಗೆ ಬಂದು ಕೇಳ್ತೀರಾ ಅಂತಂದಾಗ, ಟೈಮ್ ಪಾಸ್ಗಪ್ಪ. ಮನೆಯಲ್ಲಿ ಹೆಂಡ್ತಿ ಸುಮ್ಮನೆ ಕೊತ್ತಂಬರಿ ಸೊಪ್ಪು ತೊಗೊಂಬನ್ನಿ, ತರಕಾರಿ ತೊಗೊಂಬನ್ನಿ, ಅರ್ಧ ಲೀಟ್ರ್ ಹಾಲು ತೊಗೊಂಬನ್ನಿ, ಎಲ್ಲಿ 50 ಗ್ರಾಮ್ ಎಕ್ಸ್ಟ್ರಾ ಎಲ್ಲಿ ಅಂತೆಲ್ಲ ಕೇಳ್ತಾಳೆ. ಸೊ ಅದಕ್ಕೆ ಇಲ್ಲಿ ಬಂದು ಟೈಮ್ ಪಾಸ್ ಮಾಡ್ಕೊಂಡು ಹೋಗೋ ಅಷ್ಟರೊಳಗೆ ಅವಳು ಅಡುಗೆ ಮಾಡಿ ಮಲ್ಕೊಂಡ್ಬಿಡ್ತಾಳೆ. ಆ ಹೆಂಡ್ತಿರು ಕೂಡ ಬಂದವ್ರಿಗೂ ಅವ್ರಿಗೂ ಅದೇ ಥರ. ಅವ್ರಿಗೆ ಇಲ್ಲಿ ಬಂದು ಸುಮ್ಮನೆ ಆವಾಗವಾಗ ಉಪ್ಪಿಟ್ಟು ಮಾಡಿಕೊಡು, ಇದು ಮಾಡಿಕೊಡು, ಪಕೋಡ ಮಾಡಿಕೊಡು, ಬಜ್ಜಿ ಮಾಡಿಕೊಡು ಅಂತಿಂಗೆಲ್ಲ. ಟಿ ಸುನಂದಮ್ಮ ಅಂತ ಒಬ್ಬರು ಸಾಹಿತಿ ಇದ್ರು ಗೊತ್ತಾ ನಿಮಗೆ? ಅವರು ಮಹಿಳಾ ಮಂಡಳಿಗೆ ಒಂದ್ಸಲ ಹೋದ್ರಂತೆ. ಟಿ ಸುನಂದಮ್ಮ ಅಂತ ಭಾಳ ದೊಡ್ಡ ಹಾಸ್ಯ ಸಾಹಿತಿ. ಮಹಿಳಾ ಮಂಡಳಿನಲ್ಲಿ ಮೀಟಿಂಗ್ ನಡೀತಾ ಇದೆ. ಮಹಿಳಾ ಮಂಡಳಿ ಕೂತ್ಕೊಂಡು ಹಿಂಗೆ ಮೀಟಿಂಗ್ ಮಾಡ್ತಾಯಿದ್ದಾರೆ. ಇವರು ಬ್ಯಾಗ್ ಇತ್ತು, ದೊಡ್ಡ ವ್ಯಾನಿಟಿ ಬ್ಯಾಗು. ಅಕ್ಷಿ ಅಂತ ಒಂದು ಸೀನ್ ಬಂತು.
ಆ್ಯಕ್ಷನ್ ಸೀನ್ ಬಂದ ತಕ್ಷಣ ಮೂಗು ಒರೆಸ್ಕೊಳ್ಳೋಕ್ಕೆ ವ್ಯಾನಿಟಿ ಬ್ಯಾಗ್ ಜಿಕ್ ಅಂತ ಜಿಪ್ ಎಳೆದು ಹಿಂಗೆ ತೊಗೊಳಕ್ಕೆ ಅಂತ ಬ್ಯಾಗ್ ಖರ್ಚಿಪ್ ತೊಗೊಳಕ್ಕೆ ಅಂತ ಹಿಂಗೆ ಹೋಗ್ತಾರೆ. ಹಲ್ ಸೆಟ್ ಕೆಳಗೆ ಬಿದ್ದಾಯ್ತಂತೆ. ಹಲ್ ಸೆಟ್ ಕೆಳಗೆ ಬಿದ್ದಾಗಿ ಪಕ್ಕದಲ್ಲಿರೋ ಇನ್ನೊಬ್ಬರು ಕಾಮಾಕ್ಷಮ್ಮ ಅನ್ನೋರು ಈ ಹಲ್ ಸೆಟ್ಟನ್ನು ಅವ್ರಿಗೆ ಸುನಂದಮ್ನವ್ರು ಕೊಟ್ಟು, ಏನು ಸುನಂದಮ್ನವರೇ ಇದು ಫಾಲ್ಸ್ ಸೆಟ್ ಈತ, ಇದು ಫಾಲ್ಸ್ ಸೆಟ್ಟಾ, ಇದು ಒರಿಜಿನಲ್ ಅಲ್ವಾ, ಇದು ಏನು ಹಲ್ ಸೆಟ್? ನಂದು ಒರಿಜಿನಲ್ ಇದು, ನಂದೇನಲ್ಲ. ಮತ್ತು ಇದು ಯಾರ್ದಿದು? ಇದು ನಮ್ಮ ಯಜಮಾನ್ರದ್ದು. ಏನಾಗಿದೆ, ಮನೆಯಲ್ಲಿ ಚಕ್ಲಿ ಕೋಡ್ಬಳೆ ಮಾಡಿಟ್ಟಿದ್ದೀನಿ, ಅವ್ರಿಗೆ ಹಲ್ಲಿಲ್ಲ, ಕೋಡ್ಬಳೆ ಮಾಡಿಟ್ಟಿದ್ದೀನಿ. ನಾನು ಬರೋ ಅಷ್ಟರೊಳಗೆ ಎಲ್ಲ ಖಾಲಿ ಮಾಡಿಬಿಡ್ತಾರೆ. ಅದಕ್ಕೆ ತೊಗೊಂಬಂದು ಅವ್ರಿಗೆ ಎಷ್ಟು ಬೇಕೋ ಅಷ್ಟು, ಒಂದು ಹಲ್ ಸೆಟ್ಟು, ಒಂದು ಚಕ್ಲಿ. ಹೆಂಗಿದೆ? ಇದನ್ನು ಕಳ್ಕೊಳ್ಳೋಕ್ಕೆ ಇಲ್ಲಿ ಬಂದು ಪುರಾಣ ಪ್ರವಚನ. ಹಾಂ ಅಲ್ವಾ? ಈ ಥರ ಕೆಲವು ಭಾಳ ಅದ್ಭುತವಾಗಿ ಹಲ್ ಸೆಟ್ ಇರಲಿ, ಹಲ್ಲು ನೋವಿನ ಬಗ್ಗೆ ನಮಗೆಲ್ಲ ಬಂದಿರ್ಬೋದು. ಪ್ರಪಂಚದೊಳಗೆ ನೋಡಿ, ನಿಮ್ಮಲ್ಲಿ ಎಷ್ಟು ಜನ ಹಲ್ಲು ನೋವು ಬಂದಾಗ ಹಿಂದೆ ಜ್ಞಾಪಿಸ್ಕೊಳ್ಳಿ, ಮುಂದೆ ಅಕಸ್ಮಾತ್ ಏನಾದ್ರು ಬರದೇ ಇರಲಿ, ಹಾಂ, ಅವಾಗ ನಾನು ಜ್ಞಾಪಿಸ್ಕೊಳ್ಳಿ. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಯಾವ ಕಾಯಿಲೆ ಬೇಕಾದ್ರೆ ತಡ್ಕೊಬೋದಪ್ಪ, ಈ ಹಲ್ಲಿನ ಕಾಯಿಲೆ ಮಾತ್ರ ತಡ್ಕೊಳಕ್ಕಾಗಲ್ಲ ಅಂತ ಎಲ್ಲ ಕಾಯಿಲೆ ಬಂದಾಗಲೂ ಹೇಳೋದು. ನೆಗಡಿ ಬಂದಾಗ, ಜ್ವರ ಬಂದಾಗ. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಸಮ್ ಡಿಸೀಸಸ್ ಆರ್ ಫಿಸಿಕಲ್, ಸಮ್ ಆರ್ ಮೆಂಟಲ್. ಕರೆಕ್ಟಾ? ಸಮ್ ಡಿಸೀಸಸ್ ಆರ್ ಫಿಸಿಕಲ್, ಸಮ್ ಆರ್ ಮೆಂಟಲ್, ಬಟ್ ಒನ್ ದಟ್ ಈಸ್ ಬೋತ್ ಈಸ್ ಡೆಂಟಲ್ ಅಂತ. ಮೂಡಿರಲ್ಲ, ಹಿಂಗಾಗ್ಬಿಡುತ್ತೆ ಅದು. ಸೊ ಆದ್ದರಿಂದ ಕಾಯಿಲೆಗಳು ಇರಲಿ, ಕಾಯಿಲೆಗಳು ಬರೋದೇ ಹೋಗ್ತಾ ಇರೋಕ್ಕೆ ಹಿಂಗೆ ಹೋಗ್ತಾ ಇರುತ್ತೆ. ನಾನು ಈ ಕೌನ್ಸಿಲಿಂಗಲ್ಲಿ ಮೊನ್ನೆ ಡಾಕ್ಟರ್ CR ಚಂದ್ರಶೇಖರ್ ಅಂತ ಇದ್ದಾರಲ್ಲ, ಇಲ್ಲಿ ನಮ್ಮ ಇವರಿದ್ದಂಗೆ ಅಶೋಕ್ ಪೈ ಇದ್ದಂಗೆ, ಅಶೋಕ್ ಪೈನ ಕೌಂಟರ್ ಪಾರ್ಟು ಡಾಕ್ಟರ್ CR ಚಂದ್ರಶೇಖರ್ದು ಒಂದು ಕೌನ್ಸಿಲಿಂಗ್ ಸೆಂಟ್ರ್ ಇದೆ. ಅಲ್ಲಿ ನಾನೊಬ್ಬ ಫ್ಯಾಕಲ್ಟಿ. ಅಂದರೆ ನೀವು ಮುಂದೆ ಕೌನ್ಸಿಲರ್ ಆಗೋರಿಗೆಲ್ಲ ಆ್ಯಟಿಟ್ಯೂಡು, ಇದು ಆತ್ಮಹತ್ಯೆ ಮಾಡ್ಕೊಳ್ಳೋದು ಹೆಂಗೆ, ಆತ್ಮಹತ್ಯೆ ಮಾಡ್ಕೊಳ್ಳದೆ ಇರೋದು ಹೆಂಗೆ, ಈ ಥರದಕ್ಕೆಲ್ಲ ಹೋಗ್ತಾ ಇರೋದು. ಸಜೆಷನ್ನ ಯಾವಾಗ ತೊಗೋಬೇಕು, ಯಾವಾಗ ತೊಗೋಬಾರ್ದು ಅಂತ ನಮಗೆ ಜನರಲಿ ಗೊತ್ತಿಲ್ಲ ಅಲ್ವಾ? ಯಾವಾಗ ಕೇಳಬೇಕೋ ಕೇಳ್ಕೊಂಡ್ರೆ ಸುಮ್ಮನೆ ಕೆಲವರು ಆಡ್ಕೊಳ್ಳೋರ ಹತ್ರ ಎಲ್ಲ ಮನೆ ಕಷ್ಟಗಳೆಲ್ಲ ಹೇಳ್ಕೊಂಬಿಡೋದು. ಯಾರ ಹತ್ರ ನಿಜವಾಗ್ಲೂ ಹೇಳ್ಕೊಡ್ಬೇಕು ಅವ್ರ ಹತ್ರ ಸೀಕ್ರೆಟ್ ಇಟ್ಕೊಂಡ್ಬಿಡ್ತೀವಿ. ಎಕ್ಸಾಂಪಲ್ ಅನ್ನೋಕ್ಕೆ ಒಂದು ಕತೆ. ರಿಸರ್ವ್ ಬ್ಯಾಂಕಲ್ಲಿ ನಾನು ಕೆಲಸ ಮಾಡ್ತಾ ಇದ್ದಾಗ ನನಗೊಬ್ಬ ಅಸಿಸ್ಟೆಂಟ್ ಇದ್ದ, ಕ್ಲಾರ್ಕು. ಇದು ನಡೆದಿದ್ದು ನಾನು ಇವಾಗ ಹೇಳ್ತಾಯಿದ್ದೀನಿ. ಇವಾಗ ನೋಡಿ, ಅರ್ಧ ಗಂಟೆಯಿಂದ ಮಾತಾಡ್ತಾಯಿದ್ದೀನಿ, ಇನ್ನೊಂದು ಎಷ್ಟೊತ್ತು ಡಾಕ್ಟ್ರನ್ನ ಕೇಳಿದೆ ನಾನು, ಸರ್ ಡಾಕ್ಟ್ರ್ ಎಷ್ಟೊತ್ತು ತನಕ ಮಾತಾಡಲಿ ಅಂತ. ಇವಾಗ ನಿಮ್ಮದೇನು ಪ್ರೋಗ್ರಾಮು ಇದಾದಮೇಲೆ ಅಂದರು. ನೆಕ್ಸ್ಟ್ ಬೆಂಗಳೂರಿಗೆ ವಾಪಸ್ಸು ಟ್ರೈನಲ್ಲಿ ಹೋಗ್ತಾಯಿದ್ದೀನಿ, ತಾಳಗುಪ್ಪ ಎಕ್ಸ್ಪ್ರೆಸ್ ಅಂತ. ಅದು 11:22ಕ್ಕೆ, ನೀವು 10:45ವರೆಗೂ ಮಾತಾಡಿ ಪರವಾಗಿಲ್ಲ ಅಂತ ಹೇಳಿದ್ದಾರೆ. 11:20. ಸೊ ಅಲ್ಲ, ಯಾಕೆ ಹೇಳೋಕ್ಕೆ ಬಂದೆ ಅಂದರೆ, ಅಲ್ಲಿವರೆಗೂ ನಾನು ಮಾತಾಡೋವರೆಗೂ ಏನೇನು ನಾನು ಎಕ್ಸಾಂಪಲ್ಗಳು ಹೇಳ್ತೀನಲ್ಲ, ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ, ಅದೆಲ್ಲ ನಾನು ಸತ್ಯನ ಹೇಳೋದು. ನನ್ನ ಮಾತಲ್ಲಿ ಇಮ್ಯಾಜಿನೇಷನ್ ಭಾಳ ಕಡಿಮೆ ಇರುತ್ತೆ. ಎಲ್ಲೋ ಒಂದು 90% ಇರ್ಬೋದು ಅಷ್ಟೇ. ಮುಖ್ಯದಲ್ಲ ಸರ್. ಸೊ ಯಾಕೆ ಹೇಳಿ, ಕಮಿಂಗ್ ಬ್ಯಾಕ್ ಟು ನಮ್ಮ ಕಲೀಗು. ಅವನು 27-28 ವರ್ಷ ಬ್ಯಾಚುಲರ್ ಹುಡುಗ, ಕ್ಲಾರ್ಕು, ನಮಗೆ ಹೊಸದಾಗಿ ಅಪಾಯಿಂಟ್ ಆಗಿ ಕೂತ್ಕೊಂಡಿದ್ದು. ನಾನು ಆಫೀಸರ್ ಆಗಿದ್ದೆ. ಇವನಿಗೆ ರಿಸರ್ವ್ ಬ್ಯಾಂಕಲ್ಲಿ ರಿಟರ್ನ್ ಟೆಸ್ಟ್ ಬರೆದು ಮೆರಿಟ್ ಟೆಸ್ಟ್ನಲ್ಲಿ ಆಫೀಸರಾಗಿ ಸೆಲೆಕ್ಟ್ ಆಗಿಬಿಟ್ಟ. ಆ ಗ್ರೇಡ್ಗೆ ಆಫೀಸರಾಗಿ ಸೆಲೆಕ್ಟ್ ಆಗಬೇಕಾದ್ರೆ ಪ್ರಮೋಷನ್ ಸೀನಿಯಾರಿಟಿ ಬರಬೇಕಾದ್ರೆ 50ನೇ ವಯಸ್ಸಿಗೆ 50 ವರ್ಷ ಆಗಬೇಕು. ಅಂಥದ್ದವಳು 27-28ಗೆ ಬಂದಿದೆ. ಬಂದ ತಕ್ಷಣ ಅವನಿಗೆ ಕಲ್ಕಟ್ಟಾಗೆ ಟ್ರಾನ್ಸ್ಫರ್ ಮಾಡಿಬಿಟ್ರು. ರಿಸರ್ವ್ ಬ್ಯಾಂಕಲ್ಲಿ ಕಲ್ಕಟ್ಟಾಗೆ ಇಮ್ಮಿಡಿಯೇಟಾಗಿ 1 ವೀಕ್ನಲ್ಲಿ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರು. ಇವನಿಗೆ ಮನೇಲಿ ಡೈಲಮ. ಮನೆಯಲ್ಲಿ ತಂದೆ ಮತ್ತು ತಾಯಿ ಇದ್ದಾರೆ. ತಂದೆಗೆ ಒಂದ್ಸಲಿ ಹಾರ್ಟ್ ಅಟ್ಯಾಕ್ ಆಗಿದೆ, ತಾಯಿಗೆ ಆಸ್ತಮಾ ಇದೆ, ಜೊತೆಗೆ ಒಬ್ಬಳು ತಂಗಿ ಇದ್ದಾಳೆ, ಹೋಗ್ತಾ ಇರೋದು. ಈ ತಂಗಿಗೆ ಮದುವೆ ಮಾಡಬೇಕು, ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ಬಾಡಿಗೆ ಮನೆ ಹಿಂಗಿದೆ. ಈಗ ಅವ್ರನ್ನ ಬಿಟ್ಟು ಕಲ್ಕಟ್ಟಾಗಿ ಇವ್ರನ್ನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ. ರಾಮ ಮಂದಿರ, ರಾಜಾಜಿನಗರ ಬಿಟ್ಬಿಟ್ಟು ಇನ್ನೆಲ್ಲೂ ಹೋಗಿಲ್ಲದೆ ಇರೋ ತಾಯಿ ತಂದೆನ ತೊಗೊಂಡೋಗಿ ಮಮತಾ ಬ್ಯಾನರ್ಜಿ ಹತ್ರ ಹಾಕ್ಬಿಟ್ರೆ, ಆದ್ದರಿಂದ ಈ ತಂದೆ ತಾಯಿನ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ. ಇಲ್ಲೇ ಇಟ್ಬಿಟ್ಟು ಹೋಗೋಣ ಅಂದರೆ ಇನ್ನು ನೋಡ್ಕೊಳ್ಳೋರು ಯಾರಿಲ್ಲ, ತಂಗಿ ಒಬ್ಬಳು, ಅವಳು ಮದುವೆ ಮಾಡಬೇಕು, ಜೊತೆಗೆ ಒಬ್ಬನೇ ಇವನು ಗಂಡಸ ಮಗ. ಆದ್ದರಿಂದ ಪ್ರಮೋಷನ್ ಬೇಡ ಅನ್ನಬೇಕು ಅಲ್ವಾ? ಒಂದು. ಎರಡನೇದು, ಪ್ರಮೋಷನ್ಸ್ ಇವಾಗ ಸಿಕ್ಕಿದೆ ಮೆರಿಟಲ್ಲಿ, ಅದನ್ನು ಇನ್ನು 50ನೇ ವಯಸ್ಸಿನವರೆಗೂ ಪ್ರಮೋಷನ್ ಸಿಗೋಲ್ಲ. ಈಗಲೇ ಫಸ್ಟ್ ಗ್ರೇಡ್ ಆದರೆ ಕೊನೆಯಲ್ಲಿ 50ನೇ ವಯಸ್ಸು ಏನೇನು ಆಗ್ಬೋದು ಅದನ್ನು ತೊಗೊಳ್ಬೇಕು ಅಂತ ಒಂದು ಕಡೆ, ಬೇಡ ಅಂತ ಒಂದು ಕಡೆ ಡೈಲಮ ಆಗೋಯ್ತು. ನನಗೆ ಆವಾಗ ಬಾಂಬೆಗೆ ಟ್ರಾನ್ಸ್ಫರ್ ಆಗಿತ್ತು.
ಯಾರನ್ನು ಕೇಳೋದು ಅಂದ. ಯಾರನ್ನು ಕೇಳಿದೆ ತೊಗೊಳ್ರಿ ಪ್ರಮೋಷನ್ ಬಿಡ್ತಾರ ಅಂತ ಒಬ್ಬರು. ಇನ್ನು ಕೇಳೋದು ಪ್ರಮೋಷನ್ ಮುಖ್ಯನೇನ್ರಿ, ತಂದೆ ತಾಯಿ ಇಂಪಾರ್ಟೆಂಟು. ಹಿಂಗೆ ಸುತ್ತೇರಿ ಕನ್ಫ್ಯೂಸ್ ಆಗಿ ಕರೆಕ್ಟಾಗಿ ಅಡ್ವೈಸ್ ಮಾಡೋರು ಯಾರು ನನಗೆ ಅಂತ ಯೋಚನೆ ಮಾಡಿ ನನಗೆ ಲೆಟ್ರ್ ಬರ್ದ. ಅವಾಗ ಇಲ್ಲಿ ಮೊಬೈಲು ಹುಟ್ಟಿರಲಿಲ್ಲ, ಇನ್ನು ಮೊಬೈಲೆಲ್ಲ ಹುಟ್ಟಿರಲಿಲ್ಲ. ನನಗೆ ಲೆಟ್ರ್ ಬರ್ದ ಇಷ್ಟು, ಈ ಥರ ಸರ್ ನಾನು ನಿಮಗೆ ಚೆನ್ನಾಗಿ ಗೊತ್ತು, ನೀವು ನಮ್ಮ ಫ್ಯಾಮಿಲಿನೂ ಗೊತ್ತು, ನನಗೆ ನನ್ನ ಮೆರಿಟು ಗೊತ್ತು, ನೀವು ರೈಟ್ಲಿ ಕೈಂಡ್ಲಿ ಅಡ್ವೈಸ್ ಮೀ ಅಂತ ನನಗೆ ಬರ್ದ. ಇವರ್ಸ್ ಫೇತ್ಫುಲಿ ದ್ವಾರಕಿ ಅಂತ ಅವನ ಹೆಸರು. ಅವ್ನು ಬರ್ದು ನಾನೇನು ಮಾಡಿದೆ, ಸುಮ್ಮನೆ ಡೈರೆಕ್ಟಾಗಿ ತಗೋ ಬೇಡ ಅಂತ ಹೇಳ್ಬೇಕು ತಾನೆ. ಹೇಳಿದೆ, ನನ್ನ ತಲೆಹರಟೆ ನಿಮಗೆ ಗೊತ್ತಿದೆ. ನಾನೇನು ಮಾಡಿದೆ, 2 ಶೀಟ್ ತೊಗೊಳಪ್ಪ, ಪ್ಲೇನ್ ಶೀಟು. ಒಂದರಲ್ಲಿ ಪ್ರಮೋಷನ್ ತೊಗೊಂಡ್ರೆ ಆಫೀಸರ್ ಆದರೆ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಎಲ್ಲ ಲಿಸ್ಟ್ ಮಾಡು. ಇನ್ನೊಂದರಲ್ಲಿ ಪ್ರಮೋಷನ್ನ ರಿಜೆಕ್ಟ್ ಮಾಡಿದ್ರೆ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಡಿಸೈಡ್ ಮಾಡಿ ಯಾವುದು ಜಾಸ್ತಿ ಅಡ್ವಾಂಟೇಜಸ್ಸೋ ಅದ್ರ ಮೇಲೆ ಮಾಡ್ಕೋಬಂದೆ. ಕರೆಕ್ಟ್ ಅಲ್ವಾ ಅಡ್ವೈಸು? ಆಗೋಯ್ತು, ಪೋಸ್ಟ್ ಮಾಡಿದೆ. ಅದಾದಮೇಲೆ ಏನಾಯಿತು ನನಗೆ ಗೊತ್ತಾಗಲಿಲ್ಲ. ನನ್ನ ಕೆಲಸದಲ್ಲಿದ್ದೆ, ಅವನಿಂದನೂ ಏನು ಸುದ್ದಿ ಇಲ್ಲ. ಒಂದು 7-8 ತಿಂಗಳು ಅಥವಾ ಆಲ್ಮೋಸ್ಟ್ 1 ಇಯರ್ ಆದಮೇಲೆ ನಾನು ಒಂದು ದಿವಸ ರಜೆ ಹಾಕ್ಬಿಟ್ಟು ಬೆಂಗಳೂರಿಗೆ ಬಂದಿದ್ದೀನಿ. ಇವನು ಆ ಕಡೆಯಿಂದ ಹೋಗ್ಬಿಟ್ಟು ಸಾರ್ ಅಂತ ಹಿಂಗೆ ಕೂಗ್ದ. ನೋಡಿದ್ರೆ ಒಂದು ಹುಡುಗಿ ಜೊತೆಲಿ ಹೋಗ್ತಾ ಇದ್ದಾನೆ. ಹೋಗ್ತಾ ಇದ್ದಾಗ ನಮಸ್ಕಾರ ಅಂತ ರೋಡ್ ಕ್ರಾಸ್ ಮಾಡ್ಕೊಂಡು ಹಿಂಗೆ ಬಂದು, ಸರ್ ಇವ್ರು ನಮ್ಮ ಬಾಸ್ ಆಗಿದ್ದರು, ಇವರು ಸರ್ ನಮ್ಮ ವೈಫು ಉಷಾ ಅಂತ. ಇವನು ಮದುವೆ ಆಗಿದೆ ಇವನಿಗೆ, ಅಂದರೆ ಮನೇಲಿ ಇನ್ನೇನು ತಂಗಿಗೂ ಮದುವೆ ಆಗಿತ್ತು ಅದೆಲ್ಲ. ನಾನು ಆವಾಗ ಕೇಳಿದೆ, ಇವು ವೈಫಾ? ಅಲ್ಲಪ್ಪ, ಪ್ರಮೋಷನ್ ತೊಗೋಬೇಕೋ ಬೇಡವೋ ಅಂತ ನಾನು ಸಜೆಷನ್ ಕೇಳಿದೆಲ್ಲ, ಈ ಹುಡುಗಿನ ತೋರಿಸ್ಬೇಕು ನಿನಗೆ, ಮದುವೆ ಮಾಡ್ಕೋಬೇಕಾ ಬೇಡವೋ ಅಂತ ನನಗೆ ಯಾಕೆ ಸಜೆಷನ್ ಕೇಳಲಿಲ್ಲ? ಕೇಳ್ತಾನೆ, ಇದು ಒಂಥರ ಪ್ರಮೋಷನ್ನು, ಅದಕ್ಕೆ ಯಾಕೆ ಕೇಳಲಿಲ್ಲ ಅಂತ ಹಿಂಗೆ ಕೇಳಿದೆ. ಅದಕ್ಕೆ ಅವನು ಅನ್ನಂತ ಆನ್ಸರ್ ಹೇಳ್ದಾಗ ಗೊತ್ತಾಯ್ತು. ಕೇಳೋಣ ಅಂತ ಅನ್ನಿಸ್ತು ಸರ್, ನಮ್ಮ ಅಪ್ಪ ಅಮ್ಮ ಹುಡುಗಿನ ನೋಡ್ತಾ ಇದ್ದೀನಿ ಅಂತ ಹೇಳಿದಾಗ ನಿಮ್ಮನ್ನು ಕೇಳೋಣ ಅಂತ ಲೆಟ್ರ್ ಬರೋಣ ಅಂತ ಅನ್ನಿಸ್ತು. ನೀವೇನು ಮಾಡ್ತೀರಾ? 2 ಶೀಟ್ ತೊಗೋ, ಮದುವೆ ಮಾಡಿಕೊಂಡ್ರೆ ಏನು ಅಡ್ವಾಂಟೇಜಸ್ಸು ಮಾಡ್ಕೊಳ್ತೀರ, ಬ್ಯಾಚುಲರ್ ಹಿಂಗೆಲ್ಲ ಹೇಳ್ಬಿಡ್ತೀರಾ. ಅದನ್ನೆಲ್ಲ ನಾನು ಕ್ಯಾಲ್ಕುಲೇಟ್ ಮಾಡಿ ಮಾಡ್ಕೊಳ್ದೇ ಇರೋದೇ ಬೆಟರ್ ಅಂತ ಅನಿಸ್ಬಿಟ್ರೆ ಅದಕ್ಕೆ ಹೆಂಗೆ ಅಡ್ಜಸ್ಟ್ ಮಾಡಿ ಯಾವುದ್ರಲ್ಲಿ ತೊಗೋಬೇಕು, ಯಾವುದು ಜೀವನದಲ್ಲಿ ಹಾಸ್ಯ ಪ್ರವೃತ್ತಿ ಹೆಂಗೆ ಬೇಕಾದ್ರೆ ಹಂಗೆ ಇಟ್ಕೊಂಡು ಹಿಂಗೆ ಹೋಗ್ತಾ ಇರುತ್ತಲ್ವ. ಇದನ್ನು ನಾವು ರೆಕಗ್ನೈಸ್ ಮಾಡಿ ಕ್ಯಾಚ್ ಮಾಡಬೇಕಂತೆ. ಭಾಳ ಚೆನ್ನಾಗಿ ನಾವು ಎಲ್ಲ ಕಡೆಯೂ ಇದ್ದೇ ಇರುತ್ತೆ. ಕ್ಯಾಚ್ ಮಾಡೋದು ಭಾಳ ಇಂಪಾರ್ಟೆಂಟ್. ಇದನ್ನು ನಮ್ಮ ಹಾಸ್ಯ ಸಾಹಿತಿಗಳು ಕೈಲಾಸಮ್ಮ, ಬೀಚಿ, ನಾಗಕಸ್ತೂರಿ ಅವರಂತೂ ನಾವು ತಂಪೊತ್ತಿನಲ್ಲಿ ಜ್ಞಾಪಿಸ್ಕೋಬೇಕು. ಮಲಯಾಳಂ ಕೇರಳದಲ್ಲಿ ಹುಟ್ಟಿದ್ರು, ತ್ರಿಪಣಿತುರ ಅಂತ. ಅದು ಹೆಸರೇ ಹೇಳೋಕ್ಕೆ ಬರೋಲ್ಲ, ನಮ್ಮ ಕಷ್ಟ. ಏನು ಮೇಡಮ್ ನೀವು ಹೇಳೋಕ್ಕೆ ಹೋಗಿರ್ತಾನೆ, ನಾನು ಒಂದು ಹೆಸರು ಹೇಳ್ತೀನಿ ಕೇರಳದಲ್ಲಿರೋದು, ಈರಿನ್ಯಾಲ ಕೂಡ ಅಂಥೇಳಿ. ಅವರು ಕನ್ನಡ ಯಾವ ರೀತಿ ಕೇಳಿಸತ್ತೆ ಅಂತ ಗೊತ್ತಿಲ್ಲ, ಬಟ್ ಮಲಯಾಳಂ ಏನು ಕಷ್ಟ ಏನಲ್ಲ. ಮಲಯಾಳಂ ನಿಮ್ಮಲ್ಲಿ ಇಲ್ಲ. ಮಲಯಾಳಂ ಈಸ್ ದಿ ಈಸಿಯೆಸ್ಟ್ ಲ್ಯಾಂಗ್ವೇಜ್. ನಾನು ಹೇಳ್ತೇನೆ, ಬೇಕಾದ್ರೆ ಅಬ್ಸರ್ವ್ ಮಾಡಿ. ನಿಮಗೆ ತಮಿಳು ಬರುತ್ತಾ? ಪರವಾಗಿಲ್ಲ. ಮಲಯಾಳಂ ಬೇಕಾದ್ರೆ ಭಾಳ ಈಸಿ. ನೀವು ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ಮಾತಾಡಿ, ಮೂಗಿನಿಂದ ಮಾತಾಡಿದ್ರೆ ಮಲಯಾಳಂ ಆಗುತ್ತೆ ಅಷ್ಟು. ಮೂಗಿಂದ ಮಾತಾಡೋದು. ನನಗೆ ಒಂದು ವರ ಕೊಟ್ಟಿದ್ದಾನೆ ದೇವರು. ಈ ಸೌತ್ ಇಂಡಿಯನ್ಸ್ ಇದ್ದಾರಲ್ಲ, ಅವ್ರದ್ದು ಮುಖ ನೋಡಿದ್ರೆ ಮದರ್ ಟಂಗ್ ಯಾರಿಗೂ ಗೊತ್ತಾಗಲ್ಲ. ಅದಕ್ಕೊಂದು ಫಾರ್ಮುಲಾ ಮಾಡ್ಕೊಂಡಿದ್ದೀನಿ ನಾನು. ಒಂದು ಪದ ಕೊಡೋದು, ಇಂಗ್ಲೀಷ್ ಪದ, ಆ ಪದ ಯಾವುದು ಅಂತ ಹೇಳ್ತೀನಿ ಈಗ. ಆ ಪದನ ಯಾವ ರೀತಿ ಪ್ರೊನೌನ್ಸ್ ಮಾಡ್ತಾರೋ ಇಂಗ್ಲೀಷ್ ಪದನ, ಇವರು ತಮಿಳ್ನವರು, ಇವರು ಕನ್ನಡದವರು, ಇವರು ತೆಲುಗಿನವರು, ಇವರು ಕೇರಳ ಮಲಯಾಳಿಗಳು ಅಂತ ಕಂಡುಹಿಡಿದ್ಬಿಡ್ಬೋದು ಈಸಿಯಾಗಿ. ಒಂದೇ ಒಂದು ಇಂಗ್ಲೀಷ್ ಪದ. ಆ ಪದ ಇಂಗ್ಲೀಷ್ ಪದ ಹೆಸರು SIMPLE. ಇದನ್ನು ತಮಿಳ್ನವ್ರಿಗೆ ಕೊಡಿ, ಸಿಂಪಿಳ್ ಅಂತಾರೆ. ಸಿಂಪಿಳ್. ಕೇರಳದವ್ರಿಗೆ ಕೊಟ್ಟರೆ ಸಿಂಬಲ್ ಅಂತ ಹೇಳೋದು. ನಾವು ಕನ್ನಡದವ್ರಿಗೆ ಕೊಟ್ಬಿಟ್ರೆ SIMPL ಸಿಂಪಲ್ ಅಂತ ಫುಲ್ ಬಾಯ್ ಅಲ್ವಾ? ನಾವು ಸಿಂಪಲ್ ಫುಲ್ ಬಾಯ್. ತೆಲುಗುನವರು ಸಿಂಪಲ್ ಅಂತಾರೆ. ಇದರಿಂದ ಕಂಡುಹಿಡಿಬೋದು. ಇದೇ ಭಾಷೆಯಲ್ಲಿ ಇಟ್ಕೊಂಡೆ ನಾನು ಸ್ವಲ್ಪ ರಿಸರ್ಚ್ ಮಾಡಿದೆ, ಅದನ್ನು ಸ್ವಲ್ಪ ಹೇಳ್ಬಿಡ್ತೀನಿ. ಸಂಗೀತ ನನಗೆ ಇಷ್ಟವಾದ ಸಬ್ಜೆಕ್ಟ್. ನೀವು ಆಗಲೇ ಹೇಳಿದ್ರಲ್ಲ ಎಂಥ ಬ್ಯೂಟಿಫುಲ್ ಅದ ಗಣೇಶನ ಬಗ್ಗೆ. ಹಂಸಧ್ವನಿ ರಾಗ ಅದು ಕರೆಕ್ಟಾ? ಹಾಂ, ಪರವಾಗಿಲ್ಲ. ನನಗೆ ಒಂದು 2-3 ರಾಗ ಗೊತ್ತು. ಅದು ಅಲ್ಲ ಅಂದ್ಬಿಟ್ರೆ ಯಾರಾದರೂ ಅದು ಹತ್ತಿರ ಇದೆ. ಹಂಸಧ್ವನಿ ರಾಗ, ಇದ್ರದ್ದೊಂದು ಕಥೆ ಇದೆ. ಹಂಸಧ್ವನಿ ರಾಗ ನಮ್ಮ ಸ್ನೇಹಿತರೊಬ್ಬರು ಆಯುರ್ವೇದ ಡಾಕ್ಟ್ರು, ಈ ಬೆಂಗಳೂರಲ್ಲಿ ಹನುಮಂತ ನಗರ ಅಲ್ಲಿದೆ ಕ್ಲಿನಿಕ್ಕು. ಅವರು ಹೋದಾಗ ಆ ಕ್ಲಿನಿಕ್ಕಿಗೆ ಹೋಗ್ತಾ ಇರ್ತಾರೆ ಎಷ್ಟೋ ಜನ ಆಯುರ್ವೇದ ಡಾಕ್ಟ್ರು. ಅವ್ರು ಹೋದಾಗ ಒಂದು ಸ್ಪೀಕರಲ್ಲಿ ಯಾವಾಗಲೂ 24/7 ಅಂದರೆ ಕ್ಲಿನಿಕ್ ಎಲ್ಲಿವರೆಗೂ ಓಪನ್ ಆಗಿರುತ್ತೋ ಅಲ್ಲಿವರೆಗೂ ಈ ವಾತಾಪಿ ಗಣಪತಿ ಬಗ್ಗೆ ಬರ್ತಾ ಇರುತ್ತೆ. ಸಣ್ಣಗೆ ಬರ್ತಾ ಇರುತ್ತೆ. ಹೋಗ್ತಾ ಇರ್ಬೇಕು, ವಾತಾಪಿ ಗಣಪತಿ ಅಂದಿಗೆ ಬರ್ತಾ ಇರುತ್ತೆ. ನಾನು ಎಷ್ಟೋ ಸಲ ಅವ್ರನ್ನ ಫ್ರೆಂಡ್ಶಿಪ್ ನೋಡೋಕ್ಕೆ ಅಂದಿಗೆ ಹೋಗ್ತಾ ಇರ್ತೀನಿ, ಅದೇ ಬರ್ತಾರೆ. ಡಾಕ್ಟ್ರೇ, ಯಾಕೆ ಯಾವಾಗಲೂ ಅದೊಂದೇ ಹಾಡಾಗ್ತಾ ಇರ್ತೀರ, ಬೇರೆ ಹಾಡು ಯಾವುದು ಗತಿ ಇಲ್ವಾ ನಿಮಗೆ ಅಂತ ಕೇಳಿದೆ. ಗತಿ ಇಲ್ಲ ಅಂತೆಲ್ಲ ಮಾತಾಡಬೇಡಿ. ನಮ್ಮ ಆಯುರ್ವೇದ ನಿಂತಿರೋದೇ ಈ ಹಾಡು ಮೇಲೆ. ಆಯುರ್ವೇದ ನಿಂತಿರೋದು ಗಣೇಶ ಹಂಗಾರೆ ಆಯುರ್ವೇದ ಡಾಕ್ಟ್ರಾ? ನನಗೆ ಆಯುರ್ವೇದ ನಿಂತಿರೋದೇ ಅಲ್ಲ. ನಮ್ಮಲ್ಲಿ ತ್ರಿದೋಷ ಅಂತಿದೆ, ವಾತ ಪಿತ್ತ ಕಫ.
ಅದರೊಳಗೆ ವಾತಾಪಿ ಅಂದ್ರೇನು? ವಾತ ಮತ್ತು ಪಿತ್ತ ಅಲ್ವಾ? ವಾತಾಪಿ ಅಂದರೆ ವಾತ ಮತ್ತು ಪಿತ್ತ ಎರಡಾಯ್ತಾ. ಇನ್ನು ನಾವು ಕೊಟ್ಟರೆ ಗುಳಿಗೆ ಲೇಹಿ ಅದೆಲ್ಲ ನುಂಗಿದ್ರೆ ಗಂಟ್ಲೆಲ್ಲ ಕ್ಲಿಯರಾಗಿ, ಕಫ ಎಲ್ಲ ಕ್ಲಿಯರಾಗಿ ನಮ್ಮ ಧ್ವನಿ ಹಂಸಧ್ವನಿ ಆಗತ್ತೆ. ಅದಕ್ಕೆ ವಾತಾಪಿ ಗಣಪತಿ ಭಜೆ. ನೋಡಿ ಸಂಗೀತದಲ್ಲಿ ಎಂಥ ಇದು ಮ್ಯಾಜಿಕ್ ಇದೆ ಅಂತ. ಅದಕ್ಕೆ ಮ್ಯೂಸಿಕ್ ಥೆರಪಿ ಅಂತ ಹಿಂಗೆಲ್ಲ ಮಾಡ್ತಾರೆ. ಇನ್ನೊಂದು ಭಾಳ ಮಜಾ ಇದೆ. ನಮ್ಮ ಸ್ನೇಹಿತರು ಬೆಂಗಳೂರಲ್ಲಿ ನೀವೆಲ್ಲ ನೋಡಿದ್ದೀರಾ, ಈ ಸಾಫ್ಟ್ವೇರ್ ಇಂಜಿನಿಯರ್ಗಳು ಇದ್ದಾರಲ್ಲ ಬೆಂಗಳೂರಲ್ಲಿ. ನನ್ನ ಸ್ನೇಹಿತ ಒಬ್ಬ 28-20 ವರ್ಷ, ಒಳ್ಳೆ ವಾಯ್ಸು, ಸಂಗೀತ ಕ್ಲಾಸಿಕಲ್ ಸಂಗೀತ ಕಲಿತಾ ಇದೆ, ಕರ್ನಾಟಕ ಮ್ಯೂಸಿಕ್ ಸಂಗೀತ. ಆದರೆ ಇವನು ಮನೆ ಬೆಳಗ್ಗೆ 7:30 ಬಿಟ್ಬಿಟ್ಟು ಲ್ಯಾಪ್ಟಾಪ್ ತಗೊಳಕೊಂಡು ಬೈಕ್ನಲ್ಲಿ 30 ಕಿಲೋಮೀಟ್ರ್ ದೂರದಲ್ಲಿ ಹೋಗಬೇಕು. ಸಂಗೀತ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಇಲ್ಲ. ಯಾಕೆಂದರೆ ಬೆಳಗ್ಗೆ 7:30 ಹೋದರೆ ರಾತ್ರಿ 8:00 ಮನೆಗೆ ಬರ್ತಾರೆ. ಊಟ ಮಾಡಿ ಮಲ್ಕೊಂಡು ತಿರ್ಗಾ ಬೆಳಗ್ಗೆ ಅದು ಸಂಗೀತ ಪ್ರಾಕ್ಟೀಸ್ ಯಾವಾಗ ಮಾಡಬೇಕು? ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಗುರುಗಳು, ಸಂಗೀತ ಸಾಧನೆ ಭಾಳ ಇಂಪಾರ್ಟೆಂಟು ಅಂತ ಗುರುಗಳು ಹೇಳ್ಬಿಟ್ಟು ಪ್ರಾಕ್ಟೀಸ್ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡಿ ಅದಕ್ಕೊಂದು ಪ್ಲ್ಯಾನ್ ಮಾಡ್ದೆ. ಬೈಕ್ನಲ್ಲಿ ಹೋಗ್ತಾ ಇರ್ತಾನಲ್ಲ, ಬೈಕ್ನಲ್ಲಿ ಹೋದಾಗ ಇಯರ್ಫೋನ್ನಲ್ಲಿ ಹಾಕ್ಕೊಂಡು ಸಂಗೀತ ನೆಕ್ಸ್ಟ್ ಏನು ಪಾಠ ಮಾಡಿದ್ದಾರೆ ಅದನ್ನು ಹಾಡು ಹೇಳ್ಕೊಳ್ತಾ ಹೋಗ್ತಾ ಇರೋದು. ಬೈಕ್ನಲ್ಲಿ ಹೋಗ್ತಾನೆ ಹಾಡು ಹೇಳ್ಕೊಳ್ಳೋದು. ಆವತ್ತಿನ ದಿವಸ ನೀವು ಹೇಳಿದ್ದ ಇದು ವಾತಾಪಿ ಗಣಪತಿ ಬಗ್ಗೆ ಹೇಳ್ಕೊಟ್ಬಿಟ್ಟಿದ್ದಾರೆ. ಒಂದು ದಿವಸ ಏನಾಯಿತು, ನಾನು ಅವತ್ತು ಎಡಗಡೆ ಎದ್ದಿದ್ದೆ, ಅವನ ಜೊತೆಯಲ್ಲಿ ಪಿಲಿಯನ್ ರೈಡರ್ ಆಗಿ ಬೈಕ್ನಲ್ಲಿ ಹೋಗ್ಬೇಕಾಯ್ತು. ಪಿಲಿಯನ್ ರೈಡರಾಗಿ ಹೋಗ್ಬೇಕು ಕೂತ್ಕೊಂಡಿದ್ದು, ನಾನು ಹಿಂದ್ಗಡೆ ಕೂತ್ಕೊಂಡಿದ್ದೀನಿ, ಇವನು ಸಂಗೀತ ಪ್ರಾಕ್ಟೀಸು. ರೋಡ್ ಬೆಂಗಳೂರು ರಸ್ತೆಗಳೆಲ್ಲ ಹೆಂಗಿದೆ ಅಂತ ಗೊತ್ತು, ಇವಾಗ ಶಿವಮೊಗ್ಗ ಭದ್ರಾವತಿ ರೋಡು ಹಂಗೆ ಆಗಿದೆಯಲ್ಲ, ಈ ಥರ ಬೆಂಗಳೂರು ರೋಡಲ್ಲಿ ಹಂಪುಗಳು ಜಾಸ್ತಿ. ಅದಕ್ಕೆ ಇವತ್ತು ಕಮಲ ಹಂಪನ ಅಂತ ನೀವು ಹೇಳಿದ್ರಲ್ಲ, ಹಂಪುಗಳು ಜಾಸ್ತಿ. ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ, ಇವನು ಜೋರಾಗಿ ನಮ್ಗೆ ಕೇಳಿಸಂಗೆ ವಾತಾಪಿ ಗಣಪತಿ ಭಜೆ ವಾತಾಪಿ ಗಣಪತಿ ಹಿಂಗೆ ಕುರ ಕುಂಭ ಸಂಭವ ಮುನಿ ವರ ಪ್ರಪೋಜಿತಂ ಹೇಗಿರ್ತಾ ಇದ್ದಾನೆ, ಹಿಂಗೆ ಹೇಳ್ತಾರೆ. ಎದುರುಗಡೆ ಕರಾಂಬುಜ. ಈ ಕೆಲವು ಸಲ ಹಂಪುಗಳಲ್ಲಿ ಈ ಕಂಟಿನ್ಯೂಸ್ ಹಂಪುಗಳು ಬರುತ್ತೆ ಗೊತ್ತೆ, ಕಂಟಿನ್ಯೂಸ್ ಹಂಪುಗಳು. ಅದು ಕರಾಂಬುಜ ಪಾಶ ಬೀಜಾಪುರಂ ಕಲುಷವಿದೂರಂ, ಕರಾಂಬುಜ ಪಾಶ ಬೀಜಾಪುರಂ ಕಲುಷವಿದೂರಂ ಅಂದ. ಎದುರುಗಡೆಯಿಂದ ಒಂದು ದೊಡ್ಡ ಟ್ರಕ್ ಬಂದ್ಬಿಟ್ಟಿದೆ, ಭೂತಾಕಾರಂ ಅಂತ. ನೆಕ್ಸ್ಟ್ ಭೂತಾಕಾರಂ ಅಂದ್ಬಿಟ್ಟು ವೈ ಅಂತ ಗಾಡಿನ ಸೈಡಿಗೆ ಹಾಕ್ಕೊಂಡು ಆಫ್ ಮಾಡಿಬಿಟ್ಟು ನಿಲ್ಲಿಸ್ಬಿಟ್ಟು ಸ್ಟ್ಯಾಂಡ್ ಹಾಕ್ಬಿಟ್ಟು ಹೆಲ್ಮೆಟ್ ತೆಗೆದು, ಈಗ ನಾನು ಹಾಡ್ತಾ ಇದ್ದಿದ್ದು ಇಷ್ಟೊತ್ತು ಯಾವ ರಾಗ ಅಂತ ಗೊತ್ತಾಯ್ತಾ ನಿಮಗೆ ಅಂದ ನನಗೆ. ಓ ಗೊತ್ತಾಯ್ತಲ್ಲ ಯಾವ ರಾಗ ಅಂದೆ. ನಾನು ಯಾವ ರಾಗ ಅಂತ ಕೇಳಿದೆ. ನಾನು ಹೇಳಿದೆ ಇದು ಹಂಸಧ್ವನಿ ರಾಗ, ಹಂಪುಗಳಲ್ಲಿ ಹೇಳೋವಂಥ ರಾಗಗಳಿದು ಹಂಸಧ್ವನಿ ರಾಗ. ಸಂಗೀತನೇ ಒಂದು ಮಹಾ ಗ್ರೇಟು. ನಿಮಗೊಂದು ಸಣ್ಣ ಘಟನೆ ಹೇಳ್ತೀನಿ. ನಾನು ಬಾಂಬೆಲಿದ್ದೆ. ಈ ಬಾಂಬೆನಲ್ಲಿ ಒಂದು ಏರಿಯಾ ಇದೆ, ನಿಮ್ಮಲ್ಲಿ ಭಾಳ ಜನ ರಿಲೇಟಿವ್ಸ್ ಇರ್ಬೋದು, ಮಾತುಂಗ ಅಂತ. ಅಲ್ಲಿ ಬರೀ ಸೌತ್ ಇಂಡಿಯನ್ಸು, ಕರ್ನಾಟಕದವರು, ತಮಿಳ್ನಾಡು, ಕೇರಳದವರು ಮತ್ತು ಆಂಧ್ರದವರು, ಬರೀ ಸೌತ್ ಇಂಡಿಯನ್ಸು. ಮಾತುಂಗ ಅಲ್ಲಿ ನಮ್ಮ ಹುಡುಗಿ ಅವಳು ಫ್ರೆಂಡ್ ಇದ್ಲು ನನಗೆ. ಅವಳಿಗೆ ನಾನು ಯಾವಾಗಲೂ ಮಾತುಂಗ ಕನ್ಯಾ ಮನಸಾ ಸ್ಮರಾಮಿ ಅಂತಿದ್ದೆ. ಮಾತುಂಗ. ಸೊ ಅಲ್ಲಿ ಒಬ್ಬ ಸೇಟು ಇದ್ದ. ಆ ಸೇಟು ಅವನು ತಮಿಳು, ಅಲ್ಲೆಲ್ಲ ಸೌತ್ ಇಂಡಿಯನ್ಸ್ ಆದಮೇಲೆ ಚೂಡಿದಾರು ಗೀಡಿದಾರು ಆ ಥರ ವ್ಯಾಪಾರಗಳಾಗಲ್ಲ. ಅವನಿಗೆ ಬೇಕಾಗಿರೋದೆಲ್ಲ ಸೌತ್ ಇಂಡಿಯನ್ ಬಟ್ಟೆಗಳು ತಾನೆ. ಅವನು ಯಾವಾಗಲೂ ಒಂದು ಮಾರುತಿ ವ್ಯಾನ್ ಇಟ್ಕೊಂಡು ಸೌತ್ ಇಂಡಿಯಾಗೆ ಅಲ್ಲ ತಮಿಳ್ನಾಡಿಗೆ ಯಾವಾಗಲೂ ಟೂರು, ತಿಂಗಳಿಗೆ ಒಂದು ಸಲ ತಿರುಪೂರು, ಕಾಂಚೀಪುರಂ, ಧರ್ಮಾವರಂ, ಈ ಥರ ದಿಂಡಿಗಲ್ ಇಲ್ಲೆಲ್ಲ ಬಟ್ಟೆಗಳು ತೊಗೊಂಬಂದು ಅವ್ನು ತಮಿಳ್ನವ್ರಿಗೆಲ್ಲ ಮಾರುವಂಥ ಗಿರಾಕಿ. ನನಗೂ ಅವಾಗ ನಮಸ್ತೆ ಸೇಠ್ಜಿ ಅಂತ ಇದ್ದೆ, ತಮಿಳ್ನಲ್ಲಿ ಮಾತಾಡ್ತಾ ಇದ್ದೆ. ಏನ ಸರ್ நீங்கள் தமிழ் வராத உங்களுக்கு நான் பெங்களூரில் இருக்கீங்க ತಮಿಳು ತಿಳಿಯೋದ ಅಂತಿದ್ದ ನನಗೆ. ಏನು ಮೇಡಮ್ ಕೇಳಿಸ್ತಾ ಡೈಲಾಗ್ ಕೇಳಿಸ್ತಾ, ಬೆಂಗಳೂರಲ್ಲಿದ್ದೀರಾ ತಮಿಳು ಬರಲ್ವಾ ಅಂತ. ಹೆಂಗಿದೆ ಬೆಂಗಳೂರಲ್ಲಿದ್ದೀರಾ ತಮಿಳು ಬರಲ್ವಾ ಅಂತ ಅವನೇ ಒಂದು ಹೇಳ್ದ. ರಾಜಗೋಪಾಲಾಚಾರಿ ಅಂತ ಕೇಳಿದ್ದೀರಾ ನೀವು ಅಂದ. ರಾಜಾಜಿ ಗೊತ್ತಲ್ವ ನಮಗೆ. ರಾಜಾಜಿಯವ್ರಿಗೆ ಕನ್ನಡ ತುಂಬ ಚೆನ್ನಾಗಿ ಬರ್ತಾಯಿತ್ತಂತೆ. ರಾಜಾಜಿಗೆ ಕನ್ನಡ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಅವರು ಬೆಂಗಳೂರಲ್ಲಿ ಭಾಳ ವರ್ಷ ಇದ್ದಿದ್ದರಿಂದ ತಮಿಳು ಕೂಡ ಚೆನ್ನಾಗಿ ಬರ್ತಾಯಿತ್ತು. ಇದಂಗಿದೆ. ಸೊ ಈಗ ತಮಿಳು ಫಸ್ಟ್ ಕ್ಲಾಸಾಗಿ ತಮಿಳು ಮಾತಾಡ್ತಾ ಇದ್ದ. ಅವನಷ್ಟು ಚೆನ್ನಾಗಿ ತಮಿಳು ಸ್ಟಾಲಿನ್ ಕೂಡ ಮಾತಾಡಲ್ಲ ಅಂಥ ಒಳ್ಳೆ ತಮಿಳು. ಎಲ್ಲ ಬಂದ ತಕ್ಷಣ ತಮಿಳು. ಅವನಿಗೆ ಜೀವನದಲ್ಲಿ ಒಂದು ಆಸೆ, ಅವನಿಗೆ ಕ್ಯಾಸೆಟ್, ಆವಾಗ ಈ CD ಪೆನ್ ಡ್ರೈವು ಅದೆಲ್ಲ ಇನ್ನೂ ಹುಟ್ಟಿರಲಿಲ್ಲ. ಆವಾಗ ಕ್ಯಾಸೆಟ್ನಲ್ಲಿ ಇಲ್ಲಿಂದ ತಮಿಳ್ನಾಡಿಗೆ ಟ್ರಾವೆಲ್ ಮಾಡಿಕೊಂಡು ಡ್ರೈವ್ ಮಾಡಿಕೊಂಡು ಮಾರುತಿ ವ್ಯಾನ್ನಲ್ಲಿ ಹೋಗುವಾಗ ಕ್ಯಾಸೆಟ್ ಭಕ್ತಿಗೀತೆಗಳನ್ನ ಹಾಕ್ಕೊಂಡು ಹಿಂಗೆ ಹೋಗ್ತಾಯಿದ್ದ. ಸಿರಿಕಾಳಿ ಗೋವಿಂದರಾಜನ್, CS ಜಯರಾಮನ್, ಈ ಥರ ಇದ್ರಲ್ಲ, ಎಲ್ಲ ಈಶ್ವರಿ, ಪಿ ಲೀಲಾ, ಇವ್ರದ್ದೆಲ್ಲ ಹಾಡು ಹೇಳ್ಕೊಂಡು ಭಾಳ ಇಷ್ಟ ಆಗೋಯ್ತು ಅವನಿಗೆ. ನಮ್ಮ ಗುಜರಾತಿ ಜನಗಳಿಗೆ ಈ ತಮಿಳು ದೇವ್ರ ನಾಮಗಳು ಕೇಳಿಸ್ಬೇಕು, ಯಾವತ್ತಾರು ಒಂದು ಸಲ ಅಪ್ರಿಷಿಯೇಟ್ ಮಾಡಿ. ಕಾಯ್ತಾ ಇದ್ದ ಅವಕಾಶ ಸಿಕ್ತು. ಅವನ ಮಗಳ ಮದುವೆ. ಆ ಮದುವೆ ರಿಸೆಪ್ಷನ್ಗೆ
ತಮಿಳ್ನಾಡಿಂದ ಒಂದು ಟ್ರೂಪ್ ಕರೆಸ್ಬಿಟ್ಟ. ನೋಡಿ ಎಷ್ಟು ಚೆನ್ನಾಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಕ್ರಿಯೇಟ್ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾರೆ ಮೇಡಮ್. ತಮಿಳ್ನಾಡಿಂದ ಒಬ್ಬ ಎಂಟೈರ್ ಮ್ಯೂಸಿಕ್ ಟ್ರೂಪು ಕೂತ್ಕೊಂಡಿದ್ದಾರೆ. ಈ ಕಡೆ ಗಂಡು ಹೆಣ್ಣು, ಈ ಕಡೆ ಮಹಾ ಚಿನ್ನಾರಿಗಳೆಲ್ಲ ಹಾಕ್ಕೊಂಡು ಲಂಗ ಎಲ್ಲ ಹಾಕ್ಕೊಂಡು ಹೊಳಿತಾ ಇರುವಂಥದ್ದು. ಈ ಕಡೆ ಗಂಡು ಇದಾನಲ್ಲ, ಆವಾಗ ತಾನೇ ಕುದುರೆಯಿಂದ ಜಂಪ್ ಹೊಡೆದು ಸುರುವಾಲ್ ಹಾಕ್ಕೊಂಡು ಪೇಟ ಹಾಕ್ಕೊಂಡು ಅದು ನೂಡಲ್ಸ್ ಥರ ಇಲ್ಲೆಲ್ಲ ಬರ್ತಾಯಿತ್ತು, ಕಿರೀಟ ಇರುತ್ತಲ್ಲ, ಅವನು ಇಲ್ಲೆಲ್ಲ ಬರ್ತಾಯಿದೆ, ಬಾಯಲ್ಲೆಲ್ಲ ಹೋಗ್ತಾಯಿದೆ. ಯಾರು ಬಂದವ್ರು ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂದರೆ ಥ್ಯಾಂಕ್ ಯು ಹೀಗೆ ಈ ಥರ ಒಂದು ಕಡೆ ಆಯಿತಾ. ಈ ಕಡೆ ಡೈ ಅಂತ ವಿಭೂತಿ ಇಟ್ಕೊಂಡಿರೋದು, ಜುಟ್ಟು ಬಿಟ್ಕೊಂಡಿರೋದು. ಈ ಕಡೆ ಒಂದು ಕಡೆ ಪಿಟೀಲು ಕೊಯ್ತಾ ಇರೋದು. ಈ ಕಡೆ ಒಬ್ಬ ಪಿಟೀಲು ಕಡ್ಡಿ, ಅಲ್ಲೊಬ್ಬ ಮರ್ಚಿಂಗ್ ಮಾಡ್ತಾ ಇರೋದು, ಎಲೆಡಿಕೆ ಮಾಡಿಸ್ಕೊಡ್ತಾ ಇರೋ ಒಬ್ಬ ಶಿಷ್ಯ. ಆನ ಪಕ್ಕದಲ್ಲಿ ಒಬ್ಬ ಘಟ, ಅವನು ಮಡಿಕೆ ಯಾವುದು ಹೊಟ್ಟೆ ಯಾವುದು ಗೊತ್ತಾಗ್ತಾ ಇರಲಿಲ್ಲ. ಈ ಸೀನ್ ನೋಡೋಕ್ಕೇ ಭಾಳ ಮಜಾ ಆಯಿತು. ಆವಾಗ ಫೋಟೋ ಇರಲಿಲ್ಲ, ಇಲ್ಲ ತೊಗೊಂಡು ಇಟ್ಕೊಂಡ್ಬರ್ಬೋದಾಯಿತು. ಸೊ ಈ ಥರ ಸೀನು. ಇವನು ಸೇಠ್ಜಿ ಇದಾನಲ್ಲ, ಹೆಣ್ಣಿನ ತಂದೆ, ಇದರ ಬೈಟಿಯೇ ತಮಿಳ್ನಾಡು से आए ये लोग बहुत अच्छे गाएंगे, तमिलनाडु भक्ति संगीत सुनना आपको बहुत मेलोडियस बहुत मीनिंगफुल रहेंगे भाई ಇದರ ಬೈಟಿಯೇ ಅಂತ ಹಿಂಗೆ ಕೂಡಿಸ್ತಾ ಇದೆ ಎಲ್ಲರೂ. ತಿರ್ಗಾ ಹೋಗಿ ಜನಗಳನ್ನೆಲ್ಲ ರಿಸೀವ್ ಮಾಡೋದು, ಅಡುಗೆ ಆಗಿದೆಯಾ ಇದೆಲ್ಲ ಮಾಮೂಲು. ಇವರು ಶುರು ಕೀಜಿಯೇ ಅಂತ ಹಿಂಗೆ ಹೋದ, ಶುರು ಮಾಡಿದ್ರು ಕಚೇರಿ. ತಿರುತ್ತಣಿ ಮೇಲಿರಂದ ಮುರುಗ ಅಂದರು. ಅವನು ಅಲ್ಲಿಂದ ಹಂಗೆ ನೋಡ್ದ. ಒಂದು ಹಾಡು ಮುಗೀತಾ, ಮಧುರೈ ಮೀನಾಕ್ಷಿಯೇ ಎರಡನೇ ಹಾಡು, ಮಂತ್ರಾಲಯ ಪುರವಾಸ ಅಂತ ಮೂರನೇ ಹಾಡು, ತಿರುಪತಿ ಗಿರಿವಾಸ ಅಂತ ನಾಲ್ಕನೇ ಹಾಡು. ಹೇಳಿದ ತಕ್ಷಣ ಸ್ಟೇಜ್ ದಾಡ್ ಅಂತ ಸ್ಟೇಜ್ ಮೇಲೆ ಬಂದ್ಬಿಟ್ಟು ಆ ಸೇಟು, ರೀ ಭಾಗವತ್ರೆ ಸಂಗೀತ ಕಚೇರಿ ಸಾಕು, ವಾಪಸ್ ಹೊಟ್ಟೋಗಿ. ಯಾಕೆ ಸ್ವಾಮಿ ಏನಾಯಿತು, 4 ಹಾಡು ಆಗಿರೋದು, ಏನು ಸಮಾಚಾರ? ನೀವು ಬಂದಿರೋದು ಬಾಂಬೆನಲ್ಲಿ ಸಂಗೀತ ಕಚೇರಿ ಮಾಡ್ತಾ ಇರುವಾಗ ಬಾಂಬೆ ಬಗ್ಗೆ ಹಾಡುಗಳು ಹೇಳಬೇಕು. ಅದ್ರ ಬದಲು ಅಲ್ಲೆಲ್ಲ ನೀವು ತಿರುತ್ತಣಿ, ಮಂತ್ರಾಲಯ, ಮಧುರೈ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀರಾ ನೀವು? ಬಾಂಬೆ ಬಗ್ಗೆ ಯಾವ್ದಾರು ದೇವ್ರ ನಾಮ ಹೇಳೋಂಗಿದ್ರೆ ಹೇಳಿ, ಅದಕ್ಕೆ ಕರೆಸಿದ್ದು ನಿಮ್ಮನ್ನು. ಈ ಬಾಂಬೆ ಬಗ್ಗೆ ದೇವ್ರ ನಾಮ ಯಾರಪ್ಪ? ತ್ಯಾಗರಾಜರು, ಮುತ್ತುಸ್ವಾಮಿ ದೀಕ್ಷಿತರು, ಪುರಂದರದಾಸರು ಯಾರು ಬರೆದಿರೋದು ಇದೆಯಾ ಮೇಡಮ್? ಬಾಂಬೆ ಯಾವುದೂ ಇಲ್ವಲ್ಲ ಅಂತ ಹಿಂಗೆ ಏನು ಮಾಡೋದು ಅಂತ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಇವರು. ಸೇಠ್ಜಿ ಅಂತ ಯಾರೋ ಕರೆದ್ರು, ಅಭಿ ಆತಾವು ಅಂತ ಆ ಕಡೆ ಹೋದ. ಇಲ್ಲಿ ಕನ್ಫ್ಯೂಷನ್, ಏನಪ್ಪ ಬಾಂಬೆ ಬಗ್ಗೆ ಕೇಳ್ತಾನೆ ನನ್ನ ಮಗ ಈ ಹುಚ್ಚ. ಪ್ಯಾಕ್ ಮಾಡ್ರು, ಶಿಷ್ಯಂಗೆ ಹೇಳ್ದ ಅವನು, ವಾಪಸ್ ಹೊಟ್ಟೋಗೋಣ, ಪ್ಯಾಕ್ ಮಾಡು, ವಾಪಸ್ ಹೊಟ್ಟೋಗೋಣ, ಇವನು ಸವಾಸನೆ ಬೇಡ, ವಾಪಸ್ ಹೊಟ್ಟೋಗೋಣ. ಶಿಷ್ಯ ಹೇಳ್ದ, ಗುರುಗಳೇ ವಾಪಸ್ ಹೋಗೋಕ್ಕಾಗಲ್ಲ, ಯಾಕೆ? ರಿಟರ್ನ್ ಟಿಕೆಟ್ ಅವನ ಹತ್ರನೇ ಇದೆ. ಪಿನ್ನ ಎನ್ನಡ ಪಂಡ್ರದು ಇಪ್ಪೋ ಅಂತ ಏನಪ್ಪ ಮಾಡೋದೀಗ ಅಂತ ಯೋಚನೆ ಮಾಡ್ತಾಯಿದ್ದಾರೆ. ಗುರುಗಳೇ ಒಂದು ಕೆಲಸ ಮಾಡಿ, ಶಿಷ್ಯ ಹೇಳ್ಕೊಟ್ಟಿದ್ದು. ನೀವು ಅವತ್ತು ಹಿಂದೆ ಒಂದು ಸಲ 4 ವರ್ಷದ ಹಿಂದೆ ನಾನು ನಿಮ್ಮ ಹತ್ರ ಮಹಾಲಯ ಅಮಾವಾಸ್ಯೆ ದಿವಸ ಒಂದು ಪಾಠಕ್ಕೆ ಬಂದಿದ್ದಲ್ಲ, ಅವತ್ತೊಂದು ಹಾಡು ಹೇಳ್ಕೊಟ್ಟಿದ್ದಲ್ಲ, ಅದು ಹೇಳ್ಬಿಡಿ ಬಾಂಬೆದು. ಮಹಾಲಯ ಅಮಾವಾಸ್ಯೆ ದಿವಸ ಬಾಂಬೆ ಬಗ್ಗೆ ನಾನೆಲ್ಲ ಯಾರು ಹೇಳ್ಕೊಟ್ಟಿದ್ದೆ, ನನಗೆ ಗೊತ್ತಿಲ್ಲ ಅದು ಅಂದ. ಯಾವುದು ನನಗೆ ಗೊತ್ತಿಲ್ಲ, ನೀವು ಹೇಳ್ಕೊಟ್ಟಿದ್ರೆ ಗುರುಗಳೇ ಮರ್ತುಬಿಟ್ಟಿದ್ದೀರಾ, ನನಗೆ ಜ್ಞಾಪಕ ಇದೆಯಾ? ಹಂಗಾರೆ ನೀನೇ ಮ್ಯಾನೇಜ್ ಮಾಡು ಬಾ. ಸರಿ, ಅವನಿಗೆ ಗುರು ಆದರೆ ಶಿಷ್ಯ ನೀನೇ ಹೇಳು ಅಂದ. ಗುರು ಹಿಂದೆ ಕೂತ್ಕೊಂಡೆ, ಶಿಷ್ಯ ಮುಂದಕ್ಕೆ ಬಂದು ಮೈಕ್ ತೊಗೊಂಡು, ತಾಯಿಮಾರುಗಳೇ, ತೋಳರುಗಳೇ, ನನ್ಬರ್ಗಳೇ, ಬಾಯಿ ಅವ್ರ ಬೆಹನೋ, ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಬಾಂಬೆಯ ವೈಭವವನ್ನು ವರ್ಣಿಸುವ ಒಂದು ತಮಿಳು ದೇವರ ನಾಮ ಕೇಳಿರಿ. ಹೆಂಗಿದೆ ಅನೌನ್ಸ್ಮೆಂಟು? ನಾನು ಅಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೀನಿ. ನನಗೆ ಬನ್ನಿ ಊಟಕ್ಕೆ ಹೋಗೋಣ ಅಂದೆ, ಬೇಡ ಇದೊಂದು ಕೇಳ್ಕೊಂಡು ಹೋಗ್ಬಿಡೋಣ. ನಾನು ಕೂತ್ಕೊಂಡು ಏನೋ ಇಂಟ್ರೆಸ್ಟಿಂಗ್ ಆಗಿದೆ. ಬಾಂಬೆಯ ವೈಭವವನ್ನು ವರ್ಣಿಸುವ ತಮಿಳು ದೇವ್ರ ನಾಮ ಯಾವುದಪ್ಪ ಅಂತ ಇವ್ನು ನೋಡಿದ್ರೆ, ಇವರಿಗೆ ಮೃದಂಗದವರಿಗೆ ಅವ್ರಿಗೆಲ್ಲ ಆಶ್ಚರ್ಯ. ಅವನು ಯಾವುದು ಕರಕರ ಪ್ರಿಯ ಅಂತ ಹಾಡು ಹೇಳ್ದ, ರಾಗ ಅಂತ ನುಡಿಸಿ ಅಂತ. ಅವರು ಅದಕ್ಕೆ ರೆಡಿ ಮಾಡಿಕೊಂಡ್ರು. ಸೊ ಇವನು ಗುರುಗಳಿಗಿಂತ ಹೈ ಪಿಚ್ಚಲ್ಲಿ ನಾದರ್ ಮುಡಿ ಮೇಲಿರುಕುಂ, ನಾದರ್ ಅಂದರೆ ಈಶ್ವರನ ಮುಡಿಯ ಮೇಲಿರುವ ಅಂತ ಅರ್ಥ. ನಾದರ್ ಮುಡಿ ಮೇಲಿರುಕುಂ ನಲ್ಲ ಬಾಂಬೆ ಬಂತಲ್ಲ ಬಾಂಬೆ. நாதர் முடி மேல் இருக்கும் நல்ல பாம்பே, உனக்கு நல்ல பேர் வைத்தது யார் சொல்லு பாம்பே, நச்சிப்பையை வைத்தடிக்கும் நாகபாம்பே, பாதாளத்தில் குடி இருக்கும் பைதல் பாம்பே, ஆடு பாம்பே விளையாடு பாம்பே. ಆಡಿಯನ್ಸಲ್ಲಿ ಇರೋರೆಲ್ಲ ಆಡು ಬಾಂಬೆ ವಿளையாಡು ಬಾಂಬೆ ಅಂತ. ಇವನು ಶಿಷ್ಯ ಮೈಕ್ನ ಆಫ್ ಮಾಡಿಬಿಟ್ಟು ಗುರುಗಳಿಗೆ ಹೇಳ್ತಾನೆ, ಎಷ್ಟು ಸಲ ಬಾಂಬೆ ಹೇಳಬೇಕು ಅಂತ ಕೇಳಿ ಅವನಿಗೆ. ಎಷ್ಟು ಸಲ ಬಾಂಬೆ ಖುಷಿಯಾಗ್ಬಿಟ್ಟು ಅವನು ಖುಷಿಯಾಗಿ ಬಂದು ಸೇಠ್ಜಿ ಗ್ರೇಟ್ ಬಂದ್ಬಿಟ್ಟು 2,000 ರೂಪಾಯಿ ಎಕ್ಸ್ಟ್ರಾ ರೆಮ್ಯುನರೇಷನ್ ಕೊಟ್ಬಿಟ್ಟು. ಯಾಕೆ ಹಿಂಗಾಯಿತು ಅಂದರೆ ಈ ತಮಿಳು ಆ ಲ್ಯಾಂಗ್ವೇಜಲ್ಲಿ ಇರೋದಲ್ಲ, ಅವ್ರ ಲ್ಯಾಂಗ್ವೇಜ್ನಲ್ಲಿ ಹ್ಯೂಮರ್ ಇರುತ್ತೆ. ನಾನು ಹೇಳಿದ್ದು ಹ್ಯೂಮರ್ ಕ್ಯಾಚ್ ಮಾಡಬೇಕು ಎಲ್ಲಿರುತ್ತೆ ಅಂತ ನಾನು ನಿಮ್ಗೆ ಹೇಳ್ತಿದ್ದೆ. ಎಲ್ಲ ಕಡೆ ಹೆಂಗೆ ನಾವು ಹಿಡ್ಕೊಳ್ತೀವಿ ಅದ್ರದ್ದು ಇದಿರುತ್ತಲ್ಲ ರೇರು, ಅದನ್ನು ಹಿಡಿಬೇಕು ನಾವು ಅಪರೂಪದ. ಸೊ ತಮಿಳಿನಲ್ಲಿ ಕಾಕ ಗಾಗ ಎಲ್ಲ ಸೇರಿ ಒಂದೇ ಅಕ್ಷರ.
ಪಾಪ ಬಾಬಾ ಸೇರಿ ಒಂದೇ ಅಕ್ಷರ, ಚಾಚಾ ಚಾಚಾ ಸೇರಿ ಒಂದೇ, ಬಾಂಬೆ ಅಂದರೂ ಒಂದೇ, ಬಾಂಬೆ ಅಂದರೂ ಒಂದೇ. ಇದು ಎಲ್ಲಿವರೆಗೂ ಹೋಯಿತು ಅಂದರೆ ಈ ಥರ ಬಾಂಬೆ ಹಾಡು ತಮಿಳಿನಲ್ಲಿ ಹೇಳಿದ್ದಾರೆ ಅಂತ ಮಹಾರಾಷ್ಟ್ರ ಗೌರ್ಮೆಂಟಿಗೆ ಗೊತ್ತಾಗಿ ನೆಕ್ಸ್ಟ್ ಡೇನೇ ಅದನ್ನು ಮುಂಬೈ ಅಂತ ಹೆಸರು ಚೇಂಜ್ ಮಾಡಿಬಿಟ್ರು. ಈಗ ಬಾಂಬೆ ಅಂತಿಲ್ಲ. ಇದು ಸಂಗೀತ ಸ್ಪೆಷಾಲಿಟಿ. ನಾವು ಸಂಗೀತ ಆಡಿದ್ರಿಂದ ನನಗೆ ಜ್ಞಾಪಕ ಬಂತು. ಅದಲ್ಲದೆ ನೀವೇನು ಮೇಡಮ್ ಡಾಕ್ಟ್ರ್ ಹೇಳಿದ್ದು ನಿಜ ಅಂತ ಪ್ರೂವ್ ಮಾಡಿದ್ರಿ ಏನೋ? ಇಲ್ಲೆಲ್ಲ 60-70 ವರ್ಷದ ಗಂಡಸರು, ಹುಡುಗಿರಿಗೆಲ್ಲ 16 ವರ್ಷ ಅಂತ ನಿಮ್ಗೆ ಹೇಳಿದ್ರಲ್ಲ. ಆ ನಯನ ನಯನ ಏನು ಇಳೆಯರಾಜ ಹಾಡು ಅನಿಲ್ ಕಪೂರು ಅಲ್ವಾ? ಅನಿಲ್ ಕಪೂರ್ ಹಿಂದಿ ಫಿಲ್ಮ್ ಆ್ಯಕ್ಟರ್ ಮಾಡಿದ್ದು ಇಳೆಯರಾಜ ಹಾಡನ್ನು ತೊಗೊಂಬಂದು ನೀವು ಫಸ್ಟ್ ಕ್ಲಾಸ್ ನಯನ ನಯನ ಅಂತ ಫಸ್ಟ್ ಕ್ಲಾಸ್ ಹಾಡು. ಇನ್ನೊಂದು ಸಂಗೀತ ಕೇಳಿ, ಅದಕ್ಕೆ ನಾನು ಸಂಗೀತದ್ದು ಸ್ವಲ್ಪ ಇಟ್ಕೊಂಡು. ಕರ್ನಾಟಕದ ಸುಗಮ ಸಂಗೀತದಲ್ಲಿ 3 ಜನ ತ್ರಿಮೂರ್ತಿಗಳು ಅಂತಾರೆ. 3 ಜನ ಅಂದರೆ ತ್ರಿಮೂರ್ತಿ ಅಂದರೆ 3 ಜನ ತಾನೆ. ತ್ರಿಮೂರ್ತಿಗಳು ಅಂತ ಹೇಳ್ತಾರೆ ಕರ್ನಾಟಕ ಸುಗಮ ಸಂಗೀತದ ಪಿಲ್ಲರ್ಸ್. ಯಾರ್ಯಾರು? ಯಾರು? ಹಾಂ ಸರಿ, ಭಾಳ ಗ್ರೇಟ್ ಸೈಜ್, ನನಗೆ ಸಿಕ್ಕಾಪಟ್ಟೆ ಫೇವ್ರೇಟು. ಪಿ ಕಾಳಿಂಗರಾವ್ ಒಬ್ಬರು, ಆಮೇಲೆ ಸಿ ಅಶ್ವಥ್. ಹಾಂ 3 ಹೆಸರು ಸಿಕ್ತು. ಈ 3 ಹೆಸರು ಸಿಕ್ತು. ಶಿವಮೊಗ್ಗ ಸುಬ್ಬಣ್ಣ ಅಂತ ಹೇಳಂಗಿಲ್ಲ, ನಿಮ್ಮವರು ಅಂತ. ಶಿವಮೊಗ್ಗ ಸುಬ್ಬಣ್ಣಂದು ಅವರು ಒಳ್ಳೆ ಸಿಂಗರು. ಶಿವಮೊಗ್ಗ ಸುಬ್ಬಣ್ಣ ಒಂದು ಕತೆ ಹೇಳ್ತೀನಿ ಕೇಳಿ ನಿಮಗೆ. ಶಿವಮೊಗ್ಗ ಸುಬ್ಬಣ್ಣ ಆ್ಯಕ್ಚುಲಿ ಬೇಸಿಕಲಿ ಅವರು ಲಾಯರು. ಇಲ್ಲಿಂದ ಬಂದು ಲಾ ಪ್ರಾಕ್ಟೀಸ್ ಮಾಡೋಕ್ಕೆ, ಜೊತೆಗೆ ಸಂಗೀತ ಅನ್ನೋ ಅವಕಾಶ ಸಿಗಲಿ ಅಂತ ಬೆಂಗಳೂರಿಗೆ ಬಂದರು. ಬೆಂಗಳೂರಿಗೆ ಬಂದಾಗ ಬೆಂಗಳೂರು ಆಕಾಶವಾಣಿನಲ್ಲಿ ನನ್ನ ಸ್ನೇಹಿತರೊಬ್ಬರು ರಾಘವನ್ ಅಂತ ಒಬ್ಬರು, ಇವರು ರಿಟೈರ್ ಆಗಿದ್ದಾರೆ, ರಾಘವನ್ ಅಂತ. ಅವರು ಒಳ್ಳೆ ಫ್ಲೂಟಿಸ್ಟು, ಫಸ್ಟ್ ಕ್ಲಾಸ್ ಸಂಗೀತ ಮಾಡ್ತಾಯಿದ್ರು, ಫ್ಲೂಟಿಸ್ಟು ರಾಘವನ್ ಅಂತ. ಆದರೆ ಅವರಿಗೆ ಫ್ಲೂಟ್ ನುಡ್ಸೋಕ್ಕೆ ಆಪರ್ಚುನಿಟಿನೇ ಕೊಡದೆ ಆಕಾಶವಾಣಿಯವರು ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಅಂತ ಹಾಕ್ಬಿಟ್ರು. ಆರ್ಟಿಸ್ಟ್ಗಳದೆಲ್ಲ ಕಾಂಟ್ರಾಕ್ಟ್ ಫಿಲಪ್ ಮಾಡೋದು, ಅನೌನ್ಸ್ ಮಾಡೋದು, ರೆಕಾರ್ಡ್ ಮಾಡೋದು, ತಿರ್ಗಿ ಬ್ರಾಡ್ಕಾಸ್ಟ್ ಮಾಡೋದು, ಈ ಥರ ಕೆಲಸಕ್ಕೆ ಒಳ್ಳೆ ಫ್ಲೂಟಿಸ್ಟ್ ಹಾಕಿದ್ರೆ ಬೇಜಾರಾಗಲ್ವಾ? ಇದು ಒಂದು ಕೇಸು. ಶಿವಮೊಗ್ಗ ಸುಬ್ಬಣ್ಣ ಲಾ ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ ಬಂದು ಶಿವಮೊಗ್ಗ ಸುಬ್ಬಣ್ಣ BA LLB ಟ್ಯಾಕ್ಸ್ ಕನ್ಸಲ್ಟೆಂಟ್ ಅಂತ ಹಾಕ್ಕೊಂಡಿದ್ದಾರೆ. ಇವರು ಕೇಸ್ಗಳಿಗಿಂತ ಹೆಚ್ಚಾಗಿ ಮ್ಯೂಸಿಕ್ ಪ್ರೋಗ್ರಾಮೇ ಜಾಸ್ತಿ ಆಯಿತು. ಸೊ ಅವರು ಇದು ಯಾವುದೋ ಇಂದಲ್ಲ ಬಿದ್ದಿ ಹಬ್ಬೆ ಮುದುಕಿ ಅನ್ನೋದು, ಕೋಡಗಾನ ಕೋಳಿ, ಇದೇ ಜಾಸ್ತಿ ಆಗೋಯ್ತು. ಕೇಸ್ ಇವತ್ತು ನಾನು ಫ್ರೀ ಇಲ್ಲ, ಕೇಸ್ ತೊಗೊಳ್ಳಿ. ಇದಾದಾಗ ನಮ್ಮ ಫ್ರೆಂಡು ಗೊತ್ತು ಹೇಳೋದು, ಜಾಸ್ತಿ ಮ್ಯೂಸಿಕ್ ಕಚೇರಿಗಳು ಸುಬ್ಬಣ್ಣನಿಗೆ, ಇವರು ಫ್ಲೂಟಿಸ್ಟ್ಗೆ ಆಫೀಸು ಕೆಲಸ ಹೆಂಗಿದೆ. ಆವಾಗ ನಮ್ಮ ಸ್ನೇಹಿತರು ರಾಘವನ್ ಅಂತ ಅವ್ರು ಹೇಳಿದ್ರು, ನೋಡಿ ಶಿವಮೊಗ್ಗ ಸುಬ್ಬಣ್ಣಗೂ ನನಗೂ ಏನು ಡಿಫ್ರೆನ್ಸ್ ಗೊತ್ತಾ? ಅವ್ರಿಗೆ ಕೋರ್ಟ್ ಇಲ್ಲ, ನನಗೆ ಕಚೇರಿ ಇಲ್ಲ. ಎಷ್ಟು ಚೆನ್ನಾಗಿ ಪದಗಳು ನೋಡಿ ಸರ್. ಅವ್ರಿಗೆ ಕೋರ್ಟ್ ಇಲ್ಲ, ನನಗೆ ಕಚೇರಿ ಇಲ್ಲ. ಸೊ ಶಿವಮೊಗ್ಗ ಸುಬ್ಬಣ್ಣ ಆ ಕಡೆ. ಸೊ ಈ 3 ಜನ, ಈ ಕಾಳಿಂಗರಾವು, ಆನಂದ ಸ್ವಾಮಿ, ಸಿ ಅಶ್ವತ್ಥಾನೆ ನೀವು ಹೇಳಿದ್ದು. ಈ 3 ಜನ ಹೆಸರು ನೋಡಿ ಎಷ್ಟು ಸ್ಪೆಷಾಲಿಟಿ ಇದೆ. 3 ಸ್ವಲ್ಪ ಹಾವಿಗೆ ಸಂಬಂಧಪಟ್ಟಿದ್ದು. ಕಾಳಿಂಗ, ಅನಂತ, ಅಶ್ವತ್ಥ ಅಲ್ವಾ? 3 ಅಶ್ವತ್ಥಕಟ್ಟೆ ಹಾವಿಗಳು. ಸೊ ಈ 3 ಜನದ್ದು ಒಂದು ಸಣ್ಣ ಘಟನೆ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ ನಾನು. 3 ಜನದ್ದು ಭಾಳ ಇಂಪಾರ್ಟೆಂಟ್, ಸಂಗೀತದಿಂದ ಎಂಡ್ ಮಾಡೋಣ ಅಂತ ಇನ್ನೊಂದು 7-8 ನಿಮಿಷ. ಸೊ ಏನಾಯಿತು, ಮ್ಯೂಸಿಕ್ ಆಯಿತಾ. ನನಗೆ ಸ್ವಲ್ಪ ಅಶ್ವಥ್ ಅಂದರೆ ಸ್ವಲ್ಪ ಇಷ್ಟ ಅಷ್ಟೇ ಅಲ್ಲ, ನನಗೆ ಅವರ ಪರಿಚಯ ಬೇರೆ. ಅಶ್ವಥ್ ಹತ್ರ ಮಾತಾಡ್ತಾ ಇದ್ದಾಗ ಒಂದ್ಸಲ ಕೇಳಿದೆ, ನಮ್ಮ ಬ್ಯಾಂಕಲ್ಲಿ ರೇ ಅಶ್ವಥ್, ನವಂಬರ್ 8ನೇ ತಾರೀಕು ನಮ್ಮ ಬ್ಯಾಂಕಲ್ಲಿ ರಾಜ್ಯೋತ್ಸವ ಮಾಡ್ತಾಯಿದ್ದೀವಿ, ನೀವು ಬರ್ತೀರಾ ಅಂತ ಕೇಳಿದೆ ನಾನು. ಅಯ್ಯೋ ನವಂಬರ್ 8 ಅಂದರೆ ಪೂನಾದಲ್ಲಿ ಇರ್ತೀನಲ್ಲ, ಅವತ್ತು ನಾನು ಬರೋಕ್ಕಾಗಲ್ವಲ್ಲ ಅಂದರು. ಪರವಾಗಿಲ್ಲ, ನೀವು ಪೂನಾದಲ್ಲೇ ಇರಿ, ನಮ್ಮ ಬ್ಯಾಂಕ್ದು ಕಳಿಸ್ತೀನಿ, ಈ ಕಡೆ ತಿರ್ಕೊಂಡು ಆಡ್ಬಿಡಿ, ವಾಯ್ಸ್ ಕೇಳಿಸುತ್ತೆ. ಅವ್ರ ವಾಯ್ಸ್ ಹೆಂಗಿದೆ ಅಲ್ವಾ? ಅದು ಅಂಥ ಹೈ ಪಿಚ್ ಇರೋವಂಥ ವಾಯ್ಸ್ ಅಶ್ವಥ್ ನನಗೆ ಅದು ಭಾಳ ಇಷ್ಟ. ಇನ್ನೊಬ್ಬ ನಮ್ಮ ಫ್ರೆಂಡು ಮೈಸೂರು ಅನಂತ ಸ್ವಾಮಿ ಅಂದರೆ ಮೆಲೋಡಿ. ಮೈಸೂರು ಅನಂತ ಏನು ಅಶ್ವಥ್ ಅಂತ ಸಾಹಿತ್ಯ ನೀನು. ಮೈಸೂರು ಅನಂತ ಸ್ವಾಮಿ ಹಾಡು ಹೆಂಗಿರುತ್ತೆ ಮೆಲೋಡಿ, ಸುಗಮ ಸಂಗೀತ ಅಂದರೆ ಅದು. ನಮ್ಮ ಫ್ರೆಂಡ್ ಹೇಳಿತ್ತು, ಹಾರ್ಮೋನಿಯಂ ಇಟ್ಕೊಂಡು ಹಿಂದೂಸ್ತಾನಿ ಬೇಸ್ಡ್ ಸಂಗೀತ ಆಗ್ತಾಯಿದ್ರೆ ಕುವೆಂಪು ಹಾಡು, ತನುವು ನಿನ್ನದು ಮನವು ನಿನ್ನದು ಎನ್ನ ಜೀವನಧನವು ನಿನ್ನದು ತನುವು ನಿನ್ನದು ಮನವು ಕೇಳಿದಿರಲ್ಲ ಹಾಡು. ಇದು ಸುಗಮ ಸಂಗೀತ ಅಂದರೆ ಅನಂತ ಸ್ವಾಮಿ ಆಡ್ತಾ ಇರೋದು. ಅದೇ ನಿಮ್ಮ ಅಶ್ವತ್ತು ಸೋರುತ್ತಿಹುದು ಮನೆಯ ಮಾಳಿಗೆ. ಕರೆಕ್ಟಪ್ಪ, ಸೋರ್ತಾ ಇರ್ಬೋದು ಅದು. ಅದಕ್ಕೆ ಎಲ್ಲಿ ಸೋರ್ತಾ ಇದೆಯೋ ಅದನ್ನೇ ಶ್ರುತಿ ಇಟ್ಕೊಂಬಿಡೋದ ಮನೆ ಸೋರ್ತಾ ಇದ್ರು ಅಲ್ಲೇ ಇಟ್ಕೊಂಬಿಡೋದ. ಇವಾಗ ನಾವೇ ನೋಡಿ, ಫಾರ್ ಎಕ್ಸಾಂಪಲ್ 3ನೇ ಫ್ಲೋರಲ್ಲಿ ಮಾಡಿದ್ರು ಭೂಮಿಕಾ ಅಂತ ಇಟ್ಕೊಂಡಿಲ್ವಾ? ಸೊ ಅದಕ್ಕೆ ನೀವು ಯಾಕೆ ಅಷ್ಟೊಂದು ಐ ಪಿಚ್ಚಲ್ಲಿ ಯಾಕೆ ಮೈಕ್ ಇರಲ್ವ ಕೈನಲ್ಲಿ, ಯಾಕೆ ಅಷ್ಟು ಕಿರ್ಚ್ಕೊಳ್ತಾರೆ ಅಂತ ಹಿಂಗೆ ಹೇಳ್ದ ಅವನು.
ಹಿಂಗೆ ಹಂಗೆ ನೋಡಿ, ಕಿರ್ಚ್ಕೊಳ್ಳೋದಲ್ಲ ಅದು, ದಯವಿಟ್ಟು ಪ್ಲೀಸ್ ಡೋಂಟ್ ಮಿಸ್ಟೇಕ್ ಅಶ್ವಥ್. ಕಿರ್ಚ್ಕೊಳ್ಳೋದಲ್ಲಪ್ಪ. ಯಾಕೆ ಅಶ್ವಥ್ ಅನಂತ ಸ್ವಾಮಿ ನನಗೂ ಭಾಳ ಇಷ್ಟನೇ. ಮೈಸೂರು ಅನಂತ ಸ್ವಾಮಿಗಿಂತ ಅಶ್ವಥ್ ಯಾತಕ್ಕೆ ಪ್ರಸ್ತುತ ಅಂದರೆ, ಅನಂತ ಸ್ವಾಮಿ ನಮ್ಮ ಸುಗಮ ಸಂಗೀತ ಕ್ಷೇತ್ರದಲ್ಲಿದ್ದಾಗ ನಮ್ಮ ಕರ್ನಾಟಕದ ಜನಸಂಖ್ಯೆ ವಾಸ್ ಓನ್ಲಿ 3 crores, 3 ಕೋಟಿ ಕನ್ನಡಿಗರು ಅಂತಾಗಿದ್ವಿ. ಈಗ 6.5-7 ಕೋಟಿ ಕನ್ನಡಿಗರು ಅಲ್ವಾ ಮೇಡಮ್? ಈ 6 ಕೋಟಿ ಕನ್ನಡಿಗರು ಕರ್ನಾಟಕ ಮ್ಯಾಪ್ ಹಿಂಗೆ ಹಾಕ್ಕೊಂಡ್ರೆ ಚಾಮರಾಜನಗರದ ತುದಿಯಲ್ಲಿರೋರಿಗೆ, ಬೀದರ್ ತುದಿಯವರಿಗೆ ಕನ್ನಡದ ಧ್ವನಿ ಕೇಳಿಸ್ಬೇಕು. ಅದು ಕನ್ನಡದ ಧ್ವನಿ ಹಂಗಿರಬೇಕು, ನಮ್ಮ ಸಂಗೀತ ಹಾಗೆ ಕೇಳಿಸ್ಬೇಕು. ನಾಡು ನುಡಿ ಅಂತ ನೀವು ಹಾಕ್ಕೊಂಡ್ರೆ ಅದು ಕೇಳಿಸ್ಬೇಕು ಅಂದರೆ ಪಕ್ಕದಲ್ಲಿ ತನು ನಿನ್ನದು ಮನ ಅಂದರೆ ಪಕ್ಕದಲ್ಲಿರೋರಿಗೆ ಕೇಳಿಸಲ್ವಲ್ಲ, ಬೀದರ್ಗೆ ಹೆಂಗೆ ಕೇಳಿಸತ್ತೆ? ಅದಕ್ಕೆ ಹೈ ಪಿಚ್ಚಲ್ಲಿ ಜೋರಾಗಿ ಹೇಳ್ತಾರೆ ಅಂದೆ ನಾನು. ಅದು ಸರಿ, ಆದರೆ ನಿಮ್ಮ ಅಶ್ವಥ್ ಇನ್ನೊಂದು ಮಿಸ್ಟೇಕ್ ಇದೆ. ಹೈ ಪಿಚ್ದೇನೋ ಓಕೆ ಸರ್ ಬೇಕಾದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ, ಬಟ್ ಸುಮ್ಮನೆ ಒತ್ತಿ ಯಾಕೆ ಹೇಳ್ತಾರಪ್ಪ? ಸಂಗೀತ ಅಂದರೆ ತೇಲಿಸ್ಕೊಂಡು ಹಿಂಗೆ ಹೋಗ್ಬೇಕು. ತನುವು ನಿನ್ನದು ಮನವು ನಿನ್ನದು ಅಂತ ನಾವತ್ತಿದ್ರೂ ಅದನ್ನು ನಿನ್ನದು ಅಂತ ಹಿಂಗೆ ಹೋಗತ್ತೆ. ಅದೇ ನಿಮ್ಮ ಅಶ್ವತ್ತು ಒತ್ತಕ್ಷರ ಇಲ್ಲದೇ ಇದ್ರೂ ಅಲ್ವಾ? ಸೋರುತಿಹುದು ಮನಿಯ ಮಾಳಿಗೆ ಸಾವತ್ತು ಎಲ್ಲಿದೆ ಅಲ್ಲಿ? ಸೋರು ಯಾಕೆ ಬರಬೇಕಲ್ಲಿ? ಸೋರುತಿಹುದು ಮನಿಯ ಮಾಳಿಗೆ ಅಜ್ಞಾನದಿಂದ ಅಂತಿಂಗೆ ಯಾವುದೋ ಒಂದು ಹಾಡಲ್ಲ ಆ ಥರ ಇದೆಯಪ್ಪ. ಎಲ್ಲ ಹಾಡು ಅಷ್ಟೇ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ತಾಗೆ ತಾವತ್ತು ಬಾಗೆ ಬಾವತ್ತು ರೀಗೆ ರೀವತ್ತು ತಂಬೂರಿ ಸ್ಟ್ರಿಂಗ್ ಹಾಕಿ ತಗೊಡ್ಬೇಕು. ಇದು ನಿಮ್ಮ ಅಶ್ವಥ್. ಒತ್ತಿ ಮೆಲೋಡಿನೇ ಹಾಳು ಮಾಡಿಬಿಟ್ಟು ದಯವಿಟ್ಟು ಆ ಥರ ಅಶ್ವಥ್ ಕಂಡೆಮ್ ಮಾಡಬೇಡ. 3 ಜನನೂ ಭಾಳ ಡಿಫ್ರೆಂಟ್, ಒಬ್ರಿಗಿಂತ ಒಬ್ಬರು. ಕಾಳಿಂಗರಾವ್, ಆಮೇಲೆ ಸ್ವಾಮಿ, ಅಶ್ವಥ್ 3 ಜನರು ಮಹಾ ಗ್ರೇಟೆಸ್ಟ್ ಆರ್ಟಿಸ್ಟು. ಹೇಗೆ ಇರ್ಬೋದು, ಅವರಿಬ್ಬರು ಒಪ್ಕೊಳ್ತೀನಿ. ಅಶ್ವಥ್ ಏನು ಗ್ರೇಟು? ಯಾಕೆ ಹೆಂಗೆ ಒತ್ತೆ ಹೇಳಬೇಕು? ಯಾಕೆ ಹಂಗೆ ಒತ್ತಿ ಹೇಳ್ತಾರೆ ಅಂದರೆ ಅವ್ರ ಹೆಸರೇನು? ಅಶ್ವಥ್ ಅಲ್ಲ, ಹೆಸರಲ್ಲೇ ಒತ್ತಕ್ಷರ ಇರುವಾಗ ಲೈಟಾಗಿ ಇದು ಒಂದು ಸ್ಪೆಷಾಲಿಟಿ. ಒಬ್ಬೊಬ್ರದ್ದು ಒಂದೊಂದು. ಅಶ್ವಥ್ ಎಂಥ ಗ್ರೇಟ್ ಸಿಂಗರ್ ಅಂದರೆ, ಆ ನೇಸರ ನೋಡುವಂಥ ಒಂದು ಹಾಡಿದೆ. ಅದ್ರ ಸ್ಪೆಷಾಲಿಟಿ ಏನು ಗೊತ್ತಾ? ಆ ಹಾಡನ್ನು ನಿರೂಪಣೆ ಮಾಡಿದ್ವಿ ಮೊನ್ನೆ. ಒಂದು ಕರ್ನಾಟಕ ಸಂಗೀತದಲ್ಲಿ ಒಂದು ನಿರೂಪಣೆ ಮಾಡಿದ್ವಿ. ಈ ಇವರಿದಾರಲ್ಲ ನಮ್ಮ ಕನ್ನಡದ ಸಾಹಿತಿಗಳು, ಕವಿಗಳು, ಈ ಕವಿಗಳ ಹಾಡನ್ನು ಸಿನಿಮಾದಲ್ಲಿ ಅಡಾಪ್ಟ್ ಮಾಡ್ಕೊಂಡಿರುವಂಥದ್ದು ಒಂದು ಮ್ಯೂಸಿಕ್ ಪ್ರೋಗ್ರಾಮ್ ಮಾಡಿದ್ವಿ. ಈ ಕುವೆಂಪುದು ಯಾವ ಜನ್ಮದ ಮೈತ್ರಿ, ಎಮ್ಮ ಮನೆ ಎಂಗಳದಿ ವೀಸಿ, ಇದು ಯುಗ ಯುಗಾದಿ ಬರುತ್ತಿದೆ, ಈ ಥರದ್ದೆಲ್ಲ ತೊಗೊಂಡು ಒಂದು ಪ್ರೋಗ್ರಾಮ್ ಮಾಡುವಾಗ ನಾನು ಹೇಳಿದೆ, ನೇಸರ ನೋಡು ಅಂತ. ಇದು ಯಾರು ಬರ್ದಿರೋದು ಹೇಳಿ? ಯಾರು? ಅಲ್ಲ, ಇದು ಭಾಳ ಅಪರೂಪದ ಸಾಹಿತಿ. ಯಾರು ಬರ್ದಿರ್ಬೋದು? ನಿಮಗೆ 100 ಎಣಿಸ್ತೀನಿ, ಅಷ್ಟರಲ್ಲಿ ನೀವು ಹೇಳಬೇಕು. 98, 99, 100 ಎಷ್ಟು? ಯಾರಂತೆ? ನಿಸಾರ್ ಅಹಮದ್ ಅಲ್ಲ, ಮೇಡಮ್ ಕಂಗ್ರ್ಯಾಚುಲೇಷನ್ಸ್. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಬರೆದಿದ್ದದು ಕಾಕನ ಕೋಟೆ ಅನ್ನೋ ಇದು ಪುಸ್ತಕದಲ್ಲಿ. ಅದರೊಳಗೆ ಎಷ್ಟು ಚೆನ್ನಾಗಿದೆ ಅಂದರೆ, ನೇಸರ ನೋಡು ನೇಸರ ನೋಡು ನೇಸರ ನೋಡು ನೇಸರ ನೋಡು. ಇದು ಅಶ್ವಥ್ ಟ್ಯೂನು. ಯಾಕೆ ಇಲ್ಲಿ 4 ಥರ ಹೇಳ್ತಾರೆ ಅಂದರೆ, ಈ ಸೂರ್ಯ ಒಂದೇ ಥರ ಇರಲ್ವಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನೇಸರ ನೋಡು, ಇವ್ರು ಬರೋ ಅಷ್ಟರೊಳಗೆ ಮೇಲಕ್ಕೆ ಬಂದಿರ್ತಾರೆ. ನೇಸರ ನೋಡು, ಇನ್ನೊಬ್ಬರು ಕರ್ಕೊಂಬಂದು ನೇಸರ ನೋಡು, ಸಾಯಂಕಾಲ ಮುಳುಗು ನೇಸರ ನೋಡು. ಸಂಗೀತನ ಎಂಜಾಯ್ ಮಾಡೋಕ್ಕೆ ಒಂದೊಂದು ಥರ ಈ ಥರ ಮಾಡ್ಬೋದು. ಲಾಸ್ಟಿಗೆ ಇನ್ನೊಬ್ಬರು ಬಿಟ್ಟಿದ್ದೀನಲ್ಲ, ಪಿ ಕಾಳಿಂಗರಾವ್ದು ಒಂದು ಘಟನೆ ನಡೆದಿದ್ದ ಘಟನೆ ನನಗೆ ಒಂದು ಸಣ್ಣ ಸಿಕ್ತು. ನಾನು ಅದಕ್ಕೆ ಸ್ವಲ್ಪ ಆಂಬಡೆ ಇದಕ್ಕೆಲ್ಲ ಕರೆದು ಅದಕ್ಕೆಲ್ಲ ಸ್ವಲ್ಪ ಮಸಾಲೆ ಹಾಕಿ ಸ್ವಲ್ಪ ಮಾಡಿದ್ದೀನಿ. ಫ್ರೈ ಮಾಡಿಬಿಟ್ಟು ನಿಮಗೆ ಹಂಚ್ಬಿಡ್ತೀನಿ ಇವತ್ತು ಲಾಸ್ಟು. ಈ ಕಾಳಿಂಗರಾವು ನಿಮಗೆ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಂತಾಮಣಿ ಅಂತ ಒಂದು ಊರಿದೆ, ನಿಮಗೆ ಗೊತ್ತು. ಅಲ್ಲಿ ಈಗ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟು ಹಿಂದೆ ಕೋಲಾರ ಡಿಸ್ಟ್ರಿಕ್ಟಿಗೆ ಸೇರಿತ್ತು. ಅಲ್ಲಿ 50% ತೆಲುಗು, 50% ಕನ್ನಡ. ಕರೆಕ್ಟಾ? 50% ತೆಲುಗು, 50% ಕನ್ನಡ. ಸೊ ಇದನ್ನು ಈ ಚಿಂತಾಮಣಿನ ಆಂಧ್ರಕ್ಕೆ ಸೇರಿಸಬೇಕು ಅಂತ ಆವಾಗ 1956 ರಿಆರ್ಗನೈಸೇಷನ್ ಟೈಮ್ನಲ್ಲಿ ಆಗ್ತಾಯಿತ್ತಂತೆ. ಅಲ್ಲಿರೋ ಗೌರ್ಮೆಂಟ್ನವರೆಲ್ಲ ಬಂದು ಇಲ್ಲಿರೋ ಅವ್ರ ಒಪಿನಿಯನ್, ನೀವೇನು ಆಂಧ್ರಕ್ಕೆ ಸೇರಬೇಕು ಅಂತಿದ್ದೀರಾ, ಕರ್ನಾಟಕದಲ್ಲೇ ಇರ್ತೀರಾ ಅಂತ ಕೇಳೋಕ್ಕೆ ಅಂತ ಬಂದರು. ಇವರೆಲ್ಲರೂ ಕನ್ನಡದವರೆಲ್ಲ ಹೋಗಿ ರಾಸ್ಕೊಂಡು ಮೇಮ್ ಅಂದರು ಕನ್ನಡ ಮಾಳು ಅಂತ ತೆಲುಗುನಲ್ಲಿ ಹೇಳ್ತಾ ಇದ್ದಾರೆ.
ಅಲ್ಲಿ ಒಂದು ಕನ್ನಡ ಸಂಘ, ಅದೇ ಇವತ್ತು ಕ್ಲೈಮ್ಯಾಕ್ಸು. ಇವತ್ತು ಕನ್ನಡ ಸಂಘದಲ್ಲಿ ಜಗದೀಶ್ ಅಂತ ಒಬ್ಬ ನನಗೆ ಗೊತ್ತಿರೋನೊಬ್ಬ, ಅವನು ಕನ್ನಡ ಸಂಘದ ಸೆಕ್ರೆಟ್ರಿ, ಮಹಾ ಕನ್ನಡ ಅಭಿಮಾನಿ ಅವನು. ಈ ಸಲ ಈ ಕನ್ನಡ ರಾಜ್ಯೋತ್ಸವ ಭಾಳ ಗ್ರ್ಯಾಂಡಾಗಿ ಮಾಡಬೇಕಪ್ಪ ಅಂತ ಹಿಂಗೆ ಮಾಡ್ತಾರೆ. ಏನು ಮಾಡೋದು, ఏం చేయాలా, మధ్య ಸ್ವಲ್ಪ తెలుగు యూజ్ ಮಾಡ್ತೀನಿ, సింపుల్ తెలుగు. ఏం చేయాలా, కాళింగరావుని పిలిపిస్తామా బెంగళూరు నుంచి, కాళింగరావుని కరియాణ, సరే నువ్వే మాట్లాడు ಅಂದರು. ಕಾಳಿಂಗರಾವ್ ಆವಾಗ ಇದಿಲ್ಲ, ಲ್ಯಾಂಡ್ಲೈನ್ ಫೋನು, ಮೊಬೈಲ್ ಇಲ್ಲ. ಟ್ರರ್ ಹಲೋ ಕಾಳಿಂಗರಾವ್ ಇದ್ದಾರಾ? ನಾನೇ ಕಾಳಿಂಗರಾವ್, ಏನು ಸಮಾಚಾರ? ಸರ್ ನಮಸ್ಕಾರ, ನಾನು ಜಗದೀಶ್ ಅಂತ, ಚಿಂತಾಮಣಿ ಕನ್ನಡ ಸಂಘ ಸೆಕ್ರೆಟ್ರಿ ಸರ್. ಏನು ರೀ ಅಂದರು. ಸರ್ ನವಂಬರ್ 23ನೇ ತಾರೀಕು ನಮ್ಮ ರಾಜ್ಯೋತ್ಸವ ಮಾಡ್ತಾಯಿದ್ವಿ, ನೀವು ಬಂದು ಸಂಗೀತ ಕಚೇರಿ ಮಾಡ್ಕೊಡ್ಬೇಕು ಸರ್. ಆಗಲಿ ಬರ್ತೀನಿ ಸರ್. ಯಾರ್ಯಾರು ಬರ್ತೀರಾ ಸರ್? ನಾನು ಬರ್ತೀನಿ, ಮೋಹನ್ ಕುಮಾರಿ, ಸೋಹನ್ ಕುಮಾರಿ ಅಂತ ಇಬ್ಬರು ಇದ್ರು ಸಹಗಾಯಕಿಯರು, ಆಮೇಲೆ ಗಿಟಾರಿಸ್ಟು, ಕಾಂಗೋ ಬಾಂಗೋ ಡ್ರಮ್ಸು, ಇದೆಲ್ಲ ಬರ್ತೀವಿ. 30,000 ರೂಪಾಯಿ ಖರ್ಚಾಗುತ್ತೆ. ಆವಾಗಿನ ಕಾಲದಲ್ಲಿ 30,000 ಅಂದರೆ ಇವಾಗ ಸೋನು ನಿಗಮ್ನೇ ಕರೆಸ್ಬಿಡ್ಬೋದು. ಅಷ್ಟೊಂದು, ಅಯ್ಯೋ ಸರ್ 30,000 ಖರ್ಚು, ಅಷ್ಟೊಂದು ಆಗಲ್ವಲ್ಲ ಸರ್ ನಮಗೆ, ಮತ್ತು ಎಷ್ಟು ಕೊಡ್ತೀರಾ ನೀವು ಅಂದರು. ಸರ್ ನೀವು ಹೋಗ್ತಾ ಬರ್ತಾ ಅಂಬಾಸಡರ್ ಕಾರಲ್ಲಿ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡಿಬಿಡ್ತೀವಿ, ಆಮೇಲೆ ರಾಜ್ಯೋತ್ಸವದಿಂದ ಸ್ವಲ್ಪ ಊಟ ಇಟ್ಕೊಂಡಿದ್ದೀವಿ, ಬಿಸಿಬೇಳೆ ಭಾತ ಅದು ಕೊಟ್ಟು ರೇ ಎಂಟೈರ್ ಟೀಮ್ ಬರಬೇಕಾದ್ರೆ ನಮಗೆ ಬರೀ ಬಿಸಿಬೇಳೆ ಭಾತಿಗೆ ಟೀಮ್ ಬರೋಕ್ಕಾಗತ್ತೆ ಅಂದ್ರಿ. ಸರ್ ಒಂದು ಕೆಲಸ ಮಾಡೋಣ ಸರ್, ನೀವು ಒಬ್ಬರೇ ಬಂದುಬಿಡಿ, ನಾವು ಕಾರ್ ಕಳಿಸ್ತೀವಿ. ಒಬ್ಬರೇ ಸಂಗೀತದ ಬಗ್ಗೆ ನಿಮಗೇನೋ ನಾಲೆಡ್ಜ್ ಇದೆಯಾ ನಿಮ್ಮ ಜಗದೀಶ್? ಸಂಗೀತ ಒಬ್ಬನೇ ನಿಂತ್ಕೊಂಡು 3 hours ಕಚೇರಿ ಮಾಡೋಕ್ಕೆ ಅಕ್ಕಪಕ್ಕ ವಾದ್ಯಗಳು ಇಲ್ಲದೆ ಆಗತ್ತೇನ್ರಿ ಅಂದರು. ಹಾಗಾದ್ರೆ ಒಂದು ಕೆಲಸ ಮಾಡೋಣ ಸರ್, ನೀವು ಒಬ್ಬರೇ ಬನ್ನಿ, ಅಕ್ಕಪಕ್ಕ ವಾದ್ಯಗಳು ನಮ್ಮಲ್ಲಿ ಯಾರು ಚಿಂತಾಮಣಿಯವ್ರು ಯಾರು ಇದ್ದರೆ ಅಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿಬಿಡ್ತೀವಿ. ಇದರಿಂದ 2 ಅಡ್ವಾಂಟೇಜು. ಒಂದು, ಅವರಿಗೆ ಅಕಸ್ಮಾತ್ ಸಿಕ್ಕಿದ್ರೆ ಅವ್ರಿಗೇನು ದುಡ್ಡು ಕೊಡಬೇಕಾಗಿಲ್ಲ, ಲೋಕಲ್ ಆರ್ಟಿಸ್ಟು. ಎರಡನೇದು, ಹೊಸ ಆರ್ಟಿಸ್ಟ್ಗೆ ಎನ್ಕರೇಜ್ ಮಾಡ್ದಂಗೆ ಅದು. ಸರಿ ಓಕೆ, ಅದೇನೋ ಅಡ್ಜಸ್ಟ್ ಮಾಡಿ ನಾನು ಬರ್ತೀನಿ 23 డక్ అందిట్రు. ಈಗ ఈ ఏమైనా జగదీష్ ఎవరైనా మీకు తెలిసే వాళ్ళు హార్మోనియం వాయించేవాళ్ళు ఉండారేమరా? నాకు తెలియదప్ప. ವೈಲಿನ್ ವಾయింಚೇವಾళ్ళు ఎవరైనా ఉండారు? నాకు తెలియದಪ್ಪ. ತಬಲಾ ವಾయింಚೇవాళ్ళు ಯಾರನ್ನು ಕೇಳಿದ್ರು ನಮ್ಮ ಅಕ್ಕಪಕ್ಕ ವಾದ್ಯಗಳು ಸೆಟ್ ಆಗ್ತಾನೇ ಇಲ್ಲ. ಹತ್ತಿರ ಬರ್ತಾಯಿದೆ ಇದು, ಇನ್ನೊಂದು ಹತ್ತಿರ ಬರ್ತಾಯಿದೆ ಇನ್ನೊಂದು ಪ್ರೋಗ್ರಾಮ್ಗಳು ಅಕ್ಟೋಬರ್ 10 ಹತ್ರ. ಏನು ಮಾಡೋದು ಅಂತ ಇವನು ಓಡಾಡ್ಕೊಂಡು ಹೋಗ್ತಾ ಇದ್ದಾನೆ ಜಗದೀಶ. ಊರ ಆಚೆ ಮಾಡಿ ಮೇಲೆ ಒಂದು ಕಡೆ, ಎಲ್ಲೋ ಒಂದು ಕಡೆ ಮೇಲ್ಗಡೆ ಒಂದೇ ಒಂದು ರೂಮ್ನಲ್ಲಿ ಒಬ್ಬ ವೈಲಿನ್ ನುಡಿಸ್ತಾ ಇದ್ದಂತೆ. ವೈಲಿನ್ ನುಡಿಸ್ತಾ ಇದ್ದ, ಇದು ಯಾವುದೋ ಗೆಜ್ಜೆ ಪೂಜೆ ಅನ್ನೋ ಸಿನಿಮಾದಲ್ಲಿ ಒಬ್ಬ ಮೇಲ್ಗಡೆ ನುಡಿಸ್ತಾ ಇರ್ತಾನಲ್ಲ, ಆ ಥರ ನುಡಿಸ್ತಾ ಇದ್ದಾನೆ. ಇವನು ಮೆಟ್ಲು ಹತ್ಕೊಂಡು ಹೋದ ಜಗದೀಶ. ಹೋದ ಈ ಜಗದೀಶ ಅಲ್ಲಿ ನುಡಿಸ್ತಾ ಇದ್ನಲ್ಲ, ಅವನ ಕತೆ ಭಾಳ ಇಂಪಾರ್ಟೆಂಟ್. ಈಗ ಮೇಡಮ್ ಕೇಳಿಸ್ಕೊಂಬಿಡಿ, ಅವನ ಹೆಸರು ರಂಗಯ್ಯ ಅಂತ. ಈ ರಂಗಯ್ಯ ಹೆಂಗೆ ವೈಲಿನಿಸ್ಟ್ ಆದ ಅನ್ನೋಕ್ಕೆ ಒಂದು ಕತೆ ಇದೆ. ಈ ರಂಗಯ್ಯನ ಅಪ್ಪ ಅವನು ಪಿಟೀಲ್ ಚೌಡಯ್ಯನವರ ಫ್ಯಾನು. ಅವನಿಗೆ ಆಸೆ ಏನಪ್ಪ ಅಂದರೆ, ನನ್ನ ಮಗ IAS ಆಫೀಸರ್ ಆಗೋದು ಬೇಡ, ಬ್ಯಾಂಕ್ ಮ್ಯಾನೇಜರ್ ಆಗೋದು ಬೇಡ, ಬಿಸ್ನೆಸ್ ಮ್ಯಾನ್ ಆಗೋದು ಬೇಡ, ಚೌಡಯ್ಯನವ್ರ ಥರ ಒಳ್ಳೆ ಪಿಟೀಲ್ ವಿದ್ವಾಂಸ ಆಗಬೇಕು ಅಂತ ಒಂದೇ ಆಸೆ, ಒಬ್ಬನೇ ಮಗ. ಆದರೆ ಚೌಡಯ್ಯನವ್ರ ಪಿಟೀಲು ಚಿಂತಾಮಣಿಲಿ ಹೆಂಗೆ ಕೇಳಿಸೋದು ಅವನಿಗೆ? ಮಗನ ಮೋಟಿವೇಟ್ ಮಾಡೋಕ್ಕೆ ಆ ಥರ ಕಚೇರಿ ಬೇಕಲ್ಲ. ಇಲ್ಲಿಗೆ ಚಿಂತಾಮಣಿಗೆ ಎಲ್ಲಿ ಬರ್ತಾರೆ? ಚಾನ್ಸ್ ಎಲ್ಲಿದೆ ಚೌಡಯ್ಯ ಬಂದು ನುಡ್ಸೋಕ್ಕೆ? ಕಾಯ್ತಾ ಇದ್ದ. ಒಂದು ಸಲ ಬೆಂಗಳೂರಿನಲ್ಲಿ ಫೋರ್ಟ್ ಹೈಸ್ಕೂಲ್ನಲ್ಲಿ ದೊಡ್ಡ ರಾಮೋತ್ಸವ ಆಯಿತು. ರಂಗಯ್ಯ ರಾರಾಯ ಕಡ ಅಂತ ಹಿಂಗೆ ಅಂದ. ರಂಗಯ್ಯ ರಾರಾಯ ಕಡ 50 ರೂಪಾಯಿ, 50 ರೂಪಾಯಿ ಕೊಡ್ತೀನಿ, ಹೋಗಿ ಚೌಡಯ್ಯನವ್ರ ಕಚೇರಿ ಇದೆ ಕೇಳ್ಕೊಂಡು ಅಟೆಂಡ್ ಮಾಡ್ಕೊಂಬಾ ಅಂತ ಹಿಂಗೆ ಹೇಳ್ದೆ. ಸರಿ ಬಂದ. ಹೋಗ್ಬಿಟ್ಟು 2 ದಿವಸ 3 ದಿವಸ ಅವ್ರ ಸೋದರತ್ತೆ ಮನೆ ಇತ್ತು, ಅಲ್ಲಿ ಹೇಳ್ಕೊಂಡು 2-3 ದಿವಸ ಆದಮೇಲೆ ಬಂದ. ಮಗ ಹೋಗಿದ್ಯಣ್ಣ ಬೆಂಗಳೂರಿಗೆ? ಹೋಗಿದ್ದೆ ಅಣ್ಣ ಅಂದ ಅವನು. ಸರಿ ಚೆನ್ನಾಗಿತ್ತು, ಏನೇನು ಮಾಡಿದೆ ಅಲ್ಲಿ? ಅದೇ ಪ್ಯಾರಾಮೌಂಟಲ್ಲಿ ಒಂದು ಇಂಗ್ಲೀಷ್ ಸಿನಿಮಾ ನೋಡಿದೆ, ಅಲ್ಲೆಲ್ಲ ಇದು ಖಾಲಿ ದೋಸೆ ತಿಂದೆ, ಇಲ್ಲಿ ಅತ್ತೆ ಜೊತೆಯಲ್ಲಿ ಎಕ್ಸಿಬಿಷನ್ಗೆ ಹೋಗಿದ್ದೆ. ಅಂತೇಳಿ ಇವನು ಕಳಿಸಿದ್ದೆ ಅದಕ್ಕೆ ತಾನೆ. ಚೌಡಯ್ಯನವ್ರ ಪಿಟೀಲ್ ಕೇಳಿದೆಯೇನೋ? ಕೇಳಿದೆ, ಕೊಡಲ್ಲ ಅಂದರು. ಪಿಟೀಲೇ ಕೊಟ್ಬಿಡಿ, ಕೇಳಿದೆ ಕೊಡಲ್ಲ. ಇದು ಯಾವಾಗ ಹಿಂಗೆ ಹೇಳೋದ್ನ ಈ ರಂಗಯ್ಯ, ಅವ್ರ ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಬೇಕು ಡನ್ ಅಂತ. ಈ ನನ್ನ ಮಗ ಲೈಫ್ನೊಳಗೆ ಪಿಟೀಲ್ ನನ್ನ ಆಸೆ ಈಡೇರಿಸಲ್ಲ ಹಾಗೆ ಕೊನೆಯಲ್ಲಿ ಹಾಸ್ಪಿಟ್ಲ್ ಅಡ್ಮಿಟ್ನೂ ಆಗಿ, ಏನು ಮಾಡೋದು, ನನ್ನ ಒಂದು ಆಸೆ ಈಡೇರಿಸದೇ ಇರೋ ಮಗ ಹಿಂಗೆ ಹೋಗ್ಬಿಟ್ಟು ಅಂತ ಕೊರಗಿ ಸತ್ತೋದ ರಂಗಯ್ಯನಪ್ಪ. ಆವತ್ತು ಇವನಿಗೆ ಜ್ಞಾನೋದಯ ಆಯಿತು. ನಮ್ಮ ಅಪ್ಪನ ಆಸೆ ಈಡೇರಿಸದೇ ಇದ್ಮೇಲೆ ನನ್ನ ಮಗನಾಗ ಹುಟ್ಟಿ ಏನು ಪ್ರಯೋಜನ? ಇವತ್ತೇ ಪ್ರತಿಜ್ಞೆ ಮಾಡ್ತಾಯಿದ್ದೀನಿ, ಮುಂದಿನ ವರ್ಷ ನಮ್ಮ ಅಪ್ಪಂದು ವರ್ಷಾಬ್ದಿಕ ಆಗೋಷ್ಟರೊಳಗೆ ಪಿಟೀಲ್ ಕಲಿತು ಮೊದಲನೇ ಕಚೇರಿ ನಮ್ಮ ಅಪ್ಪನಿಗೆ ಅರ್ಪಣೆ ಮಾಡದೇ ಇದ್ದರೆ ನನ್ನ ಹೆಸರು ರಂಗಯ್ಯನೇ ಅಲ್ಲ. ಪ್ರತಿಜ್ಞೆ ಮಾಡಿಬಿಟ್ಟ. ಊಟದ ಹೆಣ ಸುಟ್ಟಾಯಿತು. ಈಗ ಪಿಟೀಲ್ ಕಲಿಸೋರು ಯಾರು ಚಿಂತಾಮಣಿಲಿ? ಅತ್ತಾನೆ ಇಂಪಾರ್ಟೆಂಟು. ಈಗ ಪಿಟೀಲ್ ಬೆಂಗಳೂರಿಗೆ ಬಂದು ಯಾವುದೋ ಅಸೆಂಬಲ್ಡ್ ಪಿಟೀಲ್ ತೊಗೊಂಬಂದು ಹಿಂಗೆ ಹೆಗಲ ಮೇಲೆ ಕೈ ಹಾಕ್ಕೊಂಡು ಕೌಬಾಯ್ ಥರ, ನಿಮ್ಮ ಮನೇಲಿ ಯಾರು ಪಿಟೀಲ್ ಕಲಿಸೋರಿದ್ದಾರೆ? ಮುಂದಕ್ಕೆ ಹೋಗಪ್ಪ ಅಂತ ಎಲ್ಲರೂ ಮುಂದಕ್ಕೆ. ನಿಮ್ಮ ಮನೇಲಿ ಯಾರು? ಇಡೀ ಚಿಂತಾಮಣಿನೇ ಅಲ್ದ್ಬಿಟ್ಟ, ಯಾರೂ ಇರಲಿಲ್ಲ. ಕೊನೆಗೆ ಕಳ್ಸೋಕ್ಕಾಗಲಿಲ್ಲ. ಆಗ ಈ ಅಪ್ಪನ ಹತ್ರ ಬಂದ ಯಾರೋ, ಈ ಗೆಜ್ಜೆ ಪೂಜೆ ಇವನೊಂದು ಹಾಡು ನುಡಿಸ್ತಾ ಇದ್ದಾನೆ. ಆ ಹಾಡೋದು ಯಾವುದು ಅಂತ ಹೇಳ್ಬಿಡ್ತೀನಿ ನಿಮಗೆ. ಎಂತ ನೇರ್ಚಿನ
ಎಂತ ಜೂಚಿನ ಎಂತ ನೇರ್ಚಿನ ಎಂತ ಜೂಚಿನ ಎಂತ ವಾರಲೈನ ಕಾಂತದಾಸುಲೆ ಎಂತ ನೇರ್ಚಿನ ಅಂತ ಒಂದು ಹಾಡಿದೆ. ಅದು ಎಂಥ ನೇರ್ಚಿನ ಅಂದರೆ ಎಷ್ಟು ಕಲ್ತ್ರೂ, ಎಂಥ ಜೂಚಿನ ಎಷ್ಟು ನೋಡಿದ್ರೂ, ಎಂಥ ವಾರಲೈನ ಕಾಂತದಾಸುಲೆ ಅದನ್ನು ಶ್ರೀಕಾಂತ್ ದಾಸ ಬರೆದೆ. ಇವನು ಗುರುಗಳೇ ಮುಂದಿನ ವಾರನೇ ನಮ್ಮ ಅಪ್ಪನ ತಿಥಿ ಕೊನೆಗೆ ಬಂದುಬಿಟ್ಟಿದೆ ಲಾಸ್ಟು, ಈ ಹಾಡು ನನಗೆ ಕಲಿಸಿ ಅಂತಿಂಗ. ಸರಿ ತೀಸ್ಕೊ ಕೂತ್ಕೊಂಡ ಎಂಥ ನೇರ್ಚಿನ ಎಂಥ ಜೂಚಿನ ಅಂತ ಕಲಿಸಿದ್ರು. ವಾಪಸ್ ಬಂದ, ಥ್ಯಾಂಕ್ ಯು ವೆರಿ ಮಚ್ ಸಾಕು ಅಂದ್ಬಿಟ್ಟು ಎದ್ದು ಹಿಂಗೆ ಹೋಗಿ ಬಾರಪ್ಪ ಇನ್ನೂ 2 ಚರಣ ಇದೆ, ಇಲ್ಲ ಅದು ತಿಥಿ ಆದಮೇಲೆ ಬರ್ತೀನಿ ಒಟ್ಟಾದ. ಮನೆಗೆ ಬಂದು 24/7 ಇದನ್ನೇ ಕುಯ್ತಾ ಇದ್ದ. ಎಂಥ ನೇರ್ಚಿನ ಎಂಥ ಜೂಚಿನ. ಅಪ್ಪ ಮೆಚ್ಚಬೇಕಲ್ಲ, ಅಪ್ಪ ಮೆಚ್ಚೋಕ್ಕೆ ಚೆನ್ನಾಗಿ ಕುಯ್ತಾ ಕೂತ್ಕೊಂಡಿದ್ದಾನೆ. ಮನೆ ಹೆಂಗಿದೆ ಅಂದರೆ ಅದನ್ನು ಬಾಕ್ಸು ಅಲ್ಲಿ ಪಿಟೀಲ್ ಆ ಥರ ಏನಾದ್ರು ಡೋರ್ ಮ್ಯಾಟ್ ಇದೆಯಲ್ಲ ಯೋಗ ಮ್ಯಾಟು ಆ ಥರ ಅಲ್ಲಿ ಇಟ್ಟಿದ್ರೆ ಯಾರ ಕೆಲಸದವಳು ಕಸ ಗುಡಿಸೋಕ್ಕೆ ಅಂತ ಹೋದರೆ ಅದ್ರ ಹತ್ತಿರ ಹೋದರೆ ಸಾಕು ಎಂಥ ನೇರ್ಚಿನ ಅಯ್ಯೋ ಅಮ್ಮ ದೆವ್ವ ಅಂತ ಓಡಿ ಬಂದುಬಿಡ್ತಾಯಿದ್ಲು. ಈ ಥರ ಆಗಿತ್ತು. ಇಂಥ ರಂಗಯ್ಯನ ಈ ಕಾಳಿಂಗರಾವ್ಗೆ ಪಕ್ಕವಾದ್ಯಕ್ಕೆ ಜಗದೀಶ್ ಫಿಕ್ಸ್ ಮಾಡೋಕ್ಕೆ ಹೋಗಿದ್ದಾನೆ. ಅದು ಫ್ಲ್ಯಾಶ್ ಬ್ಯಾಕು. ಇವಾಗ ಕತೆ ಜ್ಞಾಪಕ ಬಂತಲ್ಲ ಫ್ಲ್ಯಾಶ್ ಬ್ಯಾಕ್. ಇವನು ಫಿಕ್ಸ್ ಮಾಡೋಕ್ಕೆ ಹೋಗಿದ್ದಾನೆ. ಇವನು ರಂಗಯ್ಯ ಉಂಡಾ ಮೆಮ್ರಾ ಉಂಡಾ ಏನು ಸಮಾಚಾರ, ಈ 23ನೇ ತಾರೀಕು ಫ್ರೀಗಿದೆಯೇನಯ್ಯ, ಇದೇನೇನು ಸಮಾಚಾರ, ಕಾಳಿಂಗರಾವ್ ಬರ್ತಾ ಇದ್ದಾರೆ ಬೆಂಗಳೂರಿಂದ, ಹೌದಾ ಬನ್ನಿ ಬರಲಿ ನೋಡ್ಕೋತೀನಿ. ಅದೇ ನೋಡ್ಕೊಳ್ಳೋದೇನು ಬೇಡ, ಅವರ ಸಂಗೀತಕ್ಕೆ ನೀನು ವೈಲಿನ್ ಸಾಥ್ ಕೊಡ್ತೀಯಾ ಅಂದ. ಕೊಡ್ತೇನೆ ಬಿಡೋಣ, ನೀವು ಹೋಗೋಣ ನೀನು. ಇವನು ಆ್ಯಕ್ಷನ್ ನೋಡಿ ಹೆಂಗಿದೆ, ನೀವು ಹೋಗೋಣ ನೀನು ನೋಡ್ಕೊಂಡು. ಇವನಿಗೆ ಗಾಬರಿ ಕಾಳಿಂಗರಾವ್, ಹುಷಾರಪ್ಪ ಬರ್ತಾ ಇರೋದು ಕಾಳಿಂಗರಾವ್ ಇವರಲ್ಲ, ನೀವು ಹೋಗೋಣ ನೀನು. ಕಾಳಿಂಗರಾವ್ ಆದ್ರೇನು ಬಾಲಮುರಳಿ ಕೃಷ್ಣ ಆದ್ರೇನು, ನೀವು ಹೋಗಿ ನೀನು ಯೋಚನೆ ಮಾಡಬೇಡ. ಸರಿ ಆಗೋದು, ಬಂದುಬಿಡಪ್ಪ 23 ಆಗೋದು. ಕಾಳಿಂಗರಾವ್ಗೆ ಪಕ್ಕವಾದ್ಯ ಅರೇಂಜ್ ಮಾಡಿದ್ದೀನಿ ಸರ್ ಅಂದರು. 23ನೇ ತಾರೀಕು ಅಂಬಾಸಡರ್ ಕಾರ್ ಬಣೀ ಅಂತ ಬಂದು ಇಳೀತು ರಾಜ್ಯೋತ್ಸವ ಫಂಕ್ಷನ್ಗೆ. ರಂಗಯ್ಯ ಬಂದು ಪಿಟೀಲ್ ಹಿಡ್ಕೊಂಡು ಹಿಂಗೆ ಬಂದ. ನಮಸ್ಕಾರ ಸರ್, ಯಾರಿವರು? ಅದೇ ನೀವು ಪಕ್ಕವಾದ್ಯ ಬೇಕು ಅಂದ್ರಲ್ಲ, ಇವನು ಪಿಟೀಲ್ ನುಡಿಸ್ತಾನೆ ಸರ್. ಹೌದೇನ್ರಿ? ಹೌದು ಸರ್ ನುಡಿಸ್ತಾನೆ. ಸರಿ ಕೂತ್ಕೊಳ್ಳಿ. ಅಲ್ಲಿ ಕೂತ್ಕೊಂಡು ಪಿಟೀಲ್ ಹಿಂಗೆ ಹಿಡ್ಕೊಂಡು ಹಿಂಗೆ ಕೂತ್ಕೊಂಡ, ಕಮಾನ್ ಹಿಂಗೆ ಕೂತ್ಕೊಂಡ. ಅವ್ರು ಅನೌನ್ಸ್ ಮಾಡಿದ್ರು ಜಗದೀಶ್, ಈಗ ಕಾಳಿಂಗರಾಯರಿಂದ ಅಮೋಘ ಗಾಯನ. ಎಲ್ಲರಿಗೂ ಚಿಂತಾಮಣಿಯ ಸಕಲ ಕನ್ನಡ ಬಂಧುಗಳಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ನನ್ನ ಕಾರ್ಯಕ್ರಮ ನಾನು ಮೊದಲನೇದಾಗಿ ಹುಯಿಲುಗೋಡು ನಾರಾಯಣರಾಯರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡಿನಿಂದ ಪ್ರಾರಂಭ ಮಾಡ್ತೀನಿ. ಕಾಳಿಂಗರಾವ್ ಹಾಡು ರಾಗಮಾಲಿಕೆ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಬದುಕು ಬಲುಹಿನ ನಿಧಿಯು ಸದಭಿಮಾನದ ಗೂಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂದರು. ಹಿಂಗಂದರು. ರಂಗಯ್ಯ ಪಿಟೀಲ್ ತೊಗೊಂಡು ಎಂಥ ನೇರ್ಚಿನ ಕಾಳಿಂಗರಾವ್ ಕಂದ್ರೆ ಇದೇನು ಹಿಂಗಾಗೋಯ್ತಲ್ಲ, ನಾನು ಕನ್ನಡ ಹಾಡು ಹೇಳ್ತಾ ಇರೋದು ತೆಲುಗು ಹಾಡು. ಮೋಸ್ಟ್ಲಿ ಇವನು ವಾರ್ಮಪ್ ಆಗಬೇಕು ಅಂತ ಕಾಣುತ್ತೆ, ಈಗಲೇ ನೋಡೋಣ, ಮುಂದಿನ ಹಾಡು ನೋಡೋಣ ಅಂತ ಕಡಿಮೆ ಮಾಡಿಸಿ 2ನೇ ಹಾಡು. ಈಗ ಮುಂದಿನ ಗೀತೆ ವರಕವಿ ದ ರಾ ಬೇಂದ್ರೆಯವರ ಗಂಗಾವತರಣ. ಇಳಿದು ಬಾ ತಾಯೇ, ನಿಜವಾಗಲೂ ಗಂಗೆ ಇಳಿದು ಬಂದುಬಿಡ್ಬೇಕು. ಇಳಿದು ಬಾ ತಾಯಿ ಇಳಿದು ಬಾ, 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 ಇಳಿದು ಬಾ ತಾಯಿ ಇಳಿದು ಬಾ. ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿ ಬಾ, ದೇವರನ್ನು ತಣಿಸಿ ಬಾ, ದಿಗ್ದಿಗಂತದಲ್ಲಿ ಹಣಿಸಿ ಬಾ, ಬಾರೆ ಬಾ ತಾಯಿ ಇಳಿದು ಬಾ, ಇಳಿದು ಬಾ ತಾಯಿ ಇಳಿದು ಬಾ ಅಂತ ಅವ್ನು ಅಂತ ಇದ್ದಾರೆ. ಹಿಂಗೆ ಅಂದರು. ಇವನು ಎಂತನೇ ಇದೇನೋ ಪ್ರಾಬ್ಲಮ್ ಆಗಿದೆ ಇವನಿಗೆ. ನಾನು ಯಾವ ಹಾಡು ಹೇಳಿದ್ರು ಅದೇನು ನುಡಿಸ್ಬೇಕಾದ್ರೆ ಮೋಸ್ಟ್ಲಿ ಇವನಿಗೆ ಕಿವಿ ಕೇಳಿಸಲ್ಲ ಅಂತ ಕಾಣುತ್ತೆ. ಕಿವಿ ಕೇಳಿಸ ಅಲ್ಲಿ ಇವನು ಜಗದೀಶ್ ಬಿಡಿ ಸೇರ್ತಾ ನಿಂತಿದ್ದ. ಇವ್ರು ಮೈಕ್ ರೇ ಜಗದೀಶ್ ಇವ್ನಿಗೇನು ಕಿವಿ ಕೇಳಿಸಲ್ವೇನ್ರಿ? ಕೇಳಿಸುತ್ತಲ್ಲ ಸರ್, ನಾನೇ ಮಾತಾಡಿದ್ದೀನಿ. ಅವನು ಅಲ್ಲಿಂದಾನೆ ರಂಗಯ್ಯ ಅಂದ, ಏನು ನಾನು ತಿಳಿಸ್ತವ ಅಂದ, ನೋಡಿ ಕೇಳಿಸ್ತವ. ಹಂಗಾದರೆ ಇದೇ ರೀತಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಕಾರ್ಯಕ್ರಮಕ್ಕೆ ಎಂಡ್ ಮಾಡಲೇಬೇಕಾಗಿರೋದ್ರಿಂದ ಇದಕ್ಕೊಂದು ಫೈನಲ್ ಯಾವುದಾದ್ರು ಒಂದು ಕನ್ಕ್ಲೂಷನ್ ತೊಗೊಂಬರ್ಬೇಕು. ಕೊನೇ ಅಟೆಂಪ್ಟ್ ಒಂದು ಟ್ರೈ ಮಾಡೋಣ ಇವನಿಗೆ. ಒಳ್ಳೆಯ ಮಾತಲ್ಲಿ ನನ್ನ ದಾರಿಗೆ ಬಂದರೆ ಸರಿ, ಇಲ್ಲದೇ ನಾನೇ ಅವನ ದಾರಿಗೆ ಹೋಗ್ಬಿಡೋದು ಮಾಡೋದು. ಯೋಚನೆ ಮಾಡಿ. ಕಾಳಿಂಗರಾವ್ ಎಂಥ ಕ್ರಿಯೇಟಿವ್ ಅಂದರೆ ರತ್ನನ ಪದಗಳು ನನಗೆ ತುಂಬ ಹೆಸರು ತಂದುಕೊಟ್ಟಿರೋದು. ಅದ್ರದ್ದು ಒಂದು ಹಾಡು ಕೇಳಿ ಅಂದ್ಬಿಟ್ಟು ಶುರು ಮಾಡೋದು.
ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ, ಭೂಮಿ ಉತ್ಕು ಬೊಗ್ಗಿಸ್ತೀನಿ ಎಂಡ ತುಂಬ್ಕೊಂಡು ಮೈನ, ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ, ಬುರ್ಬುರ್ನೋರೆ ಬಸ್ಯೋವಂತ ಒಳ್ಳೆ ಉಳಿ ಎಂಡ ಕೊಡ್ತೀನಿ ನಂದು ಪ್ರಾರ್ಥನೆ ಕೇಳೋ ಸರ್ಸೋ ತಮ್ಮನ ಗಂಡ. ಹಿಂಗ ಎಂತ ನೇರ್ಚಿನ ತಕ್ಷಣ ಕಾಳಿಂಗರಾವು ಈ ಥರ ಅದೇ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವನ ಹತ್ರ ಹೋಗಿ ಅವನ ರೆಟ್ಟೆ ಹಿಡಿದು ಎಬ್ಬಿಸಿ ಹೆಗಲ ಮೇಲೆ ಕೈ ಹಾಕಿ, ಅಪ್ಪ ರಂಗಯ್ಯ, ನೀನು ಜನ್ಮದಲ್ಲಿ ಯಾರಿಗೂ ಪಕ್ಕವಾದ್ಯ ನುಡ್ಸೋಕ್ಕಾಗಲ್ಲ. ಅಯ್ಯೋ ಸಾರ್, ನಾಳೆನೇ ನಮ್ಮ ಅಪ್ಪನ ತಿಥಿ. ನಿಮ್ಮ ಅಪ್ಪನ ತಿಥಿಗೆ ನಾನು ಬೇರೆ ಏನೇ ಏರ್ಪಾಡು ಮಾಡ್ತೀನಿ. ಈಗ ನಾನು ಹೇಳಿದ್ದು ನೀನು ಜನ್ಮದಲ್ಲಿ ಪಕ್ಕವಾದ್ಯ ನುಡ್ಸೋಕ್ಕಾಗಲ್ಲ ಅಂತ ಅಷ್ಟೇ. ನೀನು ಮೇಯ್ನ್ ಕಚೇರಿ ನುಡಿಸ್ಬೋದು ನೀನು. ಇವಾಗ ನಿಂದೇ ಕಚೇರಿ ಆಗ್ಬಿಡಲಿ. ಅಯ್ಯೋ ಸರ್ ನೀವು ಒಟ್ಟಾಗ್ತೀರಾ ಅಂದ. ಇಲ್ಲ ಇಲ್ಲ ನೀವು ಕೂತ್ಕೊ ಹೇಳ್ತೀನಿ ಬಾ ಇಲ್ಲಿ ಬಾ ಅಂದ್ಬಿಟ್ಟು ರಂಗಯ್ಯನ ಮುಂದೆ ಕೂರಿಸಿ ಕಾಳಿಂಗರಾವ್ ಈ ಕಡೆ ಮೈಕ್ ತೊಗೊಂಡು, ಮಹನೀಯರೇ ಮತ್ತು ಮಹಿಳೆಯರೇ, ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ. ಈಗ ರಂಗಯ್ಯನವರಿಂದ ವಯಲಿನ್ ವಾದನ, ಕಾಳಿಂಗರಾಯರಿಂದ ಪಕ್ಕ ಗಾಯನ. ಹೆಂಗಿದೆ ಸಂಗೀತದಲ್ಲೇ ಒಂದು ಹೊಸ ಕ್ರಾಂತಿ. ನುಡ್ಸಪ್ಪ, ಅದು ಯಾವ ರಾಗ ನುಡಿಸು, ಯಾವುದೇನು ಬರೋದು ಅದನ್ನೇ ತಾನು ನನಗೆ 20 ನಿಮಿಷ ಕುಯ್ದ. ಎಂತ ನೇರ್ಚಿನ ಎಂತ ಜೂಚಿನ ಎಂತ ವಾರಲೈನ ಕಾಂತದಾಸುಲೆ ಅಂದ ತಕ್ಷಣ ಇಮ್ಮಿಡಿಯೇಟಾಗಿ ಮೈಕ್ ತೊಗೊಂಡು ಕಾಳಿಂಗರಾವು ಅಲ್ಲೇ ರತ್ನನ ಪದಗಳಿಗೆ ಈ ರಾಗ ಹಾಕ್ಬಿಟ್ರು. ಬ್ರಹ್ಮ ನಿಂಗೆನ ಜೋಡಿಸ್ತೀನಿ ಕೈನ, ಭೂಮಿ ಉತ್ಕುನ ಬೊಗ್ಗಿಸ್ತೀನಿ ಮೈನ, ಎಂತ ನೇರ್ಚಿನ ಬ್ರಹ್ಮ ನಿಂಗೆನ ಅಂತ ಹಾಡಿದ್ರಂತೆ. ಇದು ಕಾಳಿಂಗರಾವ್ ಅಲ್ಲಿ ಒಂದು ಘಟನೆ ಆಗಿದ್ದನ್ನು ಈ ಥರ ಅಲ್ಲೇ ಹಾಡಿದ್ರು, ಯಾವುದೋ ನುಡಿಸ್ತಾ ಇದ್ರು ಅಂತ ನಾನು ಎಲ್ಲೋ ಒಂದು ಕಡೆ ಓದಿದೆ. ಅದಕ್ಕೆ ಈ ಹಾಡುಗಳೆಲ್ಲ ಜೋಡಿಸಿದ್ದು ನಂದು ಮ್ಯೂಸಿಕ್ ಡೈರೆಕ್ಷನ್. ಇಂಥ 3 ಜನ ಸುಗಮ ಸಂಗೀತ, ಇಂಥ ದೊಡ್ಡ ದೊಡ್ಡ ಸಾಹಿತಿಗಳು, ನಾವು ಆ್ಯಟಿಟ್ಯೂಡ್ ಸೀನಿಯರ್ ಆ್ಯಟಿಟ್ಯೂಡ್ ಇರೋವಂಥ ಸಾಹಿತಿಗಳು, ಇಂಥ ದೊಡ್ಡ ಸೀನಿಯರ್ ಸಿಟಿಸನ್ಸ್ ಇರೋವಂಥ ಭಾಗ್ಯ ನಮಗೆಲ್ಲ. ಏನು ಸರ್ ಈಗಾದರೂ ವಯಸ್ಸು ಹೇಳೋಕ್ಕಾಗತ್ತೆ ಅಂತ ಹೇಳೋಕ್ಕಾಗತ್ತೆ, ಅದರಿಂದ ನಮಗೆ ವಯಸ್ಸು ಆಗೋದೇ ಇಲ್ಲ. ವಯಸ್ಸು ಆಗದೆ ಹಿಂಗೇ ಇರಲಿ. ಹಾಗಾಗಿ ಮತ್ತೆ ನಿಮ್ಮ ಭೇಟಿ 2034ನೇ ಇಸ್ವಿಲ್ಲ. ಥ್ಯಾಂಕ್ ಯು. ಇವಾಜಿ ಇಷ್ಟೆಲ್ಲ ಕತೆ ಹೇಳಿದ್ಮೇಲೆ ತಿರ್ಗಾ ನಾನು ವಯಸ್ಸು ಕೇಳಿದ್ರೆ ಸರ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಹರಿಷದ್ವರ್ಗ ಈಗ ಯಾತಕ್ಕೆ ಮನುಷ್ಯನಿಗೆ ಮನಃಶಾಂತಿ ಇರಲ್ಲ ಅಂತ ಹಿಂಗೆ ಕೇಳೋದು. ಎಲ್ಲೋದ್ರೂ ನೋಡಿ, ಮನುಷ್ಯ ಡೆವಲಪ್ಪೇ ಆಗಲ್ವಂತೆ ಮೇಡಮ್, ನಮಗೆ ತಪ್ಪು ತಿಳ್ಕೊಬೇಡಿ. ಮನುಷ್ಯ ಮಗುವಾಗೆ ಹುಟ್ಟಿ ಮಗುವಾಗೆ ಬೆಳೆದು ಮಗುವಾಗೇ ಸತ್ತೋಗ್ತಾನೆ ಅಂತ ಒಪ್ಕೊಳ್ತೀರಾ? ಅದಂಗೆ ಮಗುವಾಗಿ ಹೆಂಗೆ ಸತ್ತೋಗೋಕ್ಕಾಗತ್ತೆ? 70-80 ವಯಸ್ಸಾಗತ್ತೆ. ಯಾಕೆಂದರೆ ನಮ್ಮಲ್ಲಿ ಹಸು ಆಗೋದೇ ಇಲ್ಲ, ಕರು ಆಗಬೇಕಂತೆ. ಹಸು ಅಂದರೆ ಇನ್ನೊಬ್ಬರಿಗೆ ಪ್ರಯೋಜನ ಆಗುವಂಥದ್ದು, ಹಾಲು ಇದು ಅದನ್ನೆಲ್ಲ ಕೊಡುವಂಥದ್ದು ಪ್ರಯೋಜನ. ಕರುವಾಗೇ ಹುಡ್ತೀವಿ. ಎಕ್ಸಾಂಪಲ್, ಚಿಕ್ಕ ವಯಸ್ಸು ಬಾಲಕರು, ಸ್ವಲ್ಪ ಬೆಳೆದ ಯುವಕರು, ಲಾಸ್ಟಲ್ಲಿ ಮುದುಕರು ಅಲ್ವಾ? ಇದು ಯಾತಕ್ಕೆ ಕಾರಣ ಅಂತಂದರೆ ನಮಗೆ ಕೆಲವು ದೋಷಗಳಿರತ್ತಂತೆ. ನಮಗೆ ಶತ್ರುಗಳಿದ್ದಾರೆ ನಮ್ಮನ್ನು ಬೆಳೆಯೋಕ್ಕೆ ಬಿಡದೇ ಇರೋಂಗೆ. ಆ ಶತ್ರುಗಳು ಸಂಸ್ಕೃತದಲ್ಲಿ ಹೇಳ್ತಾರೆ ಅರಿ ಅಷ್ಟವರ್ಗ ಅಂತ. ಕೇಳಿದ್ದೀರಾ? ಅರಿ ಅಷ್ಟವರ್ಗ ಅಂತ. ಅಲ್ಲ ಸರಿ, ಷಡ್ವರ್ಗ ಇಲ್ಲ, 8 ಜನ. 8 ಅರಿ ಷಡ್ವರ್ಗ ಅಲ್ಲ, 8 ಜನ ಶತ್ರುಗಳು ನಮಗೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ವಾಟ್ಸಪ್ ಆ್ಯಂಡ್ ಫೇಸ್ಬುಕ್. ಇದೆಲ್ಲ ನೋಡಬಾರ್ದನ್ನೆಲ್ಲ ನೋಡಿ ಎಲ್ಲ ಕೆಡಿಸ್ಕೊಂಡು, ತಲೆ ಎಲ್ಲ ಕೆಡಿಸ್ಕೊಂಡು, ಪೆನ್ ಇರೋದೇ ಇಲ್ಲ, ಪೀಸ್ ಆಫ್ ಮೈಂಡ್ ಇರೋದೆ. ಬೆಳಗ್ಗೆ ಎದ್ದ ತಕ್ಷಣ ನಾವು ಇದನ್ನು ತೊಗೊಂಡು ಅದರೊಳಗೆ ಏನು ಮೆಸೇಜ್ ಕಳಿಸ್ತಾ ಇರ್ತೀವಿ ಅಂದರೆ, ನಾವು ಮೊನ್ನೆ ಸೈಬರ್ ಕ್ರೈಮ್ ಅಂತ ಹೇಳಿದ್ರು. ಒಂದು ಘಟನೆ ಹೇಳ್ಬಿಡ್ತೀನಿ. ಈ ಕರ್ನಾಟಕ ಗೌರ್ಮೆಂಟು ಏನು ಮಾಡಿದ್ರು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಜೊತೆಲಿ ಈ ಸೈಬರ್ ಕ್ರೈಮ್ ಅವೇರ್ನೆಸ್ಸನ್ನು ಜನಗಳಿಗೆಲ್ಲ ತಿಳಿಸೋದಕ್ಕೆ ನಿಮ್ಮ ಹ್ಯೂಮರ್ ಪ್ರಕಾರ ಹೇಳಿ, ನಾವು ಸುಮ್ಮನೆ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ, ಯಾವುದಾದ ಕ್ಲಿಕ್ ಮಾಡಬೇಡಿ, ಸಾಲ ತೊಗೋಬೇಡಿ ಅಂತ ಹೇಳಿದ್ರೆ ಯಾರು ಕೇಳೋದು. ಅದು ಅಲ್ಲಿ ಎಲ್ರಿಗೂ ಗೊತ್ತಿದ್ದು ಮಾಡ್ತೀವಿ. ಹೆಂಗೆ ನೀವು ನಿಮ್ಮ ಸ್ಟೈಲ್ನಲ್ಲಿ ಹೇಳಿ ಅಂತ ನಮಗೊಂದು ಪ್ರಾಣೇಶು ನಾನು ಅವರೆಲ್ಲ ಬಿಟ್ವಿ. ಆವಾಗ ನಾನೊಂದು ಹೇಳಿದೆ, ಎಕ್ಸೆಸ್ ಆಗಿ ಯೂಸ್ ಮಾಡೋದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ನ, ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಮನುಷ್ಯಂಗೆ ಬರದೆ ಕಷ್ಟ ಮರಕ್ಕೆ ಬರುತ್ತೆ ಅಂತ ಒಂದು ಹಳೆ ಗಾದೆ ಇತ್ತು. ಈಗ ಗಾದೆ ಇಲ್ಲ, ಮರಕ್ಕೂ ಬರುತ್ತಲ್ಲ ಕಷ್ಟ. ಮರ ಎಲ್ಲ ಕಡಿದು ಬಿಲ್ಡಿಂಗ್ ಮಾಡ್ತಾರೆ. ಸೊ ಕಷ್ಟ ಯಾರಿಗೆ ಬರುತ್ತೆ? ಮರಕ್ಕೂ ಬರುತ್ತೆ, ಮನುಷ್ಯನಿಗೂ ಬರುತ್ತೆ. ಈಗ ಲೇಟೆಸ್ಟ್ ಏನು ಅಂದರೆ ಮಿಷಿನ್ಗೂ ಕಷ್ಟ ಬರುತ್ತಂತೆ. ಮಿಷಿನ್ಗಳು ಈ ವೈರಸ್ ಅಟ್ಯಾಕ್ ಆಗಿದೆ ಅಂತ ಹೇಳಲ್ವ ನಾವು, ಇಲ್ಲಿ ವೈರಸ್ ಅಟ್ಯಾಕ್ ಆಗಿದೆ, ಹ್ಯಾಂಗ್ ಆಗಿದೆ ಅಂತ ಹಿಂಗೆಲ್ಲ ಹೇಳ್ತಾ ಇರೋದ್ರಿಂದ ಕಷ್ಟ. ಒಬ್ಬ ಮನುಷ್ಯನಿಗೆ ಲ್ಯಾಪ್ಟಾಪಿಗೆ ಕಾಯಿಲೆ ಬಂತು ಅಂತ ಡಾಕ್ಟ್ರ್ ಹತ್ರ ತೊಗೊಂಡೋದ ಲ್ಯಾಪ್ಟಾಪ್ನ. ಡಾಕ್ಟ್ರೇ ನಮಸ್ಕಾರ, ಬನ್ನಿ ಏನು ಸಮಾಚಾರ, ಏನಾಗಿದೆ ನಿಮಗೆ? ನನಗೇನಾಗಿಲ್ಲ ಡಾಕ್ಟರ್, ನಮ್ಮ ಲ್ಯಾಪ್ಟಾಪು ಸ್ವಲ್ಪ ಮೈ ಹುಷಾರಿಲ್ಲ ನೋಡಿ ಅಂದರೆ.
ಏನಾಗಿದೆ ನಿಮ್ಮ ಲ್ಯಾಪ್ಟಾಪ್ಗೆ? ಇದು ಒಂದು ವಾರದಿಂದ ಸ್ವಲ್ಪ ನೆಗಡಿ ಆಗಿದೆ ನಮ್ಮ ಲ್ಯಾಪ್ಟಾಪ್ಗೆ. ಅದಕ್ಕೆ ಡಾಕ್ಟ್ರ್ ಹೇಳಿದ್ರಂತೆ, ನೀವು ಯಾವಾಗಲೂ ವಿಂಡೋಸ್ ಓಪನ್ ಮಾಡಿರ್ತೀರ ಅದಕ್ಕೆ. ಅಲ್ವಾ? ಇದು ಮೀನಿಂಗ್ ಆಯಿತು. ವಿಂಡೋಸ್ ಯಾವಾಗಲೂ ಓಪನ್ ಮಾಡಿರ್ತೀರ, ಜಾಸ್ತಿ ಯೂಸ್ ಮಾಡಿದ್ರೆ ಬೇಡದೇ ಇರೋದು ಬೇಕಾಗಿರೋದು ಎಲ್ಲ ನೋಡ್ತೀರಾ. ಅದಕ್ಕೆ ಕ್ಯೂರ್ ಏನಪ್ಪ ಅಂದರೆ, ಇದು ಡಯಾಗ್ನೋಸಿಸು. ಈ ಕಾರಣ ಏನು ಅಂದರೆ ವಿಂಡೋಸ್ ಓಪನ್ ಮಾಡ್ತಾರೆ. ಇದು ಟ್ರೀಟ್ಮೆಂಟ್. ಕ್ಯೂರ್ ಏನಪ್ಪ ಅಂದರೆ, ಎವ್ರಿ 1 hour ನೀವು 10 minutes ಆ ವಿಂಡೋಸ್ ಕ್ಲೋಸ್ ಮಾಡಿ ನೀವು ವಿಂಡೋಸ್ ಹತ್ರ ಹೋಗಿ ನಿಂತ್ಕೊಳ್ಳಿ. ಈ ಥರ ನಾವು ಸೈಬರ್ ಬಗ್ಗೆ ಹೇಳ್ತಾ ಇದ್ವಿ. ಇನ್ನೊಂದು ಪಾಸ್ವರ್ಡ್ ಇನ್ನೊಬ್ಬರ ಹತ್ರ ಹಂಚ್ಕೋಬಾರ್ದು ಅಂತಾರೆ. ಯಾಕೆ ಅನ್ನೋದಕ್ಕೆ ಭಾಳ ಆನ್ಸರ್ ಇದೆ ಮೇಡಮ್. ಪಾಸ್ವರ್ಡ್ ಅನ್ನೋದು ಯಾವ ಥರ ಇರಬೇಕು ಅಂದರೆ, ನಮ್ಮ ಇನ್ನರ್ ಗಾರ್ಮೆಂಟ್ಸ್ ಥರ ಇರಬೇಕಂತೆ. ಇದನ್ನು ಬೇರೆ ಯಾರಿಗೂ ತೋರಿಸ್ಬಾರ್ದು ಪಾಸ್ವರ್ಡು. ಇದನ್ನು ಬೇರೆಯವ್ರ ಹತ್ರ ಶೇರ್ ಮಾಡಬಾರ್ದು. 3ನೇದು ಆವಾಗ ಬದಲಾಯಿಸ್ತಾ ಇರಬೇಕು. ಪಾಸ್ವರ್ಡ್ ಅದೇ ತಾನೇ. ಇದಿಷ್ಟು ಕೇರ್ ತೊಗೊಂಡ್ರೆ ನಮ್ಮ ಸೈಬರ್ ಅಟ್ಯಾಕ್ ಆಗೋದು ಭಾಳ ಕಡಿಮೆ ಆಗುತ್ತೆ. ಅದು ಈ ಥರದ್ದೆಲ್ಲ ತೊಗೊಂಡು ಲೋನ್ ಅಪ್ಲಿಕೇಶನ್ನು, ಲೋನ್ ಯಾವುದೂ ಕೊಡಲೇಬಾರ್ದು. ಲೋನ್ ತೊಗೊಂಬಿಟ್ಟು ಕೊಡಲೇ ರಿಕವರಿಗೆ ಅಂತ ಹೋದ್ ತೊಗೊಬ ಸಾಲ ಕೊಟ್ಟಿಲ್ಲ ನೀವು, ಇದರಲ್ಲಿ ಸಾಲ ಕೊಟ್ಟಿದ್ದೀವಲ್ಲ ನಿಮಗೆ, ಅದನ್ನು ಲೋನ್ ಅಪ್ಲಿಕೇಶನ್ ತೊಗೊಂಡಿದ್ವಿ, ನೀವು ಲೋನ್ ಅಪ್ಲಿಕೇಶನಲ್ಲಿ ರೀಪೇ ಮಾಡಬೇಕು ಅಂತ ಏನಿರಲಿಲ್ವಲ್ಲ. ಇಲ್ಲ, ನಾವು ಥರ ನಾವು ಇನ್ಸ್ಟಿಟ್ಯೂಷನ್ನಿಂದ ನಾವು ವಿಲ್ಫುಲ್ ಡಿಫಾಲ್ಟರ್ ಅಂತ ನಿಮ್ಮನ್ನು ಕನ್ಸಿಡರ್ ಮಾಡಿದ್ದೀವಿ. ನೀವು ಸೈಬರ್ ಇದರಿಂದ ನಾನು ಯಾವುದೋ ಕ್ಲಿಕ್ ಮಾಡಿಬಿಟ್ಟು ಲೋನ್ 10 lakhs ತೊಗೊಂಡಿರೋದ್ರಿಂದ ವಿ ಹ್ಯಾವ್ ಕ್ಲಾಸಿಫೈಡ್ ಯು ಆ್ಯಸ್ ವಿಲ್ಫುಲ್ ಡಿಫಾಲ್ಟರ್. ಗೊತ್ತು ಬಿಡಿ ಸರ್. ಈ ವಿಲ್ಫುಲ್ ಡಿಫಾಲ್ಟರ್ ಅಂದರೆ ಏನು ಗೊತ್ತಾ ಮೇಡಮ್? ಆ್ಯಕ್ಚುಲಿ ವಿಲ್ಫುಲ್ ಡಿಫಾಲ್ಟರ್ ಅಂದರೆ ಅಕಾರ್ಡಿಂಗ್ ಟು ಬ್ಯಾಂಕಿಂಗ್ ಡೆಫಿನಿಷನ್, ಯಾರು ಸಾಲ ತೊಗೊಂಡು ಅದನ್ನು ಸದುಪಯೋಗ ಪಡಿಸ್ಕೊಂಡು ಮರುಪಾವತಿ ಮಾಡೋ ಶಕ್ತಿ ಇದ್ರೂ ಬೇಕಂತ ಯಾರು ಮರುಪಾವತಿ ಮಾಡಲ್ವೋ ಅವನಿಗೆ ವಿಲ್ಫುಲ್ ಡಿಫಾಲ್ಟರ್ ಅಂತ ಅವ್ರು ಹೇಳ್ತಾರೆ. ಬಟ್ ಇವನು ಏನು ಹೇಳ್ದ, ಸೈಬರ್ ಅಪರಾಧಿ ಏನು ಹೇಳ್ದ ಅಂದರೆ, ವಿಲ್ಫುಲ್ ಡಿಫಾಲ್ಟರ್ ಈಸ್ ಒನ್ ಹೂ ಸೇಸ್ ಗಿವ್ ಮಿ ಅಲೋನ್ ಆ್ಯಂಡ್ ಲೀವ್ ಮಿ ಅಲೋನ್ ಅಂತ. ಗಿವ್ ಮಿ ಅಲೋನ್ ಆ್ಯಂಡ್ ಲೀವ್ ಮಿ ಅಲೋನ್. ಈ ಥರ ಸೈಬರ್ ಕ್ರೈಮ್ಗಳು ಸಿಕ್ಕಾಪಟ್ಟೆ ಹೆಚ್ಚಾಗ್ತಾಯಿದೆ. ಮೊಬೈಲ್ ನಾವು ಯಾರೂ ಹಂಚ್ಕೋಬಾರ್ದು. ಹೆಂಡತಿ ಹತ್ರನೂ ಮೊಬೈಲ್ ಪಾಸ್ವರ್ಡ್ ಹಂಚ್ಕೋಬಾರ್ದು. ಯಾಕೆ ಅಂತೇಳಿ ನೋಡೋಣ, ತಪ್ಪು ತಿಳ್ಕೊಬೇಡಿ. ಯಾಕೆ ಅಂದರೆ ಅವರು ಜನರಲಿ ಮಾತಾಡ್ತಾ ಇದ್ದಾಗ ಸ್ವಲ್ಪ ಜೋರಾಗಿ ಮಾತಾಡಿ ತಾಯಿ ಮನೆಗೋ ತವ್ರ ಮನೆಗೋ ಮಗಳ ಮನೆಗೆ ಹೇಳ್ಕೊಟ್ಬಿಟ್ಟು, ಅಯ್ಯೋ ಇಲ್ಲ ಕಣೆ ಅದೇನೋ ಅಮೆಝಾನಲ್ಲಿ ತರ್ಸೋಕೆ ಹೋದೆ, ನಮ್ಮ ಯಜಮಾನ್ರ ಪಾಸ್ವರ್ಡ್ ಏನು ಅಂತ ಕೇಳಿದ್ರು, ನಾನು ಹೇಳಿದೆ 1 2 3 4 5 ಆಗ್ತಾ gmail.com ಪುನರ್ವಸು ಅಂತ ಹಿಂಗೆ ಹೇಳಿದೆ. ಟೈ ಅಂತ ಅಲ್ಲಿ ಕೊರಿಯರ್ನ ಕೇಳಿಸ್ಕೊಂಬಿಡ್ತಾನೆ. ಅದಕ್ಕೆ ನಾವು ಈ ಥರ ಏನೇನೋ ಇಂಗ್ಲೀಷು ಹಿಂದಿನಲ್ಲೆಲ್ಲ ತಲೆಯಾಟ ಮಾಡ್ತಾಯಿದ್ವಿ. ಪಾಸ್ವರ್ಡ್ ಅಂದ್ರೇನು? ಪಾಸ್ವರ್ಡ್ ಅಲ್ಲ ಅದು, ಇನ್ನೊಬ್ರಿಗೆ ಪಾಸ್ ಮಾಡೋದಲ್ಲ, ಅದು ಹಿಂದಿ ಪಾಸ್ವರ್ಡು. ಹಮಾರೆ ಪಾಸ್ ರೆಹನಾ ಹೈ. ಪಾಸ್ ನಿಮ್ಮ ಹತ್ರ ನಿಮ್ಮ ಜೊತೆಯಲ್ಲಿರಲಿ ಆ ಪಾಸ್ವರ್ಡ್, ಬೇರೆ ಯಾರಿಗೂ ಪಾಸ್ ಆನ್ ಮಾಡಬೇಡಿ. ಇದು ಸೈಬರ್ ಕ್ರೈಮು. ಅದನ್ನೆಲ್ಲ ನಾವು ಎಸ್ಪೆಷಲಿ ನಾವು ವಯಸ್ಸಾದವ್ರಿಗೆ ಭಾಳ ಹುಡುಗರು ನಾವು ಯಾರ್ಯಾರ ಹತ್ರನೂ ಕೇಳ್ತೀವಿ, ನಮಗೆ ಇದು ಮಾಡೋಕ್ಕೆ ಬರಲ್ಲ ಅಂದರೆ ನಮ್ಮ ಮೊಮ್ಮಗನ ಕೇಳ್ತೀವಿ, ಇದನ್ನು ನೋಡ ಸೇವ್ ಮಾಡೋದು ಹೆಂಗೆ ಮಗು ಬಾಯಿಲೆ, ಇಲ್ಲ ಯಾವುದೋ ಒಂದು ಮಿಸ್ಡ್ ಕಾಲ್ ಬಂತು, ಇದನ್ನು ಸ್ವಲ್ಪ ಸೇವ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡು. ಆ ಮೊಮ್ಮಗ ಹೇಳೋದಂತೆ, ಮಿಸ್ಡ್ ಕಾಲ್ನ ಏನಂತ ಸೇವ್ ಮಾಡ್ತೀಯ ತಾತ? ಯಾರ್ದೋ ಕಾಲ್ ಅನ್ನೋನ್ ನಂಬರು, ಇದನ್ನು ಸೇವ್ ಮಾಡೋದಕ್ಕಿಂತ ಇದೆಲ್ಲ ಆಗುತ್ತೆ. ಸೊ ಅದರಿಂದ ಹುಷಾರಾಗಿರೋಣ. ದೇವರು ನಮಗೆ ಕೊಟ್ಟಿರೋ ಆಯಸ್ಸು ಅಂತ ಕೊಟ್ಟಿರ್ತಾನೆ ದೇವರು. ಆಮೇಲೆ ಜೊತೆಗೆ ಬುದ್ಧಿ ಅದನ್ನು ಉಪಯೋಗಿಸ್ಕೊಂಡು ಸ್ವಲ್ಪ ಹುಷಾರಾಗಿರೋಣ ಅಂತ ಹೇಳಿ ನನಗೆ ಮತ್ತೆ ಅವಕಾಶ ಮಾಡಿಕೊಟ್ಟ ಡಾಕ್ಟ್ರಿಗೆ ಮತ್ತು ಎಂಟೈರ್ ಭೂಮಿಕಾಗಿ ವಂದಿಸಿ ನಾನು ಮಾತು ಮುಗಿಸ್ತೀನಿ.